Welcome, brothers and sisters, and try to cover the meeting in both the languages, English and Kannada. Okay? So I'll first explain the things in English and then translate it into Kannada. As you are aware, the results or the outcome of the screening process was released to the candidates yesterday morning. So many of the candidates have filled in the form and they're waiting for the pre-work mentors to fill the form. So I'll split the session into three parts, three areas that we need to cover. The first part is that there are many candidates who might not have moved forward. So their form will not appear. They will not get a form, nor their pre-work mentor will get a form. So they will be given advice why they are not moving forward, and they will be told what they have to do in terms of reapplying for the next batch. Okay, that's the first thing to remember. It's quite possible that some of your candidates might not be moving forward. ಸೊ ನಿಮ್ಮಲ್ಲಿರ್ತಕ್ಕಂಥ ಇವತ್ತಿನ ಚರ್ಚಾ ಕಾರ್ಯಕ್ರಮ ಏನಿದೆ ಅದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಇದುವರೆಗೂ ಅರ್ಜಿ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಕೆಲವರು ಮುಂದಕ್ಕೆ ಹೋಗ್ತಾ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ಮುಂದಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ಅರ್ಜಿ ಬರಲ್ಲ, ಅದನ್ನ ಅವರು ಭರ್ತಿ ಮಾಡಲಿಕ್ಕೆ. ಹಾಗಾಗಿ ಪ್ರೀ ವರ್ಕ್ ಮೆಂಟರ್ಸ್ ಯಾರಿದ್ದೀರಿ ಅವ್ರಿಗೂ ಕೂಡ ಯಾವ ಅರ್ಜಿ ಕೂಡ ಬರೋಲ್ಲ. ಯಾವ ಕಾರಣಕ್ಕಾಗಿ ಅವ್ರು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಕಾರಣ ತಿಳಿಸಲಾಗಿರುತ್ತೆ ಇಮೇಲಲ್ಲಿ. ಅದ್ರ ಮೇಲೆ ಅವ್ರು ಕೆಲಸ ಮಾಡಿಕೊಂಡು ಮುಂದಿನ ಬ್ಯಾಚ್ ಏನಿದೆ ಅದಕ್ಕೆ ಬೇಕಾದ್ರೆ ಮತ್ತೊಮ್ಮೆ ಅವರು ಅರ್ಜಿಯನ್ನು ಹಾಕಬಹುದು. ಇಷ್ಟು ಸ್ಪಷ್ಟ ಆಯ್ತಲ್ವಾ? ಇದರಲ್ಲಿ ಏನೋ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶನ್ಸ್ ಆನ್ ದಿಸ್? ಸೊ ಇಟ್ಸ್ ಫೇರ್ಲಿ ಸ್ಟ್ರೈಟ್ ಫಾರ್ವರ್ಡ್. ನೈದರ್ ದ ಕ್ಯಾಂಡಿಡೇಟ್ ವಿಲ್ ಗೆಟ್ ಎ ಫಾರ್ಮ್ ನಾರ್ ಯು ವಿಲ್ ಗೆಟ್ ಎ ಫಾರ್ಮ್. The candidate will be given reasons why they are not going forward. They have to work on it and then they have to reapply to whichever batch. Okay, it could be SNP4, 5, whichever batch. Okay. The common reasons why the candidates are not going forward is one, they could be having issues with alcohol, they could be having issues with non-veg, there could be practice related issues, and there could be some other medication related issues, health or medication related issues. These are the common 4 reasons why people are not going forward. Okay. Now, please, if you have a candidate who is not going forward, please tell them to introspect on these 4 issues. ಸೊ ಅಭ್ಯರ್ಥಿಗಳು ಕೆಲವರೆಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಪ್ರಮುಖವಾದಂತ 4 ಕಾರಣಗಳು ಉಂಟು. ವಾಯ್ಸ್ ಬರ್ತಾ ಇಲ್ವಾ? ವಾಯ್ಸ್ ಚೆನ್ನಾಗಿದೆಯಲ್ಲ? ಕೇಳಿಸ್ತಾ ಇದೆ ಎಲ್ರಿಗೂ? ಬರ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಸಾರಿ, ಬರ್ತಾ ಇದೆ. ಸರಿಯಾಗಿದೆ ಬ್ರದರ್. ಸರಿಯಾಗಿದೆ ಸರ್. 4 ಕಾರಣಕ್ಕೋಸ್ಕರ ಅವರು ಮುಂದಕ್ಕೆ ಹೋಗ್ತಾ ಇಲ್ಲ. ಈ 4ರಲ್ಲಿ ಯಾವುದೋ ಒಂದು ಕಾರಣ ಇರ್ಬೋದು. ಪ್ರಮುಖವಾಗಿ ಮೊದಲನೇದು, ಅವರೇನಾದ್ರೂ ಮದ್ಯಪಾನ ಮಾಡ್ತಿದ್ರೆ ಅವ್ರು ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ಕೆಲವರೆಲ್ಲ ನಾವು ಆಗೊಮ್ಮೆ ಈಗೊಮ್ಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಸ್ಪಷ್ಟವಾಗಿ ನಾವು ಅದನ್ನು ಬಿಡ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿಲ್ಲ. ಆಗೊಮ್ಮೆ ಈಗೊಮ್ಮೆ ಮಾಡಿ ನಾವು ಬಿಡ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಪರಿಗಣನೆಗೆ ತಗೊಂಡಿದ್ದೀವಿ. ಆದ್ರೆ ಯಾರು ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾರೋ, ತಯಾರಿಲ್ಲ ಅಂತ ಹೇಳಿದಾರೋ ಅವ್ರನ್ನ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಎರಡನೇದು, ಅವ್ರೇನಾದ್ರೂ ಮಾಂಸಾಹಾರ ತಿಂತಿದ್ರೆ ಅವ್ರನ್ನೂ ಕೂಡ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ಕೆಲವು ಅಭ್ಯರ್ಥಿಗಳಿಗೆಲ್ಲ 2-3 ಸತಿ ನಾವು ಮಾತಾಡಿದ್ವಿ, ಬಿಡ್ಲಿಕ್ಕೆ ರೆಡಿ ಇದ್ದಾರಾ, ಏನ್ ಮಾಡ್ಲಿಕ್ಕೆ ತಯಾರಿದ್ದಾರೆ, ಇದೊಂದು ವಿಷಯದಲ್ಲಿ ತೊಂದರೆ ಇದೆ, ಕೊರತೆ ಇದೆ ಅಂತ. ಆದ್ರೂ ಕೂಡ ಅವರು ಯಾವಾಗ ಅದನ್ನ ಅಷ್ಟು ಪ್ರಾಮುಖ್ಯತೆ ಏನು ಕೊಡಬೇಕಿತ್ತು ಕೊಡದೇ ಇದ್ದಾಗ ಅನಿವಾರ್ಯವಾಗಿ ನಾವು ಅವ್ರನ್ನ ತಡೆ ಹಿಡಿಬೇಕಾಯ್ತು. ಇದು 2ನೇ ಕಾರಣ. 3ನೇ ಕಾರಣ, ಅವರು ಅಭ್ಯಾಸದಲ್ಲಿ ಸರಿಯಾಗಿ ನಿರತರಾಗಿಲ್ಲದೆ ಇದ್ರೆ, ಇದು ಅವ್ರ ಕಡೆಯಿಂದನಾರು ಬಂದಿರ್ಬೋದು, ಅವ್ರ ಪರ್ಸೆಪ್ಟರ್ ಕಡೆಯಿಂದನಾರು ಬಂದಿರ್ಬೋದು, ZCCC ಇಂದನಾರು ಬಂದಿರ್ಬೋದು, ಅಥವಾ ಪ್ರಪೋಸರ್ ಕಡೆಯಿಂದನಾರು ಬಂದಿರ್ಬೋದು. ಯಾರೇ ವಿಚಾರದಲ್ಲಿ ಅಭ್ಯರ್ಥಿಯಲ್ಲಿ ಅಭ್ಯಾಸದ ಒಂದು ನಿರ್ದಿಷ್ಟವಾದಂತ ಕೊರತೆ ಇದೆ ಅಂತ ಏನಾದ್ರು ಮನಗಂಡಿದ್ರೆ ಅದನ್ನು ಪರಿಗಣನೆಗೆ ತಗೊಂಡು 3 ತಿಂಗಳು 6 ತಿಂಗಳು ಅಭ್ಯಾಸ ಮಾಡಿಕೊಂಡು ಮತ್ತೊಮ್ಮೆ ನೀವು ಮುಂದಿನ ಬ್ಯಾಚ್ಗೆ ಅರ್ಜಿನ ಭರ್ತಿ ಮಾಡ್ರಿ ಅಂತ ಹೇಳಿದ್ದೇವೆ. ಇದು 3ನೇದು, ಅಭ್ಯಾಸದ ತೊಂದರೆ. 4ನೇದು, ಕೆಲವರು ತಾವು ಯಾವುದೋ ಮನಸ್ಸಿಗೆ ಸಂಬಂಧಪಟ್ಟಿದ್ದೋ ಅಥವಾ ಇನ್ಯಾವುದೋ ಮಾತ್ರೆಗಳನ್ನ ತಗೊಳ್ತಾ ಇದ್ದೀವಿ,
ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಫಿಟ್ಸ್ ಇತ್ತು ಅಂತ ಹೇಳಿದರು, ಎಪಿಲೆಪ್ಸಿ ಇತ್ತು ಅಂತ. ಫಿಟ್ಸ್ ಕಾಯಿಲೆ ಇದ್ದಂಥವ್ರಿಗೆ ಅಥವಾ ಮಾನಸಿಕಕ್ಕೆ ಸಂಬಂಧಪಟ್ಟಂಥ ಮಾತ್ರೆಗಳು ತಗೊಳ್ತಾ ಇದ್ದಂಥವ್ರಿಗೆ ಅದು ಕೇರ್ ಟೀಮ್ ಅಂತ ಒಂದಿದೆ. ಸೊ ಅರ್ಜಿ ಭರ್ತಿ ಮಾಡ್ತಿದ್ದಂಗೆ ಅದು ಕೇರ್ ಟೀಮ್ಗೆ ಹೋಗುತ್ತೆ. ಕೇರ್ ಟೀಮ್ನವರು ಆ ಅರ್ಜಿನೆಲ್ಲ ಪರಿಶೀಲನೆ ಮಾಡಿ ಮುಂದಕ್ಕೆ ಹೋಗ್ಬೋದು ಅಂತ ಅವ್ರು ಒಪ್ಪಿಗೆ ಕೊಟ್ಟರೆ ಆ ಅಭ್ಯರ್ಥಿ ಮುಂದಕ್ಕೆ ಹೋಗ್ತಾರೆ. ನಾವು ಎಷ್ಟೇ ಮಟ್ಟಿಗೆ ಒಪ್ಪಿಗೆ ಕೊಟ್ಟಿದ್ರು ಕೂಡ ಇಲ್ಲ ಪರವಾಗಿಲ್ಲ ಅಭ್ಯರ್ಥಿ ಮುಂದಕ್ಕೆ ಹೋಗ್ಬೋದು ಅಂತ ಕೇರ್ ಟೀಮ್ನವ್ರು ಆಗಲ್ಲ ಅಂತ ಹೇಳೋದಾಯ್ತು ಅಂತಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಅವ್ರೇನು ಹೇಳ್ತಾರೆ ಅದೇ ಫೈನಲ್, ನಾವು ಅದನ್ನ ತೆಗೆದುಹಾಕ್ಲಿಕ್ಕೆ ಆಗಲ್ಲ. ಇದು 4ನೇ ಕಾರಣ. ಕೆಲವೊಮ್ಮೆ ಅವರು ಎಲ್ಲರ ಜೊತೆ ನಡ್ಕೊಳ್ಳುವಂಥ ರೀತಿ ಇರ್ಬೋದು, ಅಥವಾ ತಮ್ಮ ಮನಸ್ಸಿನ ಮೇಲೆ ಇಡ್ತಕ್ಕಂಥ ಹಿಡಿತ ಇರ್ಬೋದು, ಭಾವೋದ್ರೇಕಕ್ಕೆ ಒಳಗಾಗದಿರ್ಬೋದು, ನಡೆನುಡಿನಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಇರ್ಬೋದು. ಈ ರೀತಿಯಾದಂಥ ಈಗ ಭಾವೋದ್ರೇಕವಾಗಿ ಕೋಪದಲ್ಲಿ ಎಲ್ಲರ ಮೇಲೆ ಜಗಳ ಆಡೋದು, ಸೆಂಟರ್ನಲ್ಲಿ ಎಲ್ಲರ ಜೊತೆಗೆ ಮನಸ್ತಾಪ ಮಾಡ್ಕೊಳ್ಳೋದು, ಈ ರೀತಿಯಾದಂಥದ್ದು ಯಾವುದನ್ನು ಕಂಡು ಬಂದಿದ್ರೆ ಕೆಲವೊಮ್ಮೆ ಅವರು ಆಗಲೂ ಕೂಡ ಅವ್ರನ್ನ ತಡೆ ಹಿಡ್ತಿರ್ತಾರೆ. ಆದರೆ ಇವರೆಲ್ರಿಗೂ ಕೂಡ ಅವರಿಗೆ ಈ ಬ್ಯಾಚ್ನಲ್ಲಿ ಮುಂದಕ್ಕೆ ಹೋಗಬಾರ್ದು ಅಂತ ಹೇಳಿದ್ವಿ ಹೊತ್ತು ಕೂಡ ಇನ್ನು ಯಾವ ಬ್ಯಾಚ್ಗೂ ಅಪ್ಲೈ ಮಾಡಬಾರ್ದು ಅಂತ ಅಥವಾ ಮತ್ತೆ ಅರ್ಜಿ ಹಾಕಬಾರ್ದು ಅಂತ ಏನು ನಿಬಂಧನೆ ಏನಿಲ್ಲ. ಅವರಿಗೆ ಈ ಕಾರಣಕ್ಕೆ ನೀವು ಮುಂದಕ್ಕೆ ಹೋಗ್ತಿಲ್ಲ, ಇದರ ಮೇಲೆ ಕೆಲಸ ಮಾಡಿಕೊಂಡು ಮತ್ತೊಮ್ಮೆ ಬನ್ನಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅಂದರೆ ಇಲ್ಲಿ ಪ್ರಕ್ರಿಯೆಯಲ್ಲಿ ಯಾರಿಗೂ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ, ತಿರಸ್ಕರಿಸ್ತಾ ಇಲ್ಲ. ಕೆಲವರಿಗೆ ಈಗಲೇ ನೀವು ಮುಂದುವರಿಬೋದು ತರಬೇತಿಗೆ ಅಂತ ಹೇಳಿದ್ದೀವಿ, ಇನ್ನು ಕೆಲವರಿಗೆ ಕೆಲ ಸಮಯ ಬಿಟ್ಟು ಮುಂದುವರಿಬೇಕು ಅಂತ ಹೇಳ್ತಾ ಇದೀವಿ, ಇಷ್ಟೇ ಹೇಳಿರೋದು. ಸರಿನಾ? ಯಾಕೆಂದರೆ ಕೆಲವು ಅಭ್ಯರ್ಥಿಗಳು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಇಷ್ಟಿಷ್ಟುದ ವಾಟ್ಸಪ್ ಮೆಸೇಜ್ ಹಾಕಿರೋದಿದೆ, ಫೋನ್ ಮಾಡಿ ಜಗಳ ಆಡಿರೋದಿದೆ. ಇದೆಲ್ಲ ಆಲ್ರೆಡಿ ನಾನು ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಒಂದಿಷ್ಟು ಸಮಾಧಾನ ಮಾಡ್ರಿ, ಅರ್ಥ ಆಯ್ತಾ? ಯಾರನ್ನೂ ತಿರಸ್ಕಾರ ಮಾಡಿಲ್ಲ. ಈ ಬ್ಯಾಚ್ನಲ್ಲಿ ಮುಂದುವರ್ಲಿಕ್ಕೆ ಆಗಲ್ಲ, ಅದು ಕೆಲ ಸಮಯ ತಗೊಂಡು ನೀವು ಮತ್ತೆ ಅಪ್ಲೈ ಮಾಡಿ ಮುಂದುವರಿಬೋದು ಅಂತ ಅವ್ರಿಗೊಂಚೂರು ಸಮಾಧಾನ ಮಾಡಬೇಕಾಗತ್ತೆ. ಸರಿನಾ? ಸೊ ಅದು ಪ್ರೀ ವರ್ಕ್ ಮೆಂಟರ್ಸ್ ಆಗಿ ನೀವು ದಿನ ನೋಡ್ತಿರ್ತೀರಲ್ಲ, ಅವರು ಹೇಗಿದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವ್ರಿಗೆ ಅರ್ಥ ಆಗುವಂಥ ಭಾಷೆನಲ್ಲಿ, ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತು ಅಂತಂದ್ರೆ ಪ್ರಾಯಶಃ ಅವ್ರ ಮನಸ್ಸಿನಲ್ಲಿ ಆಗಿರತಕ್ಕಂಥ ಉದ್ವೇಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸರಿನಾ? ಈಗ ಇಂಗ್ಲಿಷ್ನಲ್ಲಿ ಬೇಕು ಅಂತ ಯಾರು ಹಾಕ್ತಾ ಇದ್ದಾರೆ, ಇಂಗ್ಲಿಷ್ನಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆಗಳೇನಿದೆ ತಗೊಳ್ತೀನಿ. So I've already told you 4 reasons why we are not allowing some candidates to go forward. The last reason is if they have had issues with managing their emotions, having frequent arguments with other abhyasis in the centers, not being able to gel with different people in different categories at the centers, creating issues for other people in the center, any of these issues, behavioral issues or conduct related issues, or if they are having anger outbursts with many people. If there are some issues identified like this, either by the preceptor or by the ZCCC or by the proposer or by the candidate themselves, then also we have asked them to take some time, work on it and then come back. So these are the 5 reasons why some of the candidates are not going forward. One is non-veg, second one is alcohol, third one is the psychiatric medications or any other physical or medical conditions which will not allow them to do their preceptor work correctly. Fourth one is any issues relating to behavior. And fifth one is, what is the fifth one? I told something. Practice the way they practice. Practice related issues. So these are the 5 issues that they are not going. It will be generally in one of the categories. Now it's quite possible some of the candidates might have been given something called as other reason. Okay? Because some people, some abhyasis have messaged me, this is what we have received, what to do with this? So if it shows as other reason, just tell them that it will be one of these 5. That's all. Okay? And not to worry about any other things. It will be one of these reasons. Okay? So I've given you 5 reasons, and we don't want to kind of pinpoint to any abhyasi that this is what is happening with each one of you. That's not the point of it. The point is to kind of allow them to introspect why their application might not be going through, and then with their introspection identify a reason and work on it. ನಾವು ಬೆರಳು ಮಾಡಿ ನಿಮಗೆ ಈ ತೊಂದರೆ ಇದೆ, ಈ ಕಾರಣಕ್ಕೆ ನೀವು ಹೋಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ
ತೋರಿಸೋ ಬದಲಿಗೆ ಅವರಿಗೆ ನೋಡ್ರಿ ಈ ರೀತಿಯಾದಂಥ 5 ಕಾರಣಗಳಿದೆ, ಇದರಲ್ಲಿ ಯಾವುದೋ ಒಂದು ಕಾರಣ ಇರುತ್ತೆ, ನಿಮ್ಮನ್ನು ನೀವೇ ಅವಲೋಕನ ಮಾಡಿಕೊಂಡು ಏನಿರ್ಬೋದು ಅಂತ ಗುರುತಿಸ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿ ಅಂತ ಅವರಿಗೆ ನಾವು ಮನದಟ್ಟು ಮಾಡಬೇಕಾಗಿರೋದು ಒಳ್ಳೇದು. ಸರಿನಾ? ಅವಾಗ ಯಾರೂ ನಾವು ವೈಯಕ್ತಿಕ ಸ್ತರದಲ್ಲಿ ಬೆಟ್ ಮಾಡಿ ತೋರಿಸುವಂತ ಅವಶ್ಯಕತೆ ಬರಲ್ಲ. ಅವ್ರಿಗೂ ಮುಜುಗರ ಆಗಲ್ಲ, ನಮಗೂ ಮುಜುಗರ ಆಗಲ್ಲ. ಸರಿನಾ? ಸೊ that will not create Brother, any, that will not create any sense of anonymity, what do you say, a bad feeling, a feeling of bad taste. So that will make it easy for our conversation to go through, and we can continue to maintain our connect with each of these abhyasis, and then we can also encourage them to apply for the next batch whenever they seem ready. In fact, some of the reactions that they have shown itself indicates that they are not ready to go forward. The way that they have handled this itself shows that they are not ready to go forward, because they, rather than taking it in a sportive way, they have taken it in a very, very hurtful way. The intention is not to hurt anyone. The intention is to see, at the end of the day, this is something that they are getting prepared for the master's work. And all of us, our job is to kind of just see whether they are actually ready in that way, in the way that master wants them to be ready. That's the only thing that we are doing. We have no kind of personal issues with any of the candidates. So we just need to be aware of this, and also tell the candidates to look at it in this way and not to take it in a very personal, grudging way or anything like that. Okay? So ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ನಮಗೆ ಒಂದು ದ್ವೇಷ ಭಾವನೆ ಆಗಲಿ ಅಥವಾ ಅವಿನಾಭಾವ ಯಾವುದೇ ಭಾವನೆಗಳಿಲ್ಲ, ನಮಗೆ ನಕಾರಾತ್ಮಕ ಭಾವನೆಗಳು ಯಾವುದೂ ಇಲ್ಲ. ಇದು ಗುರುಗಳ ಸೇವೆಗೆ ಅವರು ಮುಂದಕ್ಕೆ ಬಂದಿರೋದ್ರಿಂದ ಆ ಗುರುಗಳ ಸೇವೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ರೀತಿಯಲ್ಲಿ ಅವರು ತರಬೇತಿ ಹೊಂದಬೇಕು, ಅದಕ್ಕೆ ಅವರು ಯಾವ ರೀತಿಯಲ್ಲಿ ನಡೆನುಡಿನಲ್ಲಿ ಇರಬೇಕು, ಇದನ್ನ ನಾವು ನೋಡಿಕೊಂಡು ಅವರು ತಕ್ಷಣ ಮುಂದುವರಿಬೋದಾ ಅಥವಾ ಕೆಲ ಸಮಯ ತಗೊಂಡು ಮುಂದುವರೆದ್ರೆ ಒಳ್ಳೇದಾ ಅಂತ ಅವರ ಒಳ್ಳೇದಕ್ಕೆ ಹೇಳ್ತಾ ಇದ್ದೀವಿ. ಸರಿನಾ? ದಯವಿಟ್ಟು ಇದನ್ನು ಕೂಡ ಅವ್ರಿಗೆ ಅಭ್ಯರ್ಥಿಗಳಿಗೆ ಮನದಟ್ಟು ಮಾಡ್ರಿ. ಪ್ಲೀಸ್ ಟ್ರೈ ಟು ಇಂಪ್ರೆಸ್ ಅಪಾನ್ ದ ಅಭ್ಯಾಸಿ that there is no ill feeling, there is no need to feel ill feeling. Now I was just wondering if these people are finding it so difficult to take just when they have been told to wait for a few months, how they will take it if they are not going to clear the exams? That will be even more challenging, right? So in other words, see, this is also a way of training where people are actually made to undergo ways of dealing with failures. I would not even call a failure, way to deal with some negative news, temporary negative news. It's not even a permanent negative news, it's a temporary negative news which can be corrected. ನಕಾರಾತ್ಮಕವಾದಂಥ ಒಂದು ಸನ್ನಿವೇಶನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದಕ್ಕೆ ಇದೊಂದು ತರಬೇತಿಯ ಒಂದು ಕ್ಷೇತ್ರ. ಅದನ್ನು ಆ ರೀತಿಯಲ್ಲಿ ತಗೊಳ್ತು ಅಂತಂದ್ರೆ ಅವ್ರು ಮುಂದಕ್ಕೆ ಚೆನ್ನಾಗಿ ತಯಾರಾಗ್ತಾರೆ. ಅವ್ರು ಇದನ್ನ ಸರಿಯಾದಂಥ ರೀತಿಯಲ್ಲಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದಕ್ಕೂ ಇನ್ನೂ ಕಷ್ಟಪಡ್ತಾರೆ. ಆಯ್ತಾ? ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಇದು ಯಾವ ಅಭ್ಯರ್ಥಿಗಳು ಮುಂದೆ ಹೋಗ್ತಿಲ್ಲ, ಇದು ಅವರ ಸಂಬಂಧಪಟ್ಟಿದ್ದು 5 ಕಾರಣ ಕೊಟ್ಟಿದ್ದೀನಿ. ಅಭ್ಯರ್ಥಿಗಳ ಹತ್ರ ಮಾತಾಡಿದಾಗ ಈ 5ರಲ್ಲಿ ಯಾವುದೋ ಒಂದು ಕಾರಣ ಇರುತ್ತೆ, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ರಿ ಅಂತ ಹೇಳ್ರಿ. ಓಕೆ? ಜಸ್ಟ್ ಆಸ್ಕ್ ದೆಮ್ ಟು ಇಂಟ್ರಸ್ಪೆಕ್ಟ್ ಆನ್ ದೀಸ್ 5 reasons and work out what could be the possible reason for them and then work on it over the next few months. Okay? ಮಂಜುನಾಥ್ ಅವ್ರು ಕೇಳಿ. ಸರ್ ನಮಸ್ತೆ. 2 ಫಾರ್ಮ್ಸ್ ಇದೆಯಲ್ಲ, ಕ್ಯಾಂಡಿಡೇಟ್ಸ್ ಫಾರ್ಮ್ಸು ಅಂಡ್ ಮೆಂಟರ್ಸ್ ಫಾರ್ಮ್ಸು. ಸೊ ಕ್ಯಾಂಡಿಡೇಟ್ ಫಾರ್ಮ್ಸ್ ಬಂದಿದೆ, ಫಿಲ್ ಮಾಡಿದ್ದಾರೆ. ಇಬ್ಬರು ಕ್ಯಾಂಡಿಡೇಟ್ಸ್, ಮಾಲಾ ಬಡಿಗರ್ ಅಂಡ್ ರಮೇಶ್ ಕೆ ಅವರಿಗೆ. ಒಂದ್ ನಿಮಿಷ, ನಾ ಇನ್ನೂ ಫಾರ್ಮ್ ಬಂದೇ ಇಲ್ಲ. ಫಾರ್ಮ್ ಬಗ್ಗೆ ನಾ ಪೂರ್ತಿ ಕತೆ ಹೇಳಿದ ಮೇಲೆ ನೀವು ಆಮೇಲೆ ಪ್ರಶ್ನೆ ಕೇಳಿ. ಇನ್ನು ಫಾರ್ಮ್ ಕತೆಗೆ ನಾ ಬಂದಿಲ್ಲ. ಫಾರ್ಮ್ ಬರ್ದೇ ಇರೋರ ಕತೆ ಅಷ್ಟೇ ನಾ ಹೇಳಿದ್ದೀವಿ. ಅದು ಈಗ ನೆಕ್ಸ್ಟ್ ಫಾರ್ಮ್ ಬಂದಿರೋರ ಕತೆ ಹೇಳ್ತೀನಿ, ಸರಿನಾ? ಅದಾದ್ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಸರಿನಾ? ಬ್ರದರ್ ಮೇಲ್ ಮಾತಾಡೋದಿಲ್ಲ. ಈಗ ಯಾರು ಮುಂದುವರಿತಾ ಇಲ್ಲ ಅವ್ರಿಗೆ ಮೇಲ್ ಹೋಗಿರುತ್ತೆ, ಎಲ್ರಿಗೂ ಹೋಗಿರುತ್ತೆ. ಅದಕ್ಕೇನೆ ಮುಂಚೆ ಏನ್ ಅನ್ಕೊಂಡ್ರು, ಯಾರು ಮುಂದುವರಿತಾ ಇಲ್ಲ ಅವ್ರಿಗೆ ಮೊದಲು ಫಲಿತಾಂಶ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರು ಕಳಿಸೋದು ಅಂತ ಅನ್ಕೊಂಡ್ರು. ಆಮೇಲೆ ಅದು ಯಾಕೋ ಸರಿ ಹೋಗಲ್ಲ ಅಂತ ಹೇಳಿ ಎಲ್ರಿಗೂ ಒಟ್ಟಿಗೆ ಫಲಿತಾಂಶನ ಪ್ರಕಟ ಮಾಡಿದ್ದಾರೆ.
all the results, all the outcomes have been released at once, so that we don't discriminate between people who are going forward immediately versus people who are going forward later on. ಓಕೆ ಎಲ್ರಿಗೂ ಹೋಗಿದೆ. ಕರ್ನಾಟಕದಲ್ಲಿ 513 ಜನ ಇದ್ದಾರೆ, 513 ಜನಕ್ಕೂ ಹೋಗಿದೆ. ಸರಿನಾ? ಅದರಲ್ಲಿ ಒಂದು ಅಂದಾಜು ಒಂದು 40ರಿಂದ 50 ಜನ ಇರ್ಬೋದು ಅಂತ ಅನ್ಕೊಳ್ತೀನಿ, ಅಂದಾಜು ಮುಂದುವರಿದೇ ಇರೋದು ಒಂದು ಅಂದಾಜು. ಸರಿನಾ? ಸರಿ, ಈಗ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಬರೋಣ. ಇನ್ಯಾವುದು ಪ್ರಶ್ನೆ ಇಲ್ಲ ಅಂತ ಬ್ರದರ್ ಅನ್ಕೊಳ್ತೀನಿ. ಒಂದ್ ನಿಮಿಷ, ನಾನ್ ಲೇಟರ್ ಜಾಯ್ನ್ ಇದ್ದೆ. ರಿವ್ಯೂ ಅಂತ ಬಂದ್ರೆ ನೀವು 5 ಪಾಯಿಂಟ್ಸ್ ಹೇಳಿದ್ರಲ್ಲ, ಅವ್ರನ್ನೇ ನೋಡ್ಕೊಳಕ್ ಹೇಳ್ಬೇಕು. ಆಮೇಲೆ ಮತ್ ಮುಂದೆ ಏನ್ ಮಾಡ್ಬೇಕು? ಏನು ಮಾಡಬೇಡಿ, Mentor. ನೀವೇನು ಮಾಡಬೇಡಿ. ಇಷ್ಟ ಅವ್ರ ಹತ್ರ Okay. ಚರ್ಚೆ ಮಾಡಿ ಸಮಾಧಾನ ಮಾಡಿದ್ರೆ ಸಾಕು. ಮತ್ತೆ ಬುಕ್ ರೀಡಿಂಗ್ ಎಲ್ಲ ಕಂಟಿನ್ಯೂ ಮಾಡೋಂಗಿದ್ರೆ ಮಾಡ್ರಿ, ಅವ್ರು ಇರ್ತೀನಿ ಅಂತ ಇರಲಿ ಬಿಡ್ರಿ, ಕಲ್ತ್ಕೊಳ್ಳಿ ಬಿಡ್ರಿ, ಅದೆಲ್ಲ ಏನಿದೆ ತಪ್ಪು ಅಲ್ವಾ? ನಾವೇ ಅಭ್ಯರ್ಥಿಯಾಗಿ ಅವ್ರು ಕಲಿತೀನಿ ಅಂದ್ರೆ ಯಾಕೆ ಕಲಿಬಾರ್ದು? ಕಲೀಲಿ ಬಿಡ್ರಿ. ಓಕೆ. ಬುಕ್ ರೀಡಿಂಗ್ ಇಂದ ಅವ್ರನ್ನ ಹೊರಗಡೆ ಕಳಿಸುವಂತ ಅವಶ್ಯಕತೆ ಇಲ್ಲ. ಅವರಾಗವರೇ ನಾವು ಇಲ್ಲ, ನಾವು ಇವಾಗ ನಮ್ಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನಾವು ಮುಂದೆ ಒಂದ್ಸತಿ ಮಾಡ್ತೀವಿ ಅಂತಂದ್ರೆ ಅದು ಅವ್ರ ಇಷ್ಟ. ಆದ್ರೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು. ಬರ್ತೀನಿ ಅಂತಂದ್ರೆ ಬರಲಿ ಬಿಡಿ ಹ್ಮ್. ಅಲ್ವಾ? ಓಕೆ. ನಮ್ ಕೆಲಸ ಏನಿದ್ರು ಕೂಡ ಇವ್ರನ್ನೆಲ್ಲ ಕೂಡ ಯಾವ್ಯಾವ ರೀತಿನಲ್ಲಿ ಇವಾಗ ಇರ್ತಕ್ಕಂಥ ಇತಿಮಿತಿನಲ್ಲಿ ಅವ್ರನ್ನ ನಾವು ತಯಾರು ಮಾಡ್ಬೋದು, ಮಾಡೋಣ. ಕಳ್ಕೊಳ್ಳೋದೇನಿದೆ ಅಲ್ವಾ? ಈಗ ಪುಸ್ತಕ ಓದೋದ್ರಲ್ಲಿ, ಅವ್ರು ಪುಸ್ತಕ ಓದಿ ಕೆಲವು ವಿಚಾರಗಳೆಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಅವ್ರಿಗೆ ಸಹಾಯ ಆಗೋದಾದ್ರೆ, ಅದರಿಂದ ಅವ್ರಿಗೆ ಮನಸ್ಸಿನಲ್ಲಿ ಪರಿವರ್ತನೆ ಆಗಿ ಮುಂದಿನ ಹಂತಕ್ಕೆ ತಯಾರಾಗ್ಲಿಕ್ಕೆ ಸಹಾಯ ಆಗೋದಾದ್ರೆ ಯಾಕೆ ಮಾಡಬಾರ್ದು? ವೈ ನಾಟ್? If continuing with the book reading with the pre-work mentors is going to have a positive impact on the mind, and they get a better footing in the spirituality, and they are able to change their approach to some of the things, why not? Let them continue the book reading. There is no need to compulsorily say that we will not continue the book reading for you. There is no need. Okay? In fact, they will be better prepared for the next batch. That's good only. So within the constraints, in whatever way we can prepare the candidate, let us prepare. Let us take this time to prepare them better, at least for the next batch. Okay? ಬ್ರದರ್, So, ಒಂದ್ ಕ್ವಶನ್. ಈಗ ಕ್ಯಾಂಡಿಡೇಟ್ಸ್ ನಮ್ಗೆ ಅಪಿಯರ್ ಆಗಿದೆ ಅಂತಂದ್ರೆ ದೇ ಆರ್ ಪ್ರೋಗ್ರೆಸಿಂಗ್ ಅಂತ ಅಲ್ವಾ? ದೇ ಆರ್ ಕಂಟಿನ್ಯೂಯಿಂಗ್ ಅಂತ ಅಂದ್ಬಿಟ್ಟು ನಮ್ದು ಪಾರ್ಟ್ ನಾವು ಟಿಕ್ ಮಾಡಿ ಸಬ್ಮಿಟ್ ಮಾಡ್ಬೇಕು. ನಾ ಇನ್ನೂ ಫಾರ್ಮ್ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಎಲ್ರಿಗೂ ಫಾರ್ಮ್ ಬಗ್ಗೆ ಅಷ್ಟೊಂದು ಆಸಕ್ತಿ? ಅಲ್ಲ, ನೀವು ಮೇಲ್ ಕಳ್ಸಿದೀವಿ, ಸಮ್ ಆಫ್ ದ ಪೀಪಲ್ ಕೆನಾಟ್ ಕಂಟಿನ್ಯೂ ಅಂತ ಒನ್ ಆಫ್ ದ 5 ರೀಸನ್ಸ್ ಅಂತ ಹೇಳಿದ್ರಲ್ವಾ? ಒಂದ್ ಸೊ ನಿಮಿಷ ಇರಿ, ಆ ತರ ಕಂಡೀಷನ್ ಅಲ್ಲಿ ಒಂದ್ ನಿಮಿಷ ಇರ್ರಿ. ಅದ್ರಲ್ಲಿ ಆಲ್ರೆಡಿ ನಾನು ಕ್ಲಾರಿಫೈ ಮಾಡಾಯ್ತು ಫಸ್ಟೇನೆ. ಏನ್ ಕ್ಲಾರಿಫೈ ಮಾಡಿದೆ? ಅಭ್ಯರ್ಥಿಗೆ ಫಾರ್ಮ್ ಹೋಗಿರುತ್ತೆ, ಫಾರ್ಮ್ ಹೋಗಿರಲ್ಲ, ಅವ್ರಿಗೆ ಔಟ್ಕಮ್ ಮಾತ್ರ ಹೋಗಿರುತ್ತೆ. ಅಭ್ಯರ್ಥಿಗೂ ಫಾರ್ಮ್ ಹೋಗಲ್ಲ, ಪ್ರೀ ವರ್ಕ್ ಮೆಂಟರ್ಗೂ ಫಾರ್ಮ್ ಹೋಗಲ್ಲ. ಅವರ ವಿಚಾರದಲ್ಲಿ ಯಾವ ಫಾರ್ಮು ಬಂದಿರಲ್ಲ. ಮ್ಯೂಟಲ್ಲಿ ಇದೀರಿ, ಮ್ಯೂಟಲ್ಲಿ ಇದೀರಿ ಸಿಸ್ಟರ್. ಈಗ ನಮ್ಗೆ ಫಾರಂ ಅಪಿಯರ್ ಆಗಿದೆ, ಅವರು ಕ್ಯಾಂಡಿಡೇಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ನಮ್ಗೆ ಅಪಿಯರ್ ಆಯ್ತು ಅಂದ್ರೆ ದೇ ಆರ್ ಪ್ರೋಗ್ರೆಸಿಂಗ್, ಅಂದ್ರೆ ದೇ ಆರ್ ಗೋಯಿಂಗ್ ಫಾರ್ವರ್ಡ್ ಅಂತ ಅಲ್ವಾ? ಫಾರ್ಮ್ ಬಗ್ಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವಾಗ್ಲಿಂದ ಎಲ್ರಿಗೂ ಫಾರ್ಮ್ಗೆ ಜಂಪ್ ಮಾಡ್ತಿದ್ರ. ಸರಿ, ಎರಡನೇ ಭಾಗದ ಕತೆ ಕೇಳ್ಬಿಡ್ರಿ, ಆಮೇಲೆ ಏನಾರು ಮಾತಾಡಿದ್ರಂತೆ. ಒಂದ್ ನಿಮಿಷ ಇರಿ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ಸಿಸ್ಟರ್, ಇಲ್ಲಿಗೆ ಪ್ರಶ್ನೆ ನಿಲ್ಸಣ್ರಿ. ನಾನು ಎರಡನೇ ಭಾಗ ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಉತ್ತರ ತಗೊಂಡು. ಸರಿ ಯಾಕಂದ್ರೆ ಎಲ್ರು ಕೂಡ ಎಲ್ಲೆಲ್ಲೋ ಪ್ರಶ್ನೆಗಳು ಹೋಗ್ತಾ ಇದೆ. ಒಂದ್ ನಿಮಿಷ ಇರಿ. ಸರಿ, ಎರಡನೇ ಭಾಗಕ್ಕೆ ಬರೋಣ ಹಾಗಾದ್ರೆ. ಸರಿನಾ? ಯಾರು ಮುಂದುವರೆದಿಲ್ವೋ ಮುಂದಿನ ಸತಿ ಅವ್ರು ಅಪ್ಲೈ ಮಾಡಿದಾಗ ಮೊದಲನೇ ಸ್ತರದಿಂದನೇ ಮುಂದುವರಿಬೇಕು. ಮತ್ತೆ ಇಂಟರ್ವ್ಯೂ ಮಾಡಬೇಕು, ಮತ್ತೆ ಸ್ಕ್ರೀನಿಂಗ್ ಮಾಡಬೇಕು, ಮತ್ತೆ ಅಪ್ಲೈ ಮಾಡಬೇಕು, ಎಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕಾಗತ್ತೆ. ಅವ್ರು ಮತ್ತೆ ಹಾಗೆ ಮಧ್ಯದಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಯಾರೋ ಪ್ರಶ್ನೆ ಕೇಳಿದಿರಿ, ಮಧ್ಯದಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? ಸರಿ, ಈಗ ಯಾರಿಗೆ ಈಗ ಮುಂದುವರಿಬಹುದು ಅಂತ ಹೇಳಿರ್ತೀವಿ, ಆ ಮುಂದುವರಿಯೋರಿಗೆ 2 ಫಾರ್ಮ್ ಇರುತ್ತೆ. ಒಂದು ಅಭ್ಯರ್ಥಿ ಫಿಲ್ ಮಾಡ್ತಕ್ಕಂಥದ್ದು, ಎರಡನೇದು ಪ್ರೀ ವರ್ಕ್ ಮೆಂಟರ್ ಫಿಲ್ ಮಾಡ್ತಕ್ಕಂಥದ್ದು. So the one who has been allowed to go forward, they will have 2 forms. One form to be filled by the candidate, other form to be filled by the pre-work mentor. Okay? Now, first the candidate has to fill up the form.
Once the candidate fills up the form, then it becomes accessible for the pre-work mentor to fill the form. Without candidate filling the form, you will get an email saying that the candidate has been sent a form, but you will not be able to access the form to fill. First, the candidate has to fill the form. Then only the pre-work mentor form will open for you to fill. So this answers one of the question. ಮೊದಲು ಅಭ್ಯರ್ಥಿ ಅವ್ರಿಗೆ ಏನು ಅರ್ಜಿ ಕಳಿಸಿದೀವಿ ಅದನ್ನು ಅವರು ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ನಂತರ ಅವರಿಗೆ ನಿಮ್ಮ ಪ್ರೀವರ್ಕ್ ಫಾರ್ಮ್ ಏನಿದೆ ಮೆಂಟರ್ ಹತ್ರ ಆ ಫಾರ್ಮ್ ತೆರೆದುಕೊಳ್ಳುತ್ತೆ. ತೆರೆದುಕೊಂಡ ನಂತರ ನೀವು ಪ್ರೀವರ್ಕ್ ಮೆಂಟರ್ಸ್ ಆಗಿ ಆ ಫಾರ್ಮ್ನ ನೀವು ಕೂಡ ಭರ್ತಿ ಮಾಡ್ಬೋದು. ಸರಿನಾ? ಈಗ ಇನ್ನು ಈ 2 ಫಾರ್ಮ್ ಕಥೆಗಳು ಒಂಚೂರು ಹೇಳ್ಬಿಡ್ತೀನಿ, ಅದನ್ನು ಕೇಳಿಸ್ಕೊಳ್ರಿ, ಆಮೇಲೆ ಪ್ರಶ್ನೋತ್ತರಕ್ಕೆ ಹೋಗೋಣ. ಮೊದಲನೇದು, ಅಭ್ಯರ್ಥಿನಲ್ಲಿ ಫಿಲ್ ಮಾಡತಕ್ಕಂಥ ಫಾರ್ಮ್ನಲ್ಲಿ 10 ಪ್ರಶ್ನೆಗಳಿದೆ. ಅದು ನಿಮಗೆ ಕಾಣಲ್ಲ. ಆದರೆ ಅಭ್ಯರ್ಥಿ ಫಾರ್ಮ್ನ ಫಿಲ್ ಮಾಡಿದ ಮೇಲೆ, ಭರ್ತಿ ಮಾಡಿದ ಮೇಲೆ ನಿಮ್ಮ ಫಾರ್ಮ್ ಓಪನ್ ಅಪ್ ಆಗುತ್ತಲ್ವಾ, ಆ ಓಪನ್ ಅಪ್ ಆದಾಗ ನಿಮ್ಮ ಫಾರ್ಮ್ ಪಕ್ಕದಲ್ಲೇ ಕ್ಯಾಂಡಿಡೇಟ್ ಅಂತ ಒಂದು ಬಟನ್ ಇರುತ್ತೆ. ಆ ಕ್ಯಾಂಡಿಡೇಟ್ ಬಟನ್ ಒತ್ತಿದ್ರೆ ಅವ್ರು ಏನು ಫಾರ್ಮ್ ಫಿಲ್ಅಪ್ ಮಾಡಿದ್ದಾರೆ ಅಂತ ನಿಮಗೆ ಕಾಣುತ್ತೆ. ಹೌದು ಸರ್. ಸರಿನಾ? ಓಕೆ ಸೊ ನಿಮಗೆ 2 ಕಾಣುತ್ತೆ. ನೀವೇನು ಫಿಲ್ಅಪ್ ಮಾಡ್ತೀರೋ ಅದು ಕಾಣುತ್ತೆ. ಕ್ಯಾಂಡಿಡೇಟ್ ಅನ್ನೋ ಒಂದು ಬಟನ್ ಇರುತ್ತೆ ಅಲ್ಲೇ ಮೇಲ್ಗಡೆ, ಅದನ್ನು ಒತ್ತಿದ್ರೆ ಅವ್ರು ಏನು ಫಿಲ್ಅಪ್ ಮಾಡಿದಾರೆ ಅದು ಕಾಣುತ್ತೆ. ಹಾಗಾಗಿ ಮೊದಲು ಕ್ಯಾಂಡಿಡೇಟ್ ಫಿಲ್ಅಪ್ ಮಾಡಬೇಕು. ಸೊ ನಿಮ್ಮ ಹತ್ರ ಯಾರು ಪ್ರೀವರ್ಕ್ ಕ್ಯಾಂಡಿಡೇಟ್ಸ್ ಇದಾರಲ್ವಾ ಅವ್ರಿಗೆಲ್ರಿಗೂ ಹೇಳಿ ಮೊದಲು ಬಂದಿರತಕ್ಕಂಥ ಫಾರ್ಮ್ನ ನೀವು ಫಿಲ್ಅಪ್ ಮಾಡ್ರಿ ಅಂತ ಅವ್ರಿಗೆ ಹೇಳ್ರಿ. ಫಿಲ್ಅಪ್ ಮಾಡಿದ್ರೆ ಮಾತ್ರನೇ ನಿಮಗೆ ಆ ಫಾರ್ಮ್ಸು ಕಾಣುತ್ತೆ, ನಿಮ್ಮ ಕ್ಯಾಂಡಿಡೇಟ್ಸ್ದು. ಇಲ್ದರೆ ಕಾಣಲ್ಲ. ಸರಿನಾ? ಸೊ ಅದಕ್ಕೆ ಮುಂಚೆ ನೀವೇನಾದ್ರು ಭರ್ತಿ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ರಿವ್ಯೂ ಅಂತ ಬಟನ್ ಇರುತ್ತೆ, ಆದ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಏನು ಬರಲ್ಲ, ಯಾಕೆಂದ್ರೆ ಕ್ಯಾಂಡಿಡೇಟ್ ಇನ್ನು ಫಿಲ್ಅಪ್ ಮಾಡಿಲ್ಲ. ಓಕೆ, ಇಂಗ್ಲಿಷ್ನಲ್ಲಿ ಹೇಳ್ಬಿಡ್ತೀನಿ. There are 2 forms for the candidates and the pre-work mentors to fill. The first form is for the candidates to fill. The candidate form has 10 questions. Now, based on the answer that they give for the first 6 questions, the 9th question will be auto-entered. ಮೊದಲ 6 ಪ್ರಶ್ನೆಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಪ್ರಕಾರ 9ನೇ ಪ್ರಶ್ನೆಗೆ ಅವರೇನು ಉತ್ತರ ಬರೆಯುವಂತ ಅಗತ್ಯ ಇಲ್ಲ. ಸಿಸ್ಟಮ್ಮೇ ಯಾವುದೋ ಒಂದು ಉತ್ತರ ಕೊಡುತ್ತೆ. ಕಂಪ್ಲೀಟ್ ಅಂತ ಕೊಡುತ್ತೆ, ಪಾರ್ಷಿಯಲಿ ಕಂಪ್ಲೀಟ್ ಅಂತ ಕೊಡುತ್ತೆ, ಇನ್ಕಂಪ್ಲೀಟ್ ಅಂತ ಕೊಡುತ್ತೆ. ಬೇಸ್ಡ್ ಆನ್ ದ ರೆಸ್ಪಾನ್ಸಸ್ ದಟ್ ದೇ ಗಿವ್ ಫಾರ್ ದ ಫಸ್ಟ್ 6 questions, the system itself will give 3 possible options, either incomplete, partially complete or complete. Okay, based on that the 10th question will open up for different candidates. If it is showing as incomplete or partially complete, it's quite likely that the 10th question will not open up for the candidate. Okay, now irrespective of what the status is, at the last sentence there is a tick box. If the candidate does tick the tick box, then the submit button will open and they can actually submit the form. Okay, now suppose a candidate, the system has generated a candidate the system has generated a candidate's response as incomplete or partially complete. Then it will tell the candidate, come back and do some of the things that they have not done, and then come back and fill up the form later on again. The commonest reasons why the candidate's form will show either incomplete or partially complete is if they have not done adequate amount of sadhana. Secondly, if they have not completed the heartfulness communication course. Thirdly, if they have not done the volunteer work. For these 3 reasons, it will show either partially complete or incomplete. Okay, you will be able to see in the candidates button that you can click on when you try to fill the form. Once the candidate fills up the form, whether it's complete, incomplete or partially complete, you will be able to press the review button and enter your data. ಅಭ್ಯರ್ಥಿ ಒಮ್ಮೆ ಭರ್ತಿ ಮಾಡಿದ್ರೆ ಮೊದಲ 6 ಪ್ರಶ್ನೆಗಳ ಪ್ರಕಾರ 9ನೇ ಪ್ರಶ್ನೆ ಏನಾಗುತ್ತೆ, ಅದು ತನಗೆ ತಾನಾಗೆ ಉತ್ತರ ಬಂದ್ಬಿಡುತ್ತೆ.
ಅಭ್ಯರ್ಥಿ ಏನು 9ನೇ ಪ್ರಶ್ನೆಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ. ಮೊದಲ ಹಾ 6ನೇ ಸರ್. ಪ್ರಶ್ನೆ ಪ್ರಕಾರ 9ನೇ ಪ್ರಶ್ನೆ ತಾನಾಗಿ ಉತ್ತರ ಬರುತ್ತೆ. ತದನಂತರ 10ನೇ ಪ್ರಶ್ನೆನಲ್ಲಿ ಕಂಪ್ಲೀಟ್ ಆಗಿದ್ರೆ, ಪಾರ್ಷಿಯಲ್ ಕಂಪ್ಲೀಟ್ ಆಗಿದ್ರೆ 10ನೇ ಪ್ರಶ್ನೆ ಬರುತ್ತೆ. ಇಲ್ಲದೆ ಹೌದು ಇದ್ರೆ ಸರ್. 10ನೇ ಪ್ರಶ್ನೆ ಕೂಡ ತಾನಾಗೆ ತಗೊಳುತ್ತೆ. ಅವರು ಟಿಕ್ ಬಾಕ್ಸ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಇರತಕ್ಕಂಥದ್ದು ಸಬ್ಮಿಟ್ ಬಟನ್ ಬರುತ್ತೆ, ಸಬ್ಮಿಟ್ ಒತ್ಬೋದು. ಕ್ಯಾಂಡಿಡೇಟ್ ಕಂಪ್ಲೀಟ್ ಅಂತ ಬಂದ್ರು, ಇನ್ಕಂಪ್ಲೀಟ್ ಅಂತ ಬಂದ್ರು, ಪಾರ್ಷಿಯಲಿ ಕಂಪ್ಲೀಟ್ ಅಂತ ಬಂದ್ರು ಕೂಡ ಸಬ್ಮಿಟ್ ಬಟನ್ ಒತ್ತಬಹುದು. ಒತ್ತಿದ ನಂತರ ನಿಮಗೆ ಬರುತ್ತೆ, ನಿಮಗೆ ಬಂದಿರತಕ್ಕಂಥದ್ದು ಏನಿದೆಯಲ್ಲ, ನೀವು ಲಾಗಿನ್ ಆಯ್ತು ಅಂತಂದ್ರೆ ಆವಾಗ ಆ ರಿವ್ಯೂ ಬಟನ್ ಆನ್ ಇರುತ್ತೆ, ಬ್ಲೂ ಬಟನ್ ಇರುತ್ತೆ ರಿವ್ಯೂ ಬಟನ್. ಅದ್ರ ಮೇಲೆ ಪ್ಲಸ್ ಮಾಡ್ತು ಅಂತಂದ್ರೆ ನಿಮ್ಮ ಫಾರ್ಮ್ ಓಪನ್ ಅಪ್ ಆಗುತ್ತೆ. ನಿಮ್ಮ ಫಾರ್ಮ್ ಓಪನ್ ಅಪ್ ಆಯ್ತು ಅಂತಂದ್ರೆ ಅದರಲ್ಲಿ ನೀವು ಕ್ಯಾಂಡಿಡೇಟ್ಸ್ ಏನು ಉತ್ತರಗಳೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ಕಾಣುತ್ತೆ. ಸರಿನಾ? ಸೊ ಇಲ್ಲಿ ಬೇಕಾದ್ರೆ ನಿಮಗೆ ಏನೇನು ಪ್ರಶ್ನೆಗಳಿದೆ ಅಂತ ಬೇಕಾದ್ರೆ ಓದ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಅಂದಾಜು ಇರುತ್ತೆ ಕ್ಯಾಂಡಿಡೇಟ್ಸ್ ಏನ್ ಮಾಡಿರ್ತಾರೆ ಅಂತ. ಹತ್ತು ಪ್ರಶ್ನೆ ಇದೆ ಅಂತ ಹೇಳಿದ್ನಲ್ಲ, ಮೊದಲನೇ ಪ್ರಶ್ನೆ, ನೀವು ರೆಗ್ಯುಲರ್ ಆಗಿ ಸಾಧನ ಮಾಡಿದ್ದೀರಾ? ಅದಕ್ಕೆ 3 ಆಪ್ಷನ್, ಅದರಲ್ಲಿ ಯಾವುದೋ ಒಂದನ್ನು ಅವ್ರು ಕ್ಲಿಕ್ ಮಾಡಬೇಕು. ವಾರದಲ್ಲಿ 6 ರಿಂದ 7 ದಿವಸ ಮಾಡಿದ್ದೀರಾ, ಅಥವಾ 4 ರಿಂದ 5 ದಿವಸ ಮಾಡಿದ್ದೀರಾ, ಅಥವಾ 1 ರಿಂದ 3 ದಿವಸ ಅಭ್ಯಾಸ ಮಾಡ್ತಾ ಇದ್ದೀರಾ? ಇದು ಮೊದಲನೇ ಪ್ರಶ್ನೆ. ಅವ್ರು ಯಾವುದೋ ಒಂದು ಬಾಕ್ಸ್ ಟಿಕ್ ಮಾಡಬೇಕು. ಎರಡನೇ ಪ್ರಶ್ನೆ, ವಾರಕ್ಕೆ 2 ಸತಿ ಸಿಟ್ಟಿಂಗ್ ತಗೊಂಡಿದ್ದೀರಾ ಕಳೆದ 8 ವಾರದಲ್ಲಿ? ಇದು ಎರಡನೇ ಪ್ರಶ್ನೆ ಅವ್ರಿಗೆ ಕೇಳಿರ್ತಕ್ಕಂಥದ್ದು. ಅದರಲ್ಲೂ 3 ಬಾಕ್ಸ್ ಇದೆ. 12 ರಿಂದ 16 ಸಿಟ್ಟಿಂಗ್ ತಗೊಂಡಿದ್ದೀನಿ, ಅಥವಾ 8 ರಿಂದ 12 ಸಿಟ್ಟಿಂಗ್ ತಗೊಂಡಿದ್ದೀನಿ, ಅಥವಾ 8ಕ್ಕಿಂತ ಕಡಿಮೆ ಸಿಟ್ಟಿಂಗ್ ತಗೊಂಡಿದ್ದೀನಿ ಕಳೆದ 8 ವಾರದಲ್ಲಿ. ಆ ತರ ಇತ್ತು ಅಂತ ಕೂಡ ಅವ್ರು ಯಾವುದೋ ಒಂದು ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ಓಕೆ. ಮೂರನೇದು, ಸತ್ಸಂಗ ಎಲ್ಲ ಅಟೆಂಡ್ ಮಾಡಿದ್ರೆ ಕಳೆದ 8 ವಾರದಲ್ಲಿ. ಅದರಲ್ಲಿ ಒಂದು 3-4 ಆಪ್ಷನ್ ಇದೆ. 7 ರಿಂದ 8 ವಾರ ಅಟೆಂಡ್ ಮಾಡಿದ್ದೀನಿ ಭಾನುವಾರ, 5 ರಿಂದ 6 ಭಾನುವಾರ, 3 ರಿಂದ 4 ಭಾನುವಾರ, 1 ರಿಂದ 2 ಭಾನುವಾರ, ಆ ಥರ ಒಂದಿಷ್ಟು ಚಾಯ್ಸಸ್ ಇದೆ. ಅದರಲ್ಲಿ ಯಾವುದೋ ಒಂದು ಅವರು ಸೆಲೆಕ್ಟ್ ಮಾಡ್ತಾರೆ. ಇದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ, ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸು ನೀವು ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ಶುರು ಮಾಡಿದ್ದೀರಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಅಥವಾ ಶುರುನೇ ಮಾಡಿಲ್ವಾ? ಈ 3 ಪ್ರಶ್ನೆ ಇದೆ. ಅದರಲ್ಲಿ ಯಾವುದೋ ಒಂದು ಅವರು ಸೆಲೆಕ್ಟ್ ಮಾಡಬೇಕು. 5ನೇ ಪ್ರಶ್ನೆ, ಹಾರ್ಟ್ಫುಲ್ನೆಸ್ ವೇ ಪುಸ್ತಕ ಮುಗಿಸಿದ್ದೀರಾ ಓದಿರೋದು? ಇಲ್ಲಿ ಕೆಲವು ಅಭ್ಯರ್ಥಿಗಳು ಮನೇಲಿ ಕೂತ್ಕೊಂಡು ನಾನೇ ಓದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮನೇಲಿ ಕೂತ್ಕೊಂಡು ನಾನೇ ಓದ್ಕೊಂಡ್ರೆ ಅದು ಕಂಪ್ಲೀಟ್ ಮಾಡಿದೆ ಅಂತ ಟಿಕ್ ಮಾಡಿದ್ರೆ ಅದು ಒಪ್ಕೊಳ್ಳಲ್ಲ. ಯಾಕೆಂತಂದ್ರೆ ನಿಮಗೆ ಪ್ರೀ ವರ್ಕ್ ಮೆಂಟರ್ ಕೊಟ್ಟಿದ್ದೇನೆ, ಅವ್ರ ಜೊತೆ ಓದ್ಬೇಕು ಅಂತ. ನೀವೇ ಓದ್ಕೊಳ್ಳೋದಾಯ್ತು ಅಂತಂದ್ರೆ ಪ್ರೀ ವರ್ಕ್ ಮೆಂಟರ್ ಯಾಕೆ ಕೊಡಬೇಕಿತ್ತು ಅಲ್ವಾ? ಸೊ ಹಾಗಾಗಿ ಅವ್ರೇನಾದ್ರು ನಾನೇ ಓದ್ಕೊಂಡಿದ್ದೀನಿ ಅಂದ್ರೆ ಅದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ, ಓದಿಲ್ಲ ಅಂತಾನೆ ಆಗುತ್ತೆ. ಅವ್ರು ಓದಿದ್ರೆ. ನಾವಿಲ್ಲಿ ನೋಡ್ತಾ ಇರೋದು ಪ್ರೀ ವರ್ಕ್ ಮೆಂಟರ್ ಜೊತೆ ಓದಿರ್ಬೇಕು. ಸರಿನಾ? ಅದರಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿದೆ, ಪಾರ್ಷಿಯಲ್ ಕಂಪ್ಲೀಟೆಡ್, ಸ್ಟಾರ್ಟೆಡ್ ರೀಸೆಂಟ್ಲಿ, ನಾಟ್ ಸ್ಟಾರ್ಟೆಡ್ ಅಂತ 4 ಆಪ್ಷನ್ ಇದೆ. ಕಡೆಯದು ಪ್ರಾಕ್ಟೀಸ್ ಡಾಕ್ಯುಮೆಂಟ್ ಇದೆಯಲ್ಲ, ಆ ಪ್ರಾಕ್ಟೀಸ್ ಡಾಕ್ಯುಮೆಂಟು ನೀವು ಪ್ರೀ ವರ್ಕ್ ಮೆಂಟರ್ ಜೊತೆಗೆ ಚರ್ಚೆ ಮಾಡಿದ್ದೀರಿ, ಅದನ್ನು ನಿಮ್ಮ ಸಾಧನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಇದೆ. ಅದರಲ್ಲಿ ಎಸ್, ಸಮ್ ವಾಟ್, ನಾಟ್ ರಿಯಲ್ ಅಂತಿದೆ. ಅದರಲ್ಲಿ ಯಾವುದೋ ಒಂದನ್ನು ಅವ್ರ ಬಟನ್ ಸೆಲೆಕ್ಟ್ ಮಾಡಬೇಕು. ಈ 6 ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅದರ ಪ್ರಕಾರ ಅವರಿಗೆ 9ನೇ ಪ್ರಶ್ನೆಯಲ್ಲಿ ಕಂಪ್ಲೀಟ್, ಇನ್ಕಂಪ್ಲೀಟ್ ಅಥವಾ ಪಾರ್ಷಿಯಲಿ ಕಂಪ್ಲೀಟ್ ಅಂತ ಬರುತ್ತೆ. ಸರಿನಾ? ಇದು ಇಂಗ್ಲಿಷ್ನ ಹೇಳ್ಬಿಡ್ತೀನಿ, ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ತಗೊಳ್ತೀನಿ. ಸೊ there are 10 questions for the candidates. The first 6 questions are crucial. The first 6 questions are relating to their daily sadhana practice. Are they able to practice every day of the week? Second question is relating to the amount of sittings that they have taken. Have they managed to take 12 to 16 or 8 to 12 or less than 8 sittings in the over last 8 weeks? They have to select one of them. The third question is, have they been able to attend the Sunday satsangs regularly? Out of the 8 weeks, have they managed to attend 7 or 8 weeks, or 6 to 7, or 5 to 6, or 3 to 4, or less than 2? These are the questions, options that they have to select as far as Sunday satsang. That's the third one. Jitu sister, please wait. Don't go on typing the questions. All of us are busy trying to answer something. Okay? Please wait. The fourth question is relating to Heartfulness Communication course. Have they completed the Heartfulness Communication course? Have they started but not yet complete? Or have they not yet started? These are the 3 choices. Fifth question is, have they completed the Heartfulness way?
Now, some candidates have said that they have read it by themselves. That is not going to be valid. So if they have said that they have completed, you need to check with them, did they complete by themselves or did they actually do it with the pre-work mentor? Obviously, if you are the pre-work mentor, they should have done it with you. If they have not done it with you, then you know for a reason that they have not done. Okay. So they have 4 options there. Completed, not started, 50, more than 50% finished, less than 50% finished. Those are the 4 choices. That's the 5th question. 6th question is, I have read and the practice document, the 9-page document that we had given, I have read it with the pre-work mentor and I have applied in my daily sadhana. Yes, somewhat, no. These are the 3 options. Now, based on the answers to these questions, the 9th question will auto-populate by itself. Tanage uttara barutte 9ನೇ ಪ್ರಶ್ನೆಯಲ್ಲಿ. Okay. 7th question is, I have completed at least 2 volunteer works. Yes or no? 7th question, it's about volunteer work. Okay. And the 8th question is, I have discussed my readiness and my completion with my pre-work mentor. The candidate has to discuss, the candidate has to declare that they have actually discussed about their readiness and the completion of the pre-work with the pre-work mentor. So there is a choice there. Yes, I have done the discussion with my pre-work mentor and I am ready. Yes, but the pre-work mentor thinks that I need more time. No, not yet discussed. These are the other 2 questions, the 7th and the 8th questions relating to the discussions with the pre-work mentor and the volunteer activity. 9th question, as I said, it is system generation. They don't need to fill. If they try to fill also, it will not allow. The 10th question is, the candidate has 2 options in the 10th questions. Either the candidate is ready now, they have completed the pre-work and ready to start the PCMS modules immediately, or they want to take more time before they go to the modules. This is the choice that the candidate has to make. 10ನೇ ಪ್ರಶ್ನೆ ಇದೆಯಲ್ಲ, 10ನೇ ಪ್ರಶ್ನೆಯಲ್ಲಿ ಕ್ಯಾಂಡಿಡೇಟ್ಸೇ ಸೆಲೆಕ್ಟ್ ಮಾಡ್ಕೋಬೇಕು, ಅಭ್ಯರ್ಥಿಗಳೇ ಸೆಲೆಕ್ಟ್ ಮಾಡ್ಕೋಬೇಕು. ಏನಂತ ಸೆಲೆಕ್ಟ್ ಮಾಡ್ಕೋಬೇಕು? ನಾನು ಪ್ರೀ-ವರ್ಕ್ ಮುಗಿಸಿದ್ದೀನಿ, ನಾನು ತಕ್ಷಣ ಮಾಡ್ಯೂಲ್ಸ್ನ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಮೊದಲನೇದಿರುತ್ತೆ, ಮೊದಲನೇ ಆಯ್ಕೆ. 2ನೇ ಆಯ್ಕೆಯಲ್ಲಿ ನಾನು ಪ್ರೀ-ವರ್ಕ್ ಮುಗಿಸಿದ್ದೀನಿ, ಆದರೆ ತಕ್ಷಣ ನಾನು ಮಾಡ್ಯೂಲ್ಸ್ ಬರೀಲಿಕ್ಕೆ ರೆಡಿ ಇಲ್ಲ, ಕೆಲ ಸಮಯದ ನಂತರ ನಾನು ಮಾಡ್ಯೂಲ್ಸ್ ಬರಿತೀನಿ ಅಂತ ಆ ಆಯ್ಕೆ ಕೂಡ ಮಾಡ್ಕೋಬಹುದು. ಇದು 2 ಆಯ್ಕೆಗಳು ಉಂಟು ಕ್ಯಾಂಡಿಡೇಟ್ಸ್ಗೆ. ಇದಿಷ್ಟು ಕ್ಯಾಂಡಿಡೇಟ್ಸ್ನ ಪ್ರಶ್ನೆಗಳು, ಸರಿನಾ? ಇದಿಷ್ಟು ನಿಮಗೆ ಅವರು ಮುಗಿಸಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಮೆಸೇಜ್ ಬರುತ್ತೆ ಇಮೇಲಲ್ಲಿ, ನಿಮ್ಮ ಕ್ಯಾಂಡಿಡೇಟ್ ಈ ಥರ ಸಬ್ಮಿಟ್ ಮಾಡಿದ್ದಾರೆ, ನೀವು ಹೋಗಿ ದಯವಿಟ್ಟು ಸಬ್ಮಿಟ್ ಮಾಡಿ ಅಂತ. ಇನ್ನೊಂದು ತೊಡಕ ಆಗ್ತಾ ಇದೆ, ಇದನ್ನು ಹೇಳ್ಬಿಡ್ತೀನಿ. ನಾನು ನಿಮಗೆ ಪರ್ಸೆಪ್ಟರ್ ಗ್ರೂಪಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ವರ್ಕ್ ಆಗುತ್ತೆ. ಕೆಲವು ಪರ್ಸೆಪ್ಟರ್ಸ್ಗೆ, ಕೆಲವು ಕ್ಯಾಂಡಿಡೇಟ್ಸ್ಗೆ ಇಮೇಲಲ್ಲಿ ಏನು ಲಿಂಕ್ ಬಂದಿದೆಯಲ್ಲ, ಆ ಲಿಂಕ್ ಮೇಲೆ ಒತ್ತಿದ್ರೆ ಎಷ್ಟೊಂದು ಜನಕ್ಕೆ ವರ್ಕ್ ಆಗ್ತಾ ಇಲ್ಲ. ದಯವಿಟ್ಟು ಇದು ಗಮನಿಸಿ. 2 ಲಿಂಕ್ ಇದೆ, ನಿಮಗೆ ಇಮೇಲಲ್ಲಿ ಬಂದಿರತಕ್ಕಂಥ ಲಿಂಕು ಅಥವಾ ಕ್ಯಾಂಡಿಡೇಟ್ಗೆ ಇಮೇಲಲ್ಲಿ ಬಂದಿರತಕ್ಕಂಥ ಲಿಂಕು. 2ನೇ ಲಿಂಕು ನಾನು ಪರ್ಸೆಪ್ಟರ್ ಗ್ರೂಪಲ್ಲಿ ಹಾಕಿದ್ದೀನಿ. ನಾವೇನು ಹಾಕಿದ್ದೀವಿ ಲಿಂಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗುತ್ತೆ. ಕ್ಯಾಂಡಿಡೇಟ್ಗಳು ಬಂದಿರತಕ್ಕಂಥ ಅಥವಾ ನಿಮಗೆ ಇಮೇಲಲ್ಲಿ ಬಂದಿರತಕ್ಕಂಥ ಲಿಂಕ್ ಮೇಲೆ ಒತ್ತಿದ್ರೆ ಅದು ವರ್ಕ್ ಆಗಲ್ಲ ಎಷ್ಟೋ ಸತಿ. ಇದು ತುಂಬಾ ಜನಕ್ಕೆ ತೊಂದರೆ ಆಗಿದೆ. ಒಂದ್ ವೇಳೆ ಆ ರೀತಿ ಆಗಿದ್ರೆ ಹೇಗೆ ನಿವಾರಣೆ ಮಾಡ್ಕೋಬೇಕಂತಂದ್ರೆ, ನೀವು ಆ ಲಿಂಕ್ ಇಂದ ಲಾಗೌಟ್ ಆಗ್ಬೇಕು. ಮೊದಲು ಲಾಗೌಟ್ ಆಗ್ಬಿಟ್ಟು ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ, ಕುಕೀಸ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಡಿಲೀಟ್ ಮಾಡಿದ ಮೇಲೆ ಹೊಸ ಲಿಂಕ್ ನಾ ಏನು ಕಳಿಸಿದ್ದೀನಲ್ಲ 2ನೇ ಲಿಂಕು, ಆ ಲಿಂಕಲ್ಲಿ ಲಾಗಿನ್ ಆಯಿತು ಅಂತಂದ್ರೆ ನಿಮಗೆ ತಕ್ಷಣ ನಿಮಗೆ ಫಾರ್ಮ್ ಕಾಣಿಸ್ತು. ಇಲ್ದರೆ ಫಾರ್ಮ್ ಕಾಣಲ್ಲ. ಸೊ ದಿಸ್ ಇಸ್ ಅನದರ್ ಥಿಂಗ್ ದಟ್ ಯು ಪೀಪಲ್ ನೀಡ್ ಟು ರಿಮೆಂಬರ್. ದ ಲಿಂಕ್ ದಟ್ ಹ್ಯಾಸ್ ಬಿನ್ ಸೆಂಟ್ ಆನ್ ದ ಇಮೇಲ್, there is some trouble with that particular link, both for the candidates and the preceptors. So you need to log in with the second link that I have sent. I have sent you a link in the message that I have put in the Bangalore Preceptor group and the Karnataka Preceptor group. Please log in with the second link. But sometimes if you log into the second link without clearing the data from the first link, again you might get error. So before you log into the second link, first log out of the first link, delete all the browsing data, delete all the cookies, and then log in into the second link. Okay, I will stop here. I will then tell you what are the 3-4 questions that you will get as pre-work mentors. Then we'll take some questions regarding that. Any questions regarding the candidates form, you can tell me, ask me now. Go ahead.
ಅಭ್ಯರ್ಥಿಗಳ ಅರ್ಜಿ ಏನಿರುತ್ತೆ ಅದರಲ್ಲಿ ಇರತಕ್ಕಂಥ ಪ್ರಶ್ನೆಗಳೆಲ್ಲ ನಾನು ಹೇಳಿದ್ದೀನಿ. ಮೊದಲ 6 ಪ್ರಶ್ನೆನಲ್ಲಿ ಏನಾದ್ರು ತೊಡಕ ಇದ್ರೆ ಅವ್ರನ್ನ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಮೊದಲ 6 ಪ್ರಶ್ನೆಯಲ್ಲಿ, ಸರಿನಾ? ಈಗ ಕನ್ನಡದವ್ರು ಕೆಲವರೆಲ್ಲ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸೇ ಇರಲಿಲ್ಲ, ನಾವು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅವಾಗ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಕನ್ನಡದವರು ನಾವು ಕೊಟ್ಟಿರಲಿಲ್ಲ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್, ಅವರೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ರು. ಹಾಗಾಗಿ ಅವ್ರೇನ್ ಹಾಕ್ಬೇಕು ಅಂತಂದ್ರೆ, ಎಸ್ ಸ್ಟಾರ್ಟೆಡ್ ಬಟ್ ನಾಟ್ ಯೆಟ್ ಕಂಪ್ಲೀಟ್ ಅಂತ ಹಾಕ್ಲಿಕ್ಕೆ ಹೇಳ್ರಿ. ಇನ್ನೊಂದು ಹೇಳಿರ್ತೀನಿ, ಒಂದು ವೇಳೆ ಕೆಲವು ಅಭ್ಯರ್ಥಿಗಳು ತಪ್ಪಾಗಿ ಆಯ್ಕೆ ಮಾಡಿಬಿಟ್ಟಿದ್ರು ಅಂತ ಇಟ್ಕೊಳ್ರಿ, ಅವ್ರು ಮತ್ತೊಮ್ಮೆ ಲಾಗಿನ್ ಆಗಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದು ವೇಳೆ ತಪ್ಪು ಮಾಡಿದ್ರೆ ಇನ್ನೂ 2 ದಿವಸ ಅರ್ಜಿ ಓಪನ್ ಇರುತ್ತೆ, ಅವ್ರು ಬದಲಾವಣೆ ಮಾಡ್ಬೋದು. ಸರಿನಾ? ಇಷ್ಟು ಜ್ಞಾಪಕ ಇಟ್ಕೊಳ್ರಿ. ಸೊ ಇಫ್ ಸಮ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಎಂಟರ್ಡ್ ರಾಂಗ್ ಸೆಲೆಕ್ಷನ್ ಆಫ್ ಚಾಯ್ಸ್ ಬೈ ಮಿಸ್ಟೇಕ್, ದೇ ಕ್ಯಾನ್ ರೀಲಾಗಿನ್ and change the choice that they have made. Okay, now go ahead with any questions. I hope it is clear. ಸರ್ ಒನ್ ಕ್ವಶನ್. ಹೇಳ್ರಿ. ಸರ್ ಈಗ ವಾಲಂಟರಿ ವರ್ಕ್ಸ್ ಇನ್ನೂ ಮಾಡಿಲ್ಲ ಸರ್. ಅವರು ಸಬ್ಮಿಟ್ ಫೈಲ್ ಇದು ಫಾರ್ಮ್ ಸಬ್ಮಿಟ್ ಮಾಡಿ ಆಮ್ಯಾಗ ವಾಲಂಟರಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಅವರಿಗೆ ಆಪ್ಷನ್ಸ್ ಕೊಡೋಕೆ ಅವಕಾಶ ಅದ ಈಗ ವಾಲಂಟರಿ ವರ್ಕ್ 7ನೇದ್ರಲ್ಲಿ ಬರುತ್ತೆ, 7ನೇ ಪ್ರಶ್ನೆಯಲ್ಲಿ ಬರುತ್ತೆ. ಮಾಡಿಲ್ದೇ ನೋ ಅಂತ ಹಾಕ್ಲಿ ಅಷ್ಟೇ. ಹಾ ಸರ್. ಆಯ್ತಾ? ನೋ ಅಂತ ಹಾಕ್ಲಿ, ಅದೇನು ಕೊಡ್ತೋ ಸಿಸ್ಟಮ್ ಅದಕ್ಕೆ ಬಿಟ್ಬಿಡಿ ಅಷ್ಟೇ. ಹಾ ಸರ್. ಸರಿ ಸರ್. ಏನ್ ಆಗ್ಲಿಕ್ಕಿಲ್ಲ, 1 ತಿಂಗಳು ತಡೆ ಹಿಡಿಯತ್ತಷ್ಟೇ. ಸರ್ ಅವರು ವಾಲಂಟರಿ ವರ್ಕ್ ಅಂದ್ರೆ ಏನ್ ತಿಳ್ಕೊಂಡ್ರ ಸರ್? ಅವರು ಆಶ್ರಮ ವರ್ಕ್. ಒಂದ್ ನಿಮಿಷ ಇರ್ರಿ. ಹಾ ಸರ್. ಓಕೆ ಓಕೆ ಸರ್. ನಿಮಿಷ ಇರ್ರಿ. ವಾಲಂಟರಿ ವರ್ಕ್ ಅಂತಂದ್ರೆ ಎಷ್ಟೋ ಜನ ಆಶ್ರಮಕ್ಕೆ ನಾ ಏನೋ ದುಡ್ಡು ಕೊಡ್ತೀನಿ, ಕಿಚನ್ ಅಲ್ಲಿ ನಾ ಏನೋ ಅಡಿಗೆ ಮಾಡ್ತೀನಿ, ಅಡಿಗೆ ಬಡಿಸ್ತೀನಿ, ಈ ತರದ ವಾಲಂಟರಿ ವರ್ಕ್ ನಾವು ಪ್ರಶಿಕ್ಷಕರಿಂದ ನೋಡ್ತಾ ಇಲ್ಲ. ಪ್ರಶಿಕ್ಷಕರ ಅಭ್ಯರ್ಥಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅವರು ನೇರವಾಗಿ ಯಾರನ್ನು ಕರ್ಕೊಂಡು ಮಿಷನ್ಗೆ ಸೇರಿಸಿದಾರ, ಯಾವ್ದಾದ್ರು ಸ್ಕೂಲ್ ಕನೆಕ್ಟು ಕಾಲೇಜ್ ಕನೆಕ್ಟಿಗೆ ಹೋಗಿ ರಿಲ್ಯಾಕ್ಸೇಷನ್ ಮಾಡಿ ಧ್ಯಾನದ ಬಗ್ಗೆ ಏನಾದ್ರು ಹೇಳಿದಾರ, ಈ ರೀತಿಯಾದಂತ ಕೆಲಸ. ನಾನು ಇದನ್ನೆಲ್ಲ ಕ್ಯಾಂಡಿಡೇಟ್ ಗ್ರೂಪ್ ಅಲ್ಲಿ ಮುಂಚೆನೆ ಸ್ಪಷ್ಟಪಡಿಸಿದ್ದೀನಿ ಅವ್ರಿಗೆ. ಈ ರೀತಿ ಕೆಲಸ ಆದ್ರೆ ಅದು ಕೌಂಟ್ ಆಗುತ್ತೆ, ಇಲ್ದರೆ ಕೌಂಟ್ ಆಗಲ್ಲ ಅಂತ. ಅವಾಗ ಸೊ ಆ ಪ್ರಶ್ನೆ ಈಗ ಕೇಳುವಂತ ಅಗತ್ಯ ಇಲ್ಲ. ನೇರವಾಗಿ ಯಾವ್ದಾನು ಅಭ್ಯರ್ಥಿನ ಕ್ಯಾಂಡಿಡೇಟ್ಗಳು ಸೇರಿಸಿರ್ಬೇಕು ಮಿಷನ್ಗೆ, ಅಭ್ಯಾಸಿ ಮಾಡಿರ್ಬೇಕು. ಅದು ಯಾರು ಆಗಿರ್ಬೋದು. ಅಲ್ಲೂ ಕೂಡ ಅಷ್ಟೇ, ಒಂದು ವೇಳೆ ಫಾರ್ ಎಕ್ಸಾಂಪಲ್ ಪಕ್ಕದ ಮನೆಯವರು ಯಾರೋ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ರಿ. ಇವರು ಪರ್ಸೆಪ್ಟರ್ ನಂಬರ್ ಇಸ್ಕೊಂಡು ಪಕ್ಕದ ಮನೆಯವ್ರು ಕೊಟ್ರು, ನಾನು ಕೆಲಸ ಆಯ್ತು, ವಾಲಂಟಿಯರ್ ಕೆಲಸ ಆಯ್ತು ಅಂತಂದ್ರೆ ಅದು ಕೌಂಟ್ ಆಗಲ್ಲ. ಪಕ್ಕದ ಮನೆಯವ್ರಿಗೆ ನಂಬರ್ ಕೊಟ್ಟು ಅವ್ರ ಕೈಲಿ ಪರ್ಸೆಪ್ಟರ್ಗೆ ಫೋನ್ ಮಾಡಿಸಿ ಅವ್ರ ಹತ್ರ ಕರ್ಕೊಂಡು ಕೊಡಿಸಿ 3 ಸಿಟ್ಟಿಂಗ್ ಪೂರ್ತಿ ಆಗೋವರೆಗೂ ಇದ್ರೆ ಅವಾಗ 1 ಅಂತ ಕೌಂಟ್ ಆಗುತ್ತೆ. ಓಕೆ ಸರ್. ಅರ್ಥ ಆಯ್ತಾ ಇದು? ಹಾ ಸರ್. ಓಕೆ ಸರ್. ಇದು ಪರೋಕ್ಷವಾಗಿ ಕೆಲಸ ಮಾಡೋದಲ್ಲ, ಪ್ರತ್ಯಕ್ಷವಾಗಿ ನೇರವಾಗಿ ಮಾಡಬಹುದು ಸರ್. ಹೌದು, ಸರಿನಾ? ಸೊ ದಯವಿಟ್ಟು ಅಭ್ಯರ್ಥಿಗಳಿಗೆ ಹೇಳ್ಬಿಡ್ರಿ, ವಾಲಂಟಿಯರ್ ವರ್ಕ್ ಅಂದ್ರೆ ಈ ರೀತಿಯಾದಂತ ವಾಲಂಟಿಯರ್ ವರ್ಕ್ ಅಂತ. ಕೆಲವರೆಲ್ಲ ಮನೇಲಿ ಹಪ್ಪಳ ಸೊಂಡಿಗೆ ಮಾಡ್ಕೊಂಡ್ಬರ್ತೀನಿ, ಉಪ್ಪಿನಕಾಯಿ ಮಾಡ್ಕೊಂಡ್ಬರ್ತೀನಿ, ತಂದ್ಬಿಟ್ಟು ನಾ ಆಶ್ರಮದಲ್ಲಿ ಮಾಡ್ತೀನಿ, ಅದು ವಾಲಂಟಿಯರ್ ವರ್ಕ್ ಅಂತಂದ್ರೆ ಅದು ಕೌಂಟ್ ಆಗಲ್ಲ. ಮಧ್ಯದಲ್ಲಿ ಮಾತಾಡ್ಬೇಡಿ, ಕೈ ಎತ್ತರಿ, ವೆಯ್ಟ್ ಮಾಡ್ರಿ, ಮಧ್ಯದಲ್ಲಿ ಮಾತಾಡ್ಬೇಡಿ ದಯವಿಟ್ಟು. ಹೇಳ್ರಿ ಪಲ್ಲವಿ ಶೆಟ್ಟಿ. ನಮಸ್ತೆ. ಹೇಳ್ರಿ. ಈಗ ನನ್ನ ಕ್ಯಾಂಡಿಡೇಟ್ ಒಬ್ರು ಲೀನಾ ಅಂತ, ಅವರು ಅದೇ ವಾಲಂಟಿಯರ್ ವರ್ಕ್ ಮಾಡಿಲ್ಲ, ಇನ್ಕಂಪ್ಲೀಟ್ ಅಂತ ಬರ್ತಾ ಇದೆ. ಅವರಿಗೆ ಸಬ್ಮಿಟ್ ಮಾಡಿರೋದು ನನಗೆ ಡಿಸ್ಪ್ಲೇ ಆಗ್ತಾ ಇಲ್ಲ, ಇಲ್ಲಿ ನಂಗೆ ತೋರಿಸ್ತಾ ಇಲ್ಲ ಅದು ಅವ್ರು ಸಬ್ಮಿಟ್ ಮಾಡಿದ್ದಾರೆ ಅಂತ. ಅದು ವರಿ ಮಾಡ್ಕೋಬೇಡಿ, ನಿಮಗೆ ಸಬ್ಮಿಟ್ ಮಾಡಿದರೆ ಅಂತ ನಿಮ್ಗೆ ತೋರಿಸ್ತಿಲ್ಲ ಅಂತಂದ್ರೆ, ಈಗ ನಾ ಏನ್ ಲಿಂಕ್ ಅಂತ ಹೇಳಿದ್ನಲ್ಲ, ಆ ಲಿಂಕ್ ಹಾಕಿಂದ ಒಬ್ರು ಪ್ರಶ್ನೆ ಕೇಳಿದ್ದಾರೆ ಮತ್ತೊಮ್ಮೆ. ಆ ಲಿಂಕ್ ಮತ್ತೊಮ್ಮೆ ಪರ್ಸೆಪ್ಟರ್ ಗ್ರೂಪ್ ಹಾಕ್ತೀನಿ, ನೀವು ನೇರವಾಗಿ ಆ ಲಿಂಕ್ ನಲ್ಲಿ ಲಾಗಿನ್ ಆಗ್ರಿ. ಅದೇ ಮಾಡ್ದೆ ಬ್ರದರ್, ಈಗ ಜಸ್ಟ್ ಅದೇ ಮಾಡ್ದೆ. ಒಂದ್ ನಿಮಿಷ ಲಿಂಕ್ ನಲ್ಲಿ ಲಾಗಿನ್ ಆಗ್ರಿ. ಓಕೆ. ನಿಮ್ಮ ಕ್ಯಾಂಡಿಡೇಟ್ ಆಗಿದ್ರೆ ಅದು ನಿಮಗೆ ಕಾಣಬೇಕು. ಹೌದು. ಕೆಲವೊಮ್ಮೆ ಏನಾಗಿದೆ, ಕೆಲವು ಕ್ಯಾಂಡಿಡೇಟ್ಸ್ಗೆ ಮಧ್ಯದಲ್ಲಿ ಬೇರೊಬ್ಬರಿಗೆ ನಿಯುಕ್ತರಾಗಿರ್ತಾರೆ. ದೇ ಹ್ಯಾವ್ ಬಿನ್ ಟ್ರಾನ್ಸ್ಫರ್ಡ್ ಟು ಸಂಬಡಿ ಎಲ್ಸ್ somewhere in between after 1 month for whatever reason. Then it's quite likely that if we have updated the form is going to go to the next person who is recognized by the system.
Okay. So you might not be recognized by the system as the pre-work mentor. Somebody else might be recognized. In that case, you check with the candidate who was the other pre-work mentor involved with the candidate. Coordinate with the other pre-work mentor. Whoever has got the form, give whatever data you have got about the candidate to them. Let them fill up the form on your behalf. Not Okay. to worry about it. ಬಟ್ ನಂಗೆ ಕಾಣಿಸ್ತಾ ಇದೆ ಬ್ರದರ್, ಇಬ್ರು ಹೆಸರು ಕಾಣಿಸ್ತಾ ಇದೆ. ಇಬ್ರು ಫಾರ್ಮ್ ಸಬ್ಮಿಟ್ ಮಾಡಿದ್ದಾರೆ. ಒಬ್ರದ್ದು ಮಾತ್ರ ನಂಗೆ ರಿವ್ಯೂಗೆ ಹೈಲೈಟ್ ಆಗ್ತಾ ಇದೆ, ಬಟನ್ ಆಕ್ಟಿವೇಟ್ ಆಗಿದೆ. ಇನ್ನೊಬ್ರು ಸಬ್ಮಿಟ್ ಮಾಡಿರೋದು ಬಟನ್ ಆಕ್ಟಿವೇಟ್ ಆಗ್ತಾ ಇಲ್ಲ. ಅದೇ ಅವ್ರು ವಾಲಂಟ್ರಿ ವರ್ಕ್ ಮಾಡಿಲ್ಲ ಅಂತ ಹೌದು, ನಂಗೆ ಗೊತ್ತಿದೆ ಅದು. ಅಲ್ಲ, ಹಾ ಅವ್ರದ್ದೇನಾದ್ರು ಇನ್ಕಂಪ್ಲೀಟ್ ಅಂತ ಬಂದಿತ್ತು ಅಂತಂದ್ರೆ ಹಾ ಹೌದು. ಅದು ನಿಮಗೆ ಓಪನ್ ಅಪ್ ಆಗದೆ ಇರ್ಬೋದು. ಯಾಕಂದ್ರೆ ಅವರಿಗೆ ಹಾ ಒಂದು ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಓಕೆ ಓಕೆ ಆವಾಗ ಓಪನ್ ಅಪ್ ಆಗುತ್ತೆ. ಅಲ್ಲಿವರೆಗೂ ಕಾಯಿದೆ. ಓಕೆ ಬ್ರದರ್, ಓಕೆ, ಥ್ಯಾಂಕ್ ಯು. ಅವ್ರಿಗೆ ಗೊತ್ತಿದಲ್ವ ಏನ್ ಮಾಡಿಲ್ಲ ಅಂತ, ಅದನ್ನ ಮಾಡ್ಲಿಕ್ಕೆ ಹೇಳ್ರಿ. ಮಾಡ್ಬಿಟ್ಟು ಮತ್ತೆ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಹೇಳ್ರಿ. ಅವಾಗ ಅದು ನಿಮ್ಗೆ ಕಾಣುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಯಾರಿಗೆ ಇನ್ಕಂಪ್ಲೀಟ್ ಅಂತ ಬರುತ್ತೆ, ನಿಮಗೆ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಅದು ಅವಕಾಶ ಕೊಡಲ್ಲ. ಓ ಸರಿ. ಕಂಪ್ಲೀಟ್ ಅಥವಾ ಪಾರ್ಷಿಯಲ್ ಕಂಪ್ಲೀಟ್ ಇದ್ರೆ ಮಾತ್ರ ನಿಮಗೆ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ. ಓಕೆ ಓಕೆ, ಸರಿನಾ? ತೊಂದ್ರೆ ಇಲ್ಲ. ಥ್ಯಾಂಕ್ ಜೀಸಸ್ ಯು. ಕೇಳ್ರಿ. ಹಲೋ ಬ್ರದರ್ ಕಾಜಿ. ಒಂದ್ ನಿಮಿಷ ಕಾಜಿ ಅವರು ಇರ್ರಿ. ಒಬ್ಬೊಬ್ಬರಾಗಿ ಬರ್ತಾ ಇದ್ದೀನಿ ಇಲ್ಲಿ. ನಂಗೆ ಎದುರುಗಡೆ ಯಾರ್ಯಾರು ಕಾಣ್ತಾ ಇದಾರೆ ಒಬ್ಬೊಬ್ಬರಾಗಿ ಕರಿತಾ ಇದ್ದೀನಿ. ಜೀಜು ಸಿಸ್ಟರ್ ಹೇಳ್ರಿ. Brother, my candidates, both forms are visible, but none of the buttons are enabled as of now. So one sister said she had not attended enough Sunday satsangs, so she has been asked to fill the form after a month or so. The other sister said she has not done any voluntary work during this pre-work period. Earlier she has done School Connect and other things. So is it valid only during this pre-work period that they should have done some voluntary work? Yes. It should be in the last 2-3 months since the pre-work started. So many Then people might have done many other things before that. What is counted is what they have done in the pre-work period. Okay. Okay. So that should. So probably you are not going to get her application also. Ask her to complete the pre-work over the next 1 month and then resubmit the form. Then it will become visible for you. Then she said she submitted and then she's getting some HTTP 404 error or something. So I've asked her to share the screen and There's show. no need. Okay. Ask her to log out. Okay. Log in again. Okay. After she's completed the volunteer work. Okay. Okay, brother. That form will be open for the next. Let her complete the application form once, saying that she has not completed the volunteer work. But the form will continue to be accessible by the candidate. Once they have done what they are supposed to do, they can log in again and edit the application at any time. Edit the form at any time. Okay, so there is no last date to submit that form. There is no last date. It will be open till 90 days. Okay. They can finish as early as possible and then try to get onto the PCMS. Okay, okay. I can inform them both. Just ask them. Okay? Thank you, brother. Muttava? ಬ್ರದರ್, ಅದೇ 2 ಕ್ಯಾಂಡಿಡೇಟ್ ಅಲ್ಲಿ ಒಬ್ರದ್ದು ಮಾತ್ರ ಬಂದಿತ್ತು, ಇನ್ನೊಬ್ರದ್ದು ಅವ್ರು ಸಬ್ಮಿಟ್ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ 2 ಒಟ್ಟಿಗೆ ಮಾಡಾಗ ಅಥವಾ ಒಂದೊಂದೇ ಮಾಡಾಗ ಅಂತ. 2 ಒಟ್ಟಿಗೆ ಮಾಡ್ಲಿಕ್ಕೆ ಏನು ಮುಹೂರ್ತನೇನ್ರಿ ಇದು? ಏನ್ ಮದುವೆ ಮಾಡಿಸ್ತಾ ಇದ್ದೀರಾ? ಯಾರ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತೀರಾ ಅವ್ರದ್ದು ಫಿಲ್ಅಪ್ ಮಾಡ್ರಿ. ಯಾಕೆ ಕಾಯ್ತೀರಾ? ಓಕೆ, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ನಿಮ್ಮ ಕ್ಯಾಂಡಿಡೇಟ್ ಏನಾಗಿದೆ ಅಂತ ನಂಗೆ ಗೊತ್ತಿದೆ, ಅದನ್ನು ಹೇಳ್ಬಿಡ್ತೀನಿ ಇಲ್ಲೇನೆ. ನಿಮ್ಮ ಕ್ಯಾಂಡಿಡೇಟ್ ಏನಾಗಿದೆ, ಒಬ್ಬರಿಗೆ ನಾವು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿದ್ವಿ, ಬೇರೆ ಮೆಂಟರ್ಗೆ ಕೊಟ್ಟಿದ್ವಿ. ಸೊ ಹಾಗಾಗಿ ಅವ್ರು ನಿಮ್ಮ ಹತ್ರ ಇದ್ದಾಗ ಬುಕ್ ರೀಡಿಂಗ್ ಸೆಷನ್ಸ್ ರೆಗ್ಯುಲರ್ ಬಂದಿದ್ರು ಅಂತ ಬರೀರಿ, ಬಂದಿಲ್ಲದೆ ಇದ್ರೆ ಬಂದಿಲ್ಲ ಅಂತ ಬರೀರಿ. ಸರಿನಾ? ಅವ್ರಿಗೆ ನಿಮ್ಮ ಭಾಷೆ ಕೆಲವೆಲ್ಲ ಅರ್ಥ ಆಗಿದೆ, ಕೆಲವು ಅರ್ಥ ಆಗಿಲ್ಲ. ಸೊ ಭಾಷೆನಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕಿದೆ ನಿಮಗೂ. ಅವರು ಬೆಂಗಳೂರಿನವರು, ನಿಮ್ದು ನಾರ್ತ್ ಕರ್ನಾಟಕ ಭಾಷೆ ಸ್ವಲ್ಪ ಮಟ್ಟಿಗಿದೆ. ಆ ಭಾಷೆನಲ್ಲಿ ಕನ್ನಡದಲ್ಲಿ 2 ಭಾಷೆಗಳು ಇರೋದ್ರಿಂದ ಸ್ವಲ್ಪ ತೊಡಕಾಗಿದೆ. ಹಾಗಾಗಿ ಕೆಲವೊಮ್ಮೆ ಅವರು ಅಟೆಂಡ್ ಮಾಡೋದ್ರಲ್ಲಿ ವ್ಯತ್ಯಾಸ ಆಗಿದೆ. ಸೊ ಹಾಗಾಗಿ ನೀವು ಏನ್ ನೋಡಿರ್ತೀರ ಅದ್ರ ಪ್ರಕಾರ ನೀವು ಮಾಡ್ರಿ. ಸರಿನಾ?
ಬಟ್ ಆದ್ರೆ ಹಾರ್ಟ್ಫುಲ್ನೆಸ್ ಪುಸ್ತಕ ಮುಗಿಸಿದಾರೆ ನಿಮ್ ಜೊತೆ ಅಂತಂದ್ರೆ ಅದು ಮುಗ್ದಿದೆ ಅಂತಾನೆ ಬರೀ, ತೊಂದರೆ ಇಲ್ಲ. ಸರಿನಾ? ಅವ್ರ ಪ್ರಶಿಕ್ಷಕರ ಹತ್ರ ಮಾತಾಡ್ಬಿಟ್ಟು ಅವ್ರು ಸಿಟ್ಟಿಂಗ್ ಎಲ್ಲ ರೆಗ್ಯುಲರ್ ತಗೊಳ್ತಿದಾರ ಅಂತ ಕೇಳ್ಬಿಟ್ಟು ಅವ್ರಿಗೆ ಬರೀರಿ. ಓಕೆ, ಯಾಕಂದ್ರೆ ಒಬ್ರು ಕ್ಯಾಂಡಿಡೇಟ್ ಕಂಟಿನ್ಯೂ ಮಾಡಿದ್ರು, ಇನ್ನೊಬ್ರು ಕ್ಯಾಂಡಿಡೇಟ್ ಏನೋ ಬದಲಾವಣೆ ಆಯ್ತು ಅಂತ ನಂಗೆ ಗೊತ್ತಾಯ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸರಿನಾ? ಇಬ್ರಿಗೂ ಕಾಯ್ಬೇಡಿ, ಯಾರ್ಯಾರು ಫಾರ್ಮ್ ಫಿಲ್ಅಪ್ ಮಾಡ್ತಾರೋ ಅವ್ರಿಗೆ ಮುಗಿಸಿ ಅದನ್ನ. ಸರಿನಾ? ಸರಿ ನೋಡ್ರಿ, ಶಾಂತಿ ಅವರೇ ಹೇಳ್ರಿ. ಅದೇ ಬ್ರದರ್, one of my candidates has not been so regular in coming for book reading. We are doing from Monday to Saturday. So some days she doesn't come, saying I'm not well. And in the beginning, she was not coming regularly at all. Later, slowly, I talked to her separately and asked her, and then slowly she came. But otherwise, out of 6 days, 3 or 4 days only she comes. What to do? But have you managed to complete the book? Yes, yes. Has she been able to keep pace with what are the discussions that you've been doing? Yes, she says I'm reading on my own. She was going through some issues personally, so she was not able to join. But otherwise, she's reading and she's actively participating, asking questions. All that is there. Then you can say that she has read with you. Yeah. Maybe she's not read everything with you, but she has read most of it with you. That's okay. As long as they're keeping in touch with them. But if they only read everything by themselves and not attend anything at all, then we cannot say that they have read. Yeah. If she has read at least 60-70% with you and another Yes, 30-40% they have read, then it's all right. No problem. Okay. Okay? Thank you. ಶಿವಲೀಲಾ ಅವ್ರು ಹೇಳ್ರಿ. ಶಿವಲೀಲಾ ಅವ್ರೆ, ನನಗೆ ಬುಕ್ ರೀಡಿಂಗ್ 2 ಕ್ಯಾಂಡಿಡೇಟ್ ಕೊಟ್ಟಿದ್ರಿ. ಮೋಹನ್ ಅಂಗಡಿ ಅಂತ ಅವ್ರ ಕ್ಯಾಂಡಿಡೇಟ್ ಬಂದಿದೆ, ನನಗೆ ಮೇಲ್ ಬಂದಿದೆ, ನನಗೂ ಬಂದಿದೆ, ಇನ್ನೊಬ್ರು ಪ್ರಿಸೆಪ್ಟರ್ಗೂ ಬಂದಿದೆ. ಅದು ಈಗ ಅವ್ರ ಬಗ್ಗೆ ನಾನು ನಿಮ್ಗೆ ರಿಪೋರ್ಟ್ ಸಲ್ಲಿಸ್ಬೇಕಾದ್ರೆ ಅದು ಕ್ವಶನ್ ನನಗೆ ಬರ್ತಾ ಇಲ್ಲ. ಅವ್ರು ಆಲ್ರೆಡಿ ನಾ ಸಬ್ಮಿಷನ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ? ಈ ನನ್ ಕ್ಯಾಂಡಿಡೇಟ್ ಮೋಹನ್ ಅಂಗಡಿ ಅಂತ ಇದಾರಲ್ಲ, SNP ಕ್ಯಾಂಡಿಡೇಟ್ ಸಬ್ಮಿಷನ್ ಮಾಡಿದೀನಿ ನಾನು. ಅವ್ರು ಸಬ್ಮಿಷನ್ ಮಾಡಿದ್ಮೇಲೆ ನಮಗದು ಓಪನ್ ಆಗ್ಬೇಕಲ್ಲ, ಹೌದು. ಅದು ನನಗ್ ಬಂದಿಲ್ಲ. ಅವ್ರೀಗ ಇಬ್ರು ಪ್ರಿಸೆಪ್ಟರ್ ಇರೋದ್ರಿಂದ ಈಗ ಅದು ಅವ್ರಿಗೆ ಹೋಗಿದೆಯೋ ನನಗ್ ಬಂದಿದೆಯೋ ಗೊತ್ತಾಗ್ತಾ ಇಲ್ಲ. ಈಗ ನಾನು ಏನ್ ಮಾಡೋದು ಅಂತ. ಸರಿ, ಉತ್ತರ ಕೇಳ್ರಿ. ನೀವೇನ್ ಮಾಡ್ಬೇಕಂತಂದ್ರೆ ಮೋಹನ್ ಅಂಗಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಇನ್ನೊಬ್ರು ಪ್ರಿಸೆಪ್ಟರ್ ಯಾರಂತ ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಒಂದೊಮ್ಮೆ ಮೋಹನ್ ಅವ್ರದ್ದು ಫಾರ್ಮ್ ಅವ್ರ ಹತ್ರ ಹೋಗಿದ್ರೆ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಆ ಪ್ರಿಸೆಪ್ಟರ್ ಕೊಟ್ರೆ ನಿಮ್ ಪರವಾಗಿ ಅವರದನ್ನು ಭರ್ತಿ ಮಾಡ್ತಾರೆ. ನನಗ್ ಫೀಡ್ಬ್ಯಾಕ್ ಲಿಂಕ್ ಬಂದೇ ಇಲ್ಲ ನನಗೆ. ರೀ, ನಾ ಕನ್ನಡದಲ್ಲೇ ಹೇಳಿದ್ನಲ್ರಿ, ನಿಮಗ್ ಬರೋ ಬದಲಿಗೆ ಇನ್ಯಾರಿಗೂ ಹೋಗಿದೆ ಅಂತ ಇಟ್ಕೊಂಬೋಣ. ಓಕೆ ಓಕೆ ಓಕೆ. ಅವಾಗ ನೀವೇನ್ ಮಾಡ್ತೀರಾ? ಕ್ಯಾಂಡಿಡೇಟ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಕ್ಯಾಂಡಿಡೇಟ್ಗೆ ಅವ್ರಿಗೆ ಹೋಗಿರುತ್ತೆ ಇಂಥವ್ರ ಹತ್ರ ಹೋಗಿದೆ ಅಂತ. ಸೊ ನೀವು ಕ್ಯಾಂಡಿಡೇಟ್ ಹತ್ರ ಮಾತಾಡಿದ್ರೆ ಯಾರ ಹತ್ರ ಹೋಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಕ್ಯಾಂಡಿಡೇಟ್ ಬಗ್ಗೆ ನೀವೇನು ಫಿಲ್ಅಪ್ ಮಾಡ್ಬೇಕಂತಿದ್ರಿ ಅದನ್ನ ಇನ್ನೊಬ್ರು ಪ್ರಿಸೆಪ್ಟರ್ ಹತ್ರ ಯಾವ ಫಾರ್ಮ್ ಹೋಗಿದೆಯಲ್ಲ ಅವರಿಗೆ ಕೊಟ್ರೆ ಅವರು ನಿಮ್ಮ ಪರವಾಗಿ ಅದನ್ನು ಫಿಲ್ಅಪ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಚಿಂತೆ ಮಾಡ್ಬೇಡಿ. ಸೊ ಕೆಲವು ಸತಿ ಹಿಂಗಾಗಿದೆ, ಪ್ರಾಯಶಃ ಒಂದು 5ರಿಂದ 10 ಕ್ಯಾಂಡಿಡೇಟ್ಗೆ ಹಿಂಗಾಗಿದೆ. ಯಾರ ಹತ್ರನೂ ಹೋಗ್ಬೇಕಾಗಿರೋ ಫಾರ್ಮ್ ಮತ್ತೆ ಯಾರ ಹತ್ರನೂ ಹೋಗಿದೆ. ಕೆಲವು ಸತಿ ಯಾಕೆ ಹಿಂಗಾಗಿದೆ ಅಂತಂದ್ರೆ, ನಿಮ್ಮ ಹೆಸರು ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಅಲ್ಲಿ ಎಂಟರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನಿಮ್ಮ ಹೆಸರು ತೋರಿಸ್ಲಿಲ್ಲ ಅಲ್ಲಿ ಮೆಂಟರ್ ಲಿಸ್ಟ್ ಅಲ್ಲಿ. ಅವರು ಏನು ಸಿಸ್ಟಮ್ ಸೆಟಪ್ ಮಾಡಿದಾರಲ್ಲ, ಕೆಲವು ಹೆಸರು ಮಿಸ್ಸಿಂಗ್ ಇದೆ. ಇನ್ನೊಂದು ಸಿಸ್ಟರ್ ವಿಜಯ್ ಕುಮಾರ್ ಅಂತಿದ್ರು, ಅವ್ರ ಹೆಸರು ಕೂಡ ಮಿಸ್ಸಿಂಗ್ ಇತ್ತು. ಸೊ ನಾವು ಹೆಸರು ಎಂಟರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಮಿಸ್ಸಿಂಗ್ ಇತ್ತು. ಅವಾಗ ಏನಾಗುತ್ತೆ, ಬೇರೆ ಯಾರ ಪ್ರಿಸೆಪ್ಟರ್ ಹತ್ರ ಅವ್ರು ಹೋಗ್ತಿದ್ರೋ ಅವ್ರ ಹೆಸರಲ್ಲಿ ಅದು ಉಳ್ಕೊಂಡಿರುತ್ತೆ. ಅವಾಗ ನಿಮಗೆ ಫಾರ್ಮ್ ಬರ್ದೇ ಇರ್ಬೋದು. ಅವಾಗ ನೀವೇನ್ ಮಾಡಿ ಅಂತಂದ್ರೆ, ಅವ್ರು ಯಾರ ಹೆಸರಿಗೆ ಹೋಗಿದೆ ಆ ಫಾರ್ಮ್ ಕ್ಯಾಂಡಿಡೇಟ್ದು, ದಯವಿಟ್ಟು ಅವ್ರ ಹತ್ರ ಕಾಲ್ ಮಾಡಿಬಿಟ್ಟು ಅವರಿಗೆ ನಿಮ್ ಫೀಡ್ಬ್ಯಾಕ್ ಕೊಡಿ, ನಿಮ್ ಪರವಾಗಿ ಅವ್ರು ಎಂಟರ್ ಮಾಡಿ. ಅವಾಗ ಏನಾಗುತ್ತೆ, ಕ್ಯಾಂಡಿಡೇಟ್ ಯಾವ ರೀತಿ ಆದಂತ ತೊಂದರೆ ಆಗಲ್ಲ. ಸರಿನಾ? ಬಟ್ ನೀವು ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರೀ ವರ್ಕ್ ಫಾರ್ಮ್ ಮಾತ್ರ ನಿಮ್ ಪರವಾಗಿ ಬೇರೆಯವರು ಎಂಟರ್ ಮಾಡಿರ್ತಾರೆ ಅಷ್ಟೇ. ಸರಿನಾ? ಪ್ರಕಾಶ್ ಅವ್ರು ಹೇಳ್ರಿ. ನಮಸ್ತೆ ಬ್ರದರ್, ನಾನು ಕ್ಯೂನಲ್ಲಿದ್ದೆ. ಸೇಮ್ ಶಿವಲೀಲಾ ಸಿಸ್ಟರ್ದು ಕ್ಯಾಂಡಿಡೇಟ್ ಮೋಹನ್ ಅಂಗಡಿ ನಿನ್ನೆ ಮಾತಾಡಿದೇವಲ್ಲ, ಬಂದಿದೆ ನಮ್ಗೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರ ಪರವಾಗಿ ನೀವು ಅಪ್ಲೈ ಮಾಡ್ರಿ. ಅದೇ ಅವ್ರ ಫೀಡ್ಬ್ಯಾಕ್ ತಗೊಂಡು ನಾನು
ನೀವು ಅಪ್ರೂವ್ ಫಿಲ್ಅಪ್ ಮಾಡ್ಬೇಕು. ಮಾಡಿದ್ರೆ ಆಯ್ತು, ತೊಂದರೆ ಇಲ್ಲ. ಸಿಸ್ಟರ್ ನೋಡಿ ಇಲ್ಲೇ ಇದ್ದಾರೆ, ಪ್ರಕಾಶ್ ಅವ್ರಿಗೆ ಹೋಗಿದ್ರು ಫಾರ್ಮ್, ಅವ್ರ ಹತ್ರ ಮಾತ್ರ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ರಿ, ಅವರೇ ಫಿಲ್ಅಪ್ ಮಾಡ್ತಾರೆ. ಪರವಾಗಿಲ್ಲ, ಮಾತಾಡಿದ್ದೇವೆ ನಾವು. ಆಯ್ತು. ಇನ್ನೊಂದು ಬ್ರದರ್, ನನ್ ಟೋಟಲ್ 4 ಕ್ಯಾಂಡಿಡೇಟ್ಸ್ ತೋರಿಸ್ತಾ ಇದೆ. ಅದರಲ್ಲಿ 2 ಪ್ರೀ ವರ್ಕ್ ನಾನು ಮಾಡಿದ್ದು ಮಹದೇವಗೌಡ ಮತ್ತೆ ದಾಕ್ಷಾಯಣಿ ಇದ್ರು. ಮಹದೇವಗೌಡದ್ ಬಂದಿದೆ, ನಾನು ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ದಾಕ್ಷಾಯಣಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಆಮೇಲೆ ಅದು ಬಿಟ್ಟು ಮೋಹನ್ ಅಂಗಡಿ ಈಗ ಸಿಸ್ಟರ್ ಹೇಳಿದ್ರು. ಇನ್ನೊಂದು ಪದ್ಮಾವತಿ ಸಿ ಅಂತಾನು ಬಂದಿದೆ. ಪದ್ಮಾವತಿ ಸಿ ಇದು ನನ್ನ ಡೀಟೇಲ್ಸ್ ತಗೊಳ್ಬೇಕು, ಅವ್ರು ಗೊತ್ತಿಲ್ಲ ಯಾರು ಅಂತ. ಪದ್ಮಾವತಿ ಸಿ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರ ನಂಬರ್ ಬಂದಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಗೊತ್ತಿರುತ್ತೆ ಯಾರು ಮೆಂಟರ್ ಹತ್ರ ಅವ್ರು ಮಾಡ್ತಿದ್ರು ಅಂತ. ಅದು ತಗೊಂಡು ನೀವು ಫಿಲ್ಅಪ್ ಮಾಡಿದ್ರೆ ಆಯ್ತು. ಆಯ್ತು. ಸೊ ನಾನು 3 ಅಪ್ಡೇಟ್ ಮಾಡ್ತೀನಿ, ಅವ್ರ ಫೀಡ್ಬ್ಯಾಕ್ ತಗೊಂಡು. ಅದೇ ಯಾವ್ದು ಅಪ್ಡೇಟ್ ಮಾಡ್ಲಿಕ್ಕೆ ಆದ್ರೆ ದಯವಿಟ್ಟು ಮಾಡಿ. ಇನ್ನೊಂದು ಯಾವ್ದು ಪೆಂಡಿಂಗ್ ಅಂತಿದೆ, ವೇಟ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸರಿಪ್ಪ, ಥ್ಯಾಂಕ್ ಯು. ಕೌಶಲೇಂದ್ರ, ಗೋ ಅಹೆಡ್. Namaskar, brother. So, just wanted to know, brother, that for volunteer work, can you please, brother, repeat what are the things? Like, for example, if they have in their office they have conducted some heartfulness session, and say in that session 4 people have taken, so it will be considered as one volunteer work, or say for example they conducted a session in their office, and at that time 1 person has taken or 2 person have taken 3 complete sittings, and after some time they mobilized a few more people in the office only, and few more people have taken in different batches. Then how it will work, brother? One question is this, and also if it can be summarized, because most of the thing you told in Kannada only, brother, so if it can be summarized in English, it will be a great help. Thank you. Most of them I have translated in English. So the point that you are asking in terms of the volunteer work, I'll just clarify. See, it's about one unit of work. So if they make one effort, suppose they organize one home gathering or one HFN session in the office, and they conduct it for 3 days. It could be 4 people, it could be 10 people, but they have done at once. So it will be considered as one activity. Suppose if they organize 2 HFN activities at 2 different times and different set of people join, then it will be considered as 2 activities. Now, if one set of people who joined, if they get other people and the first person who made them join is not involved, then that will not be counted as a volunteer activity for the first person. That is like a knock-on effect, that's all. And brother, if the place is same, 2 different activities, like 2 times they organized the session in the same office, like different time, then it can be 2. But the person should be involved actively in organizing it. Okay. And brother, yeah. And if a candidate gets their family members to start meditation, then it will also be counted as one. So 2 or 3 family members at different time doesn't matter, or it will be considered as one only. If they do it together, it will be considered as one activity. If they do it at different times, they will be counted as different activities. Different. Yes, brother. Actually, yeah, this is the case with one of my candidate. She got her brother one time different and mother other time different. That's okay. There is no need to explain that. You have got the point. You can apply that. No problem. Okay. Any other question? Done? Yes, brother. That's all. Yeah. Thank you. ನರಸಿಂಹಲು. ಬ್ರದರ್ ನಮಸ್ತೆ. ನನಗೆ ಮೀನಾಕ್ಷಿ ಸಿಸ್ಟರ್ ಅಂತ ಕೊಟ್ಟಿದ್ರು, ಅವರಿಗೆ ಬುಕ್ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ. ಅವರು ಪ್ರೀ ವರ್ಕ್ ಕಳಿಸಿದ್ರು, ಬಟ್ ನನಗೆ ಬರ್ಲಿಲ್ಲ ಬ್ರದರ್, ಮೇಲ್ ಬರ್ಲಿಲ್ಲ, ಈವನ್ ನನಗೆ ಇದನ್ನು ಬಂದಿಲ್ಲ. ಪ್ರಿಸಿಪ್ಟರ್ ಅಪ್ಲಿಕೇಶನ್ ಸರ್ವಿಸ್ ಅಲ್ಲಿ ನಾನು ಇದು ಮಾಡಿದಾಗ ನಾಟ್ ಅಲೌಡ್ ಅಂತ ಬಂದಿದೆ. ಆದ್ರೆ ನಾನು ಇನ್ನೂ ಅಲರ್ಟ್ ಆಗ್ಲಿಲ್ವಾ ಏನು ಅಂತ ನನಗೆ ಗೊತ್ತಾಗಿಲ್ಲ. ಪ್ರಿಸೆಪ್ಟರ್ ಇಸ್ ನಾಟ್ ಅಲೌಡ್ ಟು ಸಬ್ಮಿಟ್ ಎನ್ ಅಪ್ಲಿಕೇಶನ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಪ್ಲೀಸ್ ಚೆಕ್ ವಿತ್ ಯುವರ್ ಕ್ಯಾಂಡಿಡೇಟ್. ಓಕೆ. Who was any other pre-work mentor was involved before? Okay. Just check with her. It's quite possible that it might have gone to some other preceptor. That's all. There is no error generally. It'll either have to come to the pre-work mentor, or if there are 2 people who are involved as a pre-work mentor for the candidate, it would have gone to somebody else. So just check with the candidate, what name has she got?
Okay. Any other previous preceptor's name and number, and then check with them, talk to them. If they have got the applicant number, the application, give the details to them. They can fill up the application on your behalf. Sure. Okay? Thank you. That's all you have to do. Thank you. Okay. Shashikala sister, go ahead. ಬ್ರದರ್ ನನ್ಗೂ ಮೇಲ್ ಯಾವ್ದು ಬಂದಿಲ್ಲ ಬ್ರದರ್. ಈಗೇನಂದ್ರೆ ಅದೇ ನಾನ್ ಮಾಡ್ತಾ ಇರೋರಿಬ್ರು ಮೊದ್ಲು ಬೇರೆಯವ್ರ ಗಲಾಟ್ ಆಗಿದ್ರು, ಆಮೇಲೆ ನನ್ ಗಲಾಟ್ ಮಾಡಿದ್ದು, ಅದಕ್ಕೋಸ್ಕರ ಬಂದಿಲ್ವಾ ಗೊತ್ತಿಲ್ಲ. ಬಟ್ ಮೇಲ್ ಅಂತೂ ನನಗ್ ಬಂದಿಲ್ಲ ಅದ್ರ ಬಗ್ಗೆ. ನಾನು ಮತ್ತೊಂದ್ಸತಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಅದೇ ಪದೇ ಪದೇ ಕೇಳ್ತಿರೋದ್ರಿಂದ ಯಾರಿಗಾದ್ರೂ ನಿಮ್ಮ ಕ್ಯಾಂಡಿಡೇಟ್ ಮೇಲ್ ಬಂದಿಲ್ಲ ಅಂತಂದ್ರೆ ಮೊದಲು ನೀವು ಮಾಡ್ಬೇಕಾಗಿರತಕ್ಕಂಥದ್ದು, ನಾ ಇವಾಗ ಏನ್ ಲಿಂಕ್ ಹಾಕ್ತೀನಲ್ಲ ಆ ಲಿಂಕ್ ನಲ್ಲಿ ಒಂದ್ಸತಿ ಲಾಗಿನ್ ಆಗ್ರಿ. ಲಿಂಕ್ ನಲ್ಲಿ ಲಾಗಿನ್ ಆಗಿ ನೋಡ್ರಿ ನಿಮ್ಗೆ ಏನಾದ್ರು ಕಾಣತ್ತಾ ಅಂತ. ನಿಮ್ಗೆ ಅಭ್ಯಾಸಿಗಳು ನಿಮ್ ಹೆಸರಲ್ಲಿ ಇರೋದು ಕಂಡ್ರೆ ಅಭ್ಯಾಸಿಗಳು ಅವ್ರ ಫಾರ್ಮ್ ನ ಫಿಲಪ್ ಮಾಡೋವರೆಗೂ ಕಾಯಿರಿ. ಒಂದು ವೇಳೆ ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಏನು ಕಾಣ್ಲಿಲ್ಲ ಅಂತ ಇಟ್ಕೊಂಬೋಣ. ಕಾಣ್ಲಿಲ್ಲ ಅಂತಂದ್ರೆ ನಿಮ್ಮ ಅಭ್ಯಾಸಿಗಳನ್ನ ಫೋನ್ ಮಾಡಿ ಮುಂಚೆ ಯಾರಾದ್ರೂ ಬೇರೆ ಪ್ರೀ ವರ್ಕ್ ಮೆಂಟರ್ ಇದ್ರ ಅಂತ ಕೇಳ್ರಿ. ಅವ್ರ ಹೆಸರು ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನಾದ್ರೂ ಅಪ್ಲಿಕೇಶನ್ ಹೋಗಿದ್ರೆ ನಿಮ್ಮ ಅಭ್ಯಾಸಿದು ಏನು ವಿಚಾರಗಳಿದೆ ಅದನ್ನ ಅವ್ರಿಗೆ ತಿಳಿಪಡಿಸಿದ್ರೆ ಅವರು ನಿಮ್ಮ ಪರವಾಗಿ ಅದನ್ನ ಸಿಸ್ಟಮ್ ನಲ್ಲಿ ಎಂಟರ್ ಮಾಡ್ತಾರೆ. ಸ್ಪಷ್ಟ ಇದೆ ಅಂತ ಅನ್ಕೊಳ್ತೀನಿ. ಇದ್ರಲ್ಲಿ ತೊಂದರೆ ಇಲ್ಲ ಅಲ್ವಾ? ನಾ ಹೇಳ್ದಂಗೆ ಒಂದು 5-10 ಜನಕ್ಕೆ ಹಿಂಗ ಆಗಿರ್ಬೋದು. ಅದು ಏಕೆಂತಂದ್ರೆ ಸಿಸ್ಟಮ್ ನಲ್ಲಿ ಏನೋ ಒಂದು ಇತ್ತು, ತೊಡಕಿತ್ತು ಕೆಲವು ದಿವಸಗಳು, ಹಾಗಾಗಿ ಕೆಲವರಿಗೆ ಈ ರೀತಿ ತೊಂದರೆ ಆಗಿರ್ಬಹುದು. ಆದಷ್ಟು ಲಾಸ್ಟ್ ಕೆಲವು ದಿವಸಗಳು ಇದನ್ನೆಲ್ಲ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ. ಬಟ್ ಆದ್ರೂ ಕೂಡ ಪ್ರಾಯಶಃ ಒಂದು 5-10 ಕ್ಯಾಂಡಿಡೇಟ್ಸ್ಗೆ ಅದನ್ನು ಪೂರ್ತಿ ಸರಿ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅವರಿಗೆ ಈ ರೀತಿ ತೊಂದರೆ ಆಗಿದೆ ಅಷ್ಟೇ. ಸರಿನಾ? ಶ್ರೀನಿವಾಸ ಸರ್ ಕೇಳ್ರಿ. ಬ್ರದರ್ ನಮಸ್ತೆ. ನನಗೆ ಅವರು ನಿರ್ಮಲಾ ಹೇಮಂತ್ ಅಂತ ಮತ್ತೆ ಮಂಜುನಾಥ್ ಅಂತ ಅವರಿಬ್ಬರು ಕ್ಯಾಂಡಿಡೇಟ್ಸ್ ಇದ್ದಾರೆ. ಮಂಜುನಾಥ್ ಅವ್ರದ್ದು ಅಂದ್ರೆ ಬರೀ ಒಂದು ಇದು ಬರುತ್ತೆ, ಅಂದ್ರೆ ಅವರು ಫಿಲ್ ಮಾಡಿದ್ದಾರೆ ಅಂತ, ಬಟ್ ಅದೇನು ಓಪನ್ ಆಗ್ತಾ ಇಲ್ಲ. ಇಬ್ಬರದು ಬಂದ್ರೇನೆ ಓಪನ್ ಆಗುತ್ತಾ ಅಥವಾ ಅದು ಒಬ್ಬರದು ಓಪನ್ ಆಗುತ್ತಾ? ಇಲ್ಲ, ಒಬ್ಬೊಬ್ರದ್ದು ಸಪ್ರೇಟ್ ಓಪನ್ ಆಗುತ್ತೆ. ಈಗ ನನ್ನ ಕ್ಯಾಂಡಿಡೇಟ್ಸ್ ಇಬ್ಬರಿದ್ದಾರೆ, ಒಬ್ಬರೇ ಫಿಲ್ಅಪ್ ಮಾಡಿರೋದು, ಅವ್ರದ್ದು ಓಪನ್ ಆಯ್ತು, ನಾ ಫಿಲ್ಅಪ್ ಮಾಡಾಯ್ತು. ಇನ್ನೊಬ್ರು ಅವ್ರು ಇನ್ನೂ ಫಿಲ್ಅಪ್ ಮಾಡಿಲ್ಲ, ಅದಕ್ಕೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಸೊ ಒಬ್ಬೊಬ್ರದ್ದೇ ಓಪನ್ ಆಗುತ್ತೆ, ಓಪನ್ ಆಗ್ಬೇಕಂತ ಏನಿಲ್ಲ. ಅದೇ ನಂದು ಆಗ್ತಾ ಇಲ್ಲ ಬ್ರದರ್. ಅದು ಪ್ರೆಸ್ ಮಾಡಿದ್ರೆ ಸುಮ್ಮನೆ ಹಂಗೆ ಇದೆ, ರಿವ್ಯೂ ಅನ್ನೋದೇನು ಬರ್ತಾ ಇಲ್ಲ. ಅಲ್ಲ, ಹಾಗಾದ್ರೆ ಅವ್ರು ಪೂರ್ತಿ ಸರಿಯಾಗಿ ಫಿಲ್ಅಪ್ ಮಾಡಿಲ್ಲ, ಹಾಗಾದ್ರೆ ಸಬ್ಮಿಟ್ ಮಾಡಿಲ್ಲ. ಸಬ್ಮಿಟ್ ಮಾಡಿದ್ರೆ ತಕ್ಷಣ ನಿಮ್ಗೆ ಓಪನ್ ಅಪ್ ಆಗುತ್ತೆ. ಸರಿ ಬ್ರದರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನಾಗುತ್ತೆ, ಕ್ಯಾಂಡಿಡೇಟ್ಸ್ ನಾವು ಸಬ್ಮಿಟ್ ಮಾಡಿದೀವಿ ಅಂತ ಅನ್ಕೊಳ್ತಾರೆ, ಆದ್ರೆ ಸಬ್ಮಿಟ್ ಮಾಡಿರಲ್ಲ. ನೋಡ್ರಿ, ಕ್ಯಾಂಡಿಡೇಟ್ ಸಬ್ಮಿಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದು, 9ನೇ ಪ್ರಶ್ನೆ ಬಿಟ್ಬಿಡಿ, ಉಳಿದಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದು ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇದೆ. ಆ ಟಿಕ್ ಬಾಕ್ಸ್ ಹಾಕಿದ್ಮೇಲೆ ಸಬ್ಮಿಟ್ ಬಟನ್ ಒತ್ತಿದ್ರೆ ಮತ್ತೊಂದ್ಸತಿ ಸಬ್ಮಿಟ್ ಅಂತ ಬರುತ್ತೆ. ಆ ಸಬ್ಮಿಟ್ ಬಟನ್ 2 ಸತಿ ಬರುತ್ತೆ, ಬ್ಲೂ ಬಟನ್. ಅದ್ ಎರಡನ್ನೂ ಒತ್ತಿದ್ರೆ ಮಾತ್ರ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಅವ್ರು ಒಂದ್ಸತಿ ಸಬ್ಮಿಟ್ ಬಟನ್ ಒತ್ತಿದ್ರೆ ಅವರು ಸಬ್ಮಿಟ್ ಮಾಡಿದೀನಿ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ನಿಮಗ್ ಬಂದಿರಲ್ಲ. ಆಯ್ತು, 4 ಕೆಲಸ ಮಾಡ್ಬೇಕು ಅವರು. ಎಲ್ಲ ಪ್ರಶ್ನೆಗಳಿಗೂ ಬರಿಬೇಕು, ಉತ್ತರ ಬರಿಬೇಕು. ಅಲ್ಲಿ ಟಿಕ್ ಬಾಕ್ಸ್ ಇರುತ್ತೆ, ಆ ಟಿಕ್ ಬಾಕ್ಸ್ ಟಿಕ್ ಹಾಕ್ಬೇಕು. ಟಿಕ್ ಬಾಕ್ಸ್ ಟಿಕ್ ಹಾಕಿದ ತಕ್ಷಣ ಬ್ಲೂ ಬಟನ್ ಬರುತ್ತೆ, ಅದನ್ನು ಒತ್ತಬೇಕು. ಅದಾದ್ಮೇಲೆ ಮತ್ತೊಂದು ಬ್ಲೂ ಬಟನ್ ಬರುತ್ತೆ, ಅದನ್ನು ಒತ್ತಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಫಾರ್ಮ್ ಓಪನ್ ಅಪ್ ಆಗುತ್ತೆ. ಸರಿ, ನಾನು ಮಾತಾಡ್ತೀನಿ. 4 things that the candidates has to do when they actually fill up successfully. First is that they have to fill in all the questions. Second, they have to tick the tick box. Thirdly, then press the submit button once. Fourthly, they have to press the submit button one more time. Only when they do all these 4 things, you will get the form. Otherwise, your form will not open. Otherwise, what will happen is the candidate will be thinking that they have submitted, but you will also be waiting that they have submitted, but the form will not open for you. The form will only open to the pre-work mentor if the candidate has successfully completed the form. Other reason why the form will not open to the mentor is when they have not completed all the pre-work requirements. If it is incomplete, then it will not open for the mentor. Okay, that's the second reason why it might not open. Just keep track of this. Okay, ಆಯ್ತು ರೀ, ವೀರರಾಘವನ್ ಹೇಳ್ರಿ. Namaskara, brother. I am not giving sittings to both the candidates allotted to me.
One is in Kanakpura Road, one is in Rajajinagar. So they are taking sittings from the nearby preceptors. But when the form came to me, one only I submitted. Other though he has said that he is taking sittings. I separately checked with him. He told me the location of the other preceptor also. I have not checked with that preceptor. I just believed him and I. Before you actually enter the form as a pre-work mentor, check with the local preceptor whether they have been taking regular sittings and have they been regular in the sadhana. Please check with the preceptor. Before you fill the form, please check with the preceptor. Okay? Okay, I'll do that anyway. Second thing is, brother, heartful communication, the candidate has written he has completed. Whereas when he talked to me, I told him that the earlier whatever without certificate will not be valid. He has to do it again and then get a certificate which has to be uploaded as 13th module. So in my column, in my comments, I wrote this, that he has not yet done. So it has given him 1 more month time. That's okay. He can take 1 more month and complete it. No problem. That's okay. See, the point is the modules are going to start only by September 15th. Right, brother. Thank you. The modules are starting September 15th. So even if the pre-work is extended by 1 month, so they'll only be starting late by about 10 or 15 days, not much. So they'll still be in the same batch only, but it's just that they start 1 or 2 weeks later, that's it. But they'll still be part of the same batch. They can still write the exam in December or January. So not to worry about it. So they can take that extra month and try to fill all these things. And if they have not completed the volunteer work, please ask. Okay, brother. Thank you. Okay, no problem. Namaste. Suguna sister. ನಮಸ್ತೆ ಬ್ರದರ್. ಹೇಳ್ರಿ ಬ್ರದರ್, ಅದೇ ಫಸ್ಟ್ ನಂಗೆ ಇಬ್ರು ಕ್ಯಾಂಡಿಡೇಟ್ಸ್ ಕೊಟ್ಟಿದ್ರಿ, ಸರೋಜಾ ಮತ್ತು ಕವಿತಾ ಅಂತ. ಒಬ್ರು ಡ್ರಾಪ್ ಔಟ್ ಆಗ್ಬಿಟ್ರು, ಎಕ್ಸಾಮ್ ತಗೊಳಲ್ಲ ಅಂತ. ಅವ್ರು ಪ್ರೀ ವರ್ಕ್ ಅಲ್ಲಿ ಕ್ಲಾಸ್ ಅಟೆಂಡೇ ಮಾಡ್ಲಿಲ್ಲ. ಸೊ ಆಮೇಲೆ 1 ಮಂತ್ ಆದ್ಮೇಲೆ ರವೀಶ್ ಅನ್ನೋ ಕ್ಯಾಂಡಿಡೇಟ್ ಕೊಟ್ಟಿದ್ದೀರಾ. ಸೊ ಕವಿತಾ ಬಂದಿದೆ, ನಾನ್ ಮೇಲೂ ಬಂದಿದೆ, ಕಂಪ್ಲೀಟ್ ಆಯ್ತು. ಈ ರವೀಶ್ ಅನ್ನೋರ್ದು ಅವ್ರು ಕಂಪ್ಲೀಟ್ ಮಾಡಿದಾರೆ, ಬಟ್ ನನಗ್ ಮೇಲಲ್ಲಿ ಅವ್ರ ಹೆಸರು ಬರ್ತಾ ಇಲ್ಲ. ಅವ್ರ ಹತ್ರ ಕೇಳ್ರಿ, ಇನ್ಯಾರು ಪ್ರೀ ವರ್ಕ್ ಮಾಡಿದ್ರು ಮುಂಚೆ? ಇಲ್ಲ, ಅವ್ರು ಫಸ್ಟ್ ಕೊಟ್ಟಿದ್ದೆ ನಂದೇ ಅಂತ, ಇನ್ಯಾರು ಇಲ್ಲ ಅಂತ ಬೇರೆಯವ್ರವ್ರಿಗೆ. ಬಟ್ ಕೊಟ್ಟಿದ್ ಲೇಟ್ ಆಯ್ತು. ಬಟ್ ನನ್ ಮೇಲಲ್ಲಿ ಇದ್ದಿರೋದು ಸರೋಜಾ, ಕವಿತಾ ಇಬ್ರೇ ಇರೋದು. ಬಟ್ ಆಮೇಲೆ ನೀವ್ ಕೊಟ್ಟಿದ್ರಿ ಅವ್ರನ್ನ, ನೀವ್ ಮೆಸೇಜು ಹಾಕಿದ್ರಿ. ಸೊ ಅವ್ರಿಗೆ ಸಬ್ಮಿಟ್ ಆಗಿದೆ, ಅವ್ರ ಹತ್ರ ಪ್ರೂಫ್ ಇದೆ, ಸಬ್ಮಿಟ್ ಆಗಿದೆ ಅವರು ಇದ್ರಲ್ಲಿ. ಬಟ್ ಮೇಲಲ್ಲಿ ಅವ್ರ ಹೆಸರು ನನಗ್ ಬರ್ತಾ ಇದೆ. ಸರೋಜಾನ ಹೆಸರು ನನ್ ಮೇಲಲ್ಲಿ ಬರ್ತಾ ಇದೆ, ಅವರು ಬರ್ಲಿಲ್ಲ, ಅವರು ಅಟೆಂಡೇ ಮಾಡ್ಲಿಲ್ಲ, ಅವರು ಎಕ್ಸಾಮು ತಗೊಂಡಿಲ್ಲ. ಸರೋಜಾ ಅಂತ ನನ್ದ್ರಲ್ಲಿ ಬರ್ತಾ ಇದೆ, ಇವ್ರ ಹೆಸರು ಬರ್ತಾ ಇದೆ. ಸಿಸ್ಟರ್ 2 ನಿಮಿಷ ಒಂಚೂರು ಟೈಮ್ ಕೊಟ್ರೆ ಉತ್ತರ ಕೊಡ್ಲಿಕ್ಕೆ ಏನೋ ಉತ್ತರ ಹೇಳ್ಬೋದು. ನೀವು ಅದೇ ಪ್ರಶ್ನೆನ 3 ಸತಿ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ಆಗಲ್ಲ. ನಾವು ಉತ್ತರ ಹೇಳಲಿಕ್ಕೆ ಅಂತ ಪ್ರಯತ್ನ ಪಡ್ತೀನಿ, ನೀವು ಮಧ್ಯದಲ್ಲಿ ಶುರು ಮಾಡ್ತೀವಿ ಮತ್ತೆ. ಸರಿನಾ? ರವೀಶ್ ಅನ್ನವರು ನಿಮಗೆ ಲೇಟಾಗಿ ಕೊಟ್ಟಿದ್ದು ನಿಜ, ಕರೆಕ್ಟ್, ನನಗೆ ಜ್ಞಾಪಕ ಇದೆ. ಸರಿನಾ? ಏನಾಗಿರುತ್ತೆ ಅಂತಂದ್ರೆ ಸಿಸ್ಟಮ್ನಲ್ಲಿ ರವೀಶ್ ಅನ್ನವ್ರ ಹೆಸರಿಗೆ ನಿಮ್ಮ ಹೆಸರಿಗೆ ಅಲಾಟ್ ಆಗಿದ್ರೆ, ನಾ ಹೇಳಿದ್ನಲ್ಲ ಸಿಸ್ಟಮ್ನಲ್ಲಿ ಏನೋ ತೊಡಕಿತ್ತು, ಹಾಗಾಗಿ ಕೆಲವೆಲ್ಲ ಹೆಸರುಗಳು ಅಪ್ಡೇಟ್ ಆಗಿಲ್ಲದೆ ಇರಬಹುದು. ರವೀಶ್ ಅನ್ನೋರಿಗೆ ಸಿಸ್ಟಮ್ನಲ್ಲಿ ಬೇರೆಯವರ ಹೆಸರು ಏನಾದ್ರು ಇತ್ತು ಅಂತಂದ್ರೆ ಪ್ರಾಯಶಃ ಅವರಿಗೆ ಇಮೇಲ್ ಹೋಗಿರುತ್ತೆ. ಆಯ್ತಾ? ಮೊದಲು ಏನಾಯ್ತು, 500 ಜನ ಕ್ಯಾಂಡಿಡೇಟ್ಗೂ ಕೂಡ 512 ಜನ ಇದ್ರು. ಎಲ್ರಿಗೂ ಕೂಡ ನಾವು ಪ್ರೀ ವರ್ಕ್ ಮೆಂಟರ್ ಅಲೋಕೇಟ್ ಮಾಡಿದ್ವಿ, ಎಲ್ರಿಗೂ ಅಲೋಕೇಟ್ ಆಗಿತ್ತು, ಯಾರೂ ಪೆಂಡಿಂಗ್ ಇರಲಿಲ್ಲ ಕರ್ನಾಟಕದಲ್ಲಿ. ಸೊ ಹಾಗಾಗಿ ರವೀಶ್ ಅವ್ರಿಗೂ ಕೂಡ ಪ್ರೀ ವರ್ಕ್ ಮೆಂಟರ್ ಹೋಗಿತ್ತು, ಅಲೋಕೇಟ್ ಆಗಿತ್ತು. ಆದರೆ ಪ್ರಾಯಶಃ ರವೀಶ್ ಅವ್ರು ಏನು ಮಾಡಿರ್ತಾರೆ, ಅವ್ರ ಪ್ರೀ ವರ್ಕ್ ಮೆಂಟರ್ ಜೊತೆ ಅವ್ರು ಮಾತಾಡೋದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ ಶುರು ಮಾಡಿರಲ್ಲ. ರವೀಶ್ ಅವ್ರನ್ನ ನಿಮಗೆ ಯಾವಾಗ ಅಲೋಕೇಟ್ ಮಾಡಿದ್ವಿ ಅಂತಂದ್ರೆ, ಅವ್ರ ಪ್ರೀ ವರ್ಕ್ ಮೆಂಟರ್ ಜೊತೆ ಅವ್ರಿಗೆ ಯಾವುದೋ ಕಾರಣಕ್ಕೆ ಇಲ್ಲ, ಪ್ರೀ ವರ್ಕ್ ಮೆಂಟರ್ ಲಭ್ಯ ಇಲ್ಲ ಅಂತನೋ, ಅಥವಾ ಇವ್ರು ಅವ್ರ ಜೊತೆ ಹೊಂದಾಣಿಕೆ ಮಾಡಲಿಕ್ಕೆ ಆಗಲಿಲ್ಲ ಅಂತನೋ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತನೋ, ಆ ಕಾರಣಕ್ಕೋಸ್ಕರ ಅವ್ರ ಪ್ರೀ ವರ್ಕ್ ಶುರು ಮಾಡಿರಲ್ಲ. ಶುರು ಮಾಡದೇ ಇದ್ದಾಗ ತೊಡಕಾಗಿದೆ ಅಂತ ಹೇಳಿ ಅವ್ರನ್ನ ನಾವು ನಿಮಗೆ ಅಲೋಕೇಟ್ ಮಾಡಿದ್ವಿ. ಹಾಗಿದ್ರು ಒಂದು ಕ್ಯಾಂಡಿಡೇಟ್ ಡ್ರಾಪ್ ಆಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಮತ್ತೊಂದು ಕ್ಯಾಂಡಿಡೇಟ್ ಇರಲಿ ಅಂತ ಹೇಳಿ 2 ಕ್ಯಾಂಡಿಡೇಟ್ ಆಗ್ತಾರೆ ನಿಮಗೆ ಅಂತ ಹೇಳಿ ನಾವು ನಿಮಗೆ ಕೊಟ್ವಿ. ಅದು ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿದ್ರೆ ನಿಮ್ಮ ಹೆಸರು ಬರುತ್ತೆ.
ಒಂದೊಮ್ಮೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಮ ಹೆಸರಿಗೆ ಬರಲ್ಲ. ಸೊ ನನ್ನ ಅಂದಾಜು ಏನಾಗಿರುತ್ತೆ ಅಂತಂದ್ರೆ, ರವೀಶ್ ಅವ್ರಿಗೆ ಮುಂಚೆ ಯಾರಿದ್ರಲ್ಲ ಪ್ರೀ ವರ್ಕ್ ಮೆಂಟರು ಅವ್ರ ಹೆಸರಿಗೆ ಹೋಗಿರುತ್ತೆ. ರವೀಶ್ ಅವ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಅವ್ರ ಹೆಸರಿಗೆ ಅದು ಅಪ್ಲಿಕೇಶನ್ ಹೋಗಿರುತ್ತೆ. ರವೀಶ್ ಅವ್ರ ಹತ್ರ ಕೇಳ್ರಿ, ಯಾರಿದ್ರು ಪ್ರೀ ವರ್ಕ್ ಮೆಂಟರು, ಅವ್ರಿಗೆ ಯಾವ್ದೊಂದು ಇಮೇಲ್ ಬಂದಿರೋದಾಗ್ಲಿ ಅಥವಾ ಮೆಸೇಜ್ ಏನಾದ್ರು ಬಂದಿರೋದಾಗ್ಲಿ ಇದೆಯಾ ಅಂತ ಕೇಳ್ರಿ. ಅದೇ ಈಗ್ಲೇ ಕೇಳಿದೆ ಬ್ರದರ್, ಯಾರಿಗೂ ಬಂದಿಲ್ಲ, ನಿಮ್ಮನ್ನೇ ಫಸ್ಟ್ ಕೊಟ್ಟಿದ್ದು ಅಂತ ಹೇಳಿದ್ರು ಅವರು. ಇವಾಗ್ಲೂ ಅದಕ್ಕೆ ಹಂಗಾಗ್ಲಿಕ್ಕೆ ಕಾಂಟ್ಯಾಕ್ಟ್ ಸಾಧ್ಯ ಮಾಡಿ ಇಲ್ರಿ, ಸೊ ಹಂಗಾಗ್ಲಿಕ್ಕೆ ಅವ್ರು ಸಾಧ್ಯ ಕಾಂಟ್ಯಾಕ್ಟ್ ಇಲ್ಲ. ಮಾಡಿರಲ್ಲ. ಹಾ, ಎಕ್ಸಾಕ್ಟ್ಲಿ, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕರ್ನಾಟಕದ್ದು 512 ಜನಕ್ಕೂ ಕೂಡ ನಾವು ಮೆಂಟರ್ನ ಅಲೋಕೇಟ್ ಮಾಡಿದ್ವಿ, ಸರಿನಾ? ಅವ್ರು ಕಾಂಟ್ಯಾಕ್ಟ್ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ನೋಡ್ರಿ, ಇಲ್ಲಿ ರವೀಶಾ ಪಿ ಅಲ್ವಾ? ಹೌದು. ರವೀಶಾ ಪಿಗೆ ನವನೀತ ಶಂಕರಯ್ಯ ಅಂತ ಅಲೋಕೇಟ್ ಆಗಿದ್ರು. ಸೊ ಸಿಸ್ಟಮ್ನಲ್ಲಿ ಅವ್ರ ಹತ್ರ ಹೋಗಿರುತ್ತೆ ಇಮೇಲ್, ನವನೀತ ಶಂಕರಯ್ಯ. ಅರ್ಥ ಸೊ ಆಯ್ತಾ? ಅವ್ರು So ನೀವು ನವನೀತ ಶಂಕರಯ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಹೋಗಿರುತ್ತೆ. ರವೀಶ್ ಅವ್ರ ಬಗ್ಗೆ ನೀವೇನು ಹೇಳಬೇಕೋ ಅದನ್ನ ನವನೀತ್ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಮ ಪರವಾಗಿ ಅದನ್ನ ಅಪ್ಡೇಟ್ ಮಾಡ್ತಾರೆ. ಸೊ ಅವ್ರ ಫೋನ್ ನಂಬರ್ ಹಾಕ್ಬೇಕು ನವನೀತ್ ಶಂಕರಯ್ಯ. ಫೋನ್ ನಂಬರ್ ಇಲ್ಲೆಲ್ಲೂ ತೋರಿಸ್ತಾ ಇಲ್ಲ ನವನೀತ್ ಅವ್ರದ್ದು. ನಾನು ನಿಮಗೆ ಬೇಕಾದ್ರೆ ಮೆಸೇಜ್ ಮಾಡ್ತೀನಿ, ನಂಗೆ ಸುಮ್ಮನೆ ಒಂದು ಮೆಸೇಜ್ ಹಾಕಿ, ನಾನು ನವನೀತ್ ಅವ್ರದ್ದು ಕಳಿಸ್ಕೊಡ್ತೀನಿ ಫೋನ್ ನಂಬರ್. ಓಕೆ ಓಕೆ ಓಕೆ, ಸಾರ್ಟ್ ಆಯ್ತು ಬಿಡ್ರಿ. ಇಲ್ಲೇನೆ ಲಕ್ಕಿಲಿ ಇಲ್ಲೇ ಓಪನ್ ಇದೆ ಅಪ್ಲಿಕೇಶನ್, ಯಾರ್ಯಾರಿಗೆ ಏನೇನು ಕಳಿಸಿದ್ವಿ ಅಂತ. ಹಾಗಾಗಿ ನಾನು ತಕ್ಷಣ ನೋಡ್ಲಿಕ್ಕೆ ಆಯ್ತು, ಸರಿನಾ? ಥ್ಯಾಂಕ್ ಯು. ಇನ್ಯಾರ್ದೇನಾದ್ರು ಪ್ರಶ್ನೆ ಇದೆಯಾ? ಹಾಗೆ ರಮೇಶ್ ಕೆ ಅನ್ನೋದು ಮೊದಲ ಮೆಂಟರ್ ಯಾರಂತ ನೋಡಕ್ಕಾಗುತ್ತೆ ಸರ್? ಹಾಗೆ ಒಂದು ನಿಮಿಷ ಇರಿ, ನೋಡ್ತೀನಿ. ರಮೇಶ್ ಕೆ ಅಲ್ವಾ? ಎಸ್ ಸರ್. ಸುರೇಶ್ ಕರಿಯಪ್ಪ, ಗೊತ್ತಿಲ್ವೇ ಅವರು? ಮೈಸೂರಿನವ್ರು ಇವರು. ಸುರೇಶ್ ಕರಿಯಪ್ಪ, ಬೇಕಾದ್ರೆ ನೀವು ನಂಗೆ ಮೆಸೇಜ್ ಮಾಡಿ, ನಾವು ನಂಬರ್ ಕಳಿಸ್ಕೊಡ್ತೀನಿ. ಸೊ ಸಿಸ್ಟಮ್ನಲ್ಲಿ ಸುರೇಶ್ ಕರಿಯಪ್ಪ ಅಂತ ತೋರಿಸ್ತಾ ಇರುತ್ತೆ, ಹಾಗಾಗಿ ಅವ್ರಿಗೆ ಹೋಗಿರುತ್ತೆ ಫಾರ್ಮ್. ಡನ್ ಸರ್, ಥ್ಯಾಂಕ್ ಯು. ಸರಿನಾ? ಸೊ ಇವ್ರದ್ದು ಸಾಲ್ವ್ ಆಯ್ತು. ಇನ್ಯಾರ್ದನ್ನು ನೋಡ್ಬೇಕಾ ಅದೇ ಥರ? ಇನ್ಯಾರ್ದನ್ನು ಫಾರ್ಮ್ ಬಂದಿಲ್ಲ ಅಂತ, ಇನ್ಯಾರ್ದು ಹೋಗಿದೆ ಅಂತ, ಇನ್ಯಾರ್ದು ಇತ್ತು ಅಂತ ಕೇಳಿದ್ರೆ ಬೇಕಾದ್ರೆ ಇಲ್ಲೇ ನೋಡಿ ಹೇಳ್ಬಿಡ್ತೀನಿ. ನಂದು ಯಾರಿಗ ಹೋಗಿರ್ಬೋದು ಬ್ರದರ್? ರೇಣುಕಾ ಮತ್ತೆ ಮಮತಾ. ಒಂದು ನಿಮಿಷ, ರೇಣುಕಾ ಅಂತನಾ? ಒಂದು ನಿಮಿಷ, ರೇಣುಕಾ ಮತ್ತೆ ಮಮತಾ. ರೇಣುಕಾ ನಿಂಬರಿಗಿನಾ? ರೇಣುಕಾ ನಿಂಬರಿಗಿನ ಏನು ಅವ್ರ ಹೆಸರು? ನಿಂಬರಗಿನ ಗೊತ್ತಿಲ್ಲ, ಬಟ್ ತಿಪ್ಟೂರು ಬ್ರದರ್. ಅಲ್ಲ, ರೇಣುಕಮ್ಮ ತಾನೆ? ತಿಪ್ಟೂರು. ಹಾ ತಿಪ್ಟೂರು ನಿಮ್ಮ ಹೆಸರಿಗೆ ಅಲೋಕೇಟ್ ಆಗಿತ್ತಲ್ಲ, ನಿಮ್ಗೆ ಬಂದಿರ್ಬೇಕಲ್ಲ? ಹೌದಾ? ಮತ್ ಮೇಲ್ ಬಂದಿಲ್ಲ ಬ್ರದರ್ ನನಗೆ. ನೋಡ್ತೀನಿ ನಾನು ಇನ್ನೊಂದ್ಸಲ ಅಪ್ಲಿಕೇಶನ್ ನಾನು ನಿಮ್ಗೆ ಓಪನ್ ಲಿಂಕ್ ಮಾಡಿ ಅಲ್ಲಿ ನೋಡಿ ನೋಡ್ತೀನಿ. ಹೇಳಿದ್ನಲ್ಲ, ನೋಡ್ತೀನಿ ಬ್ರದರ್. ಲಿಂಕ್ ಅಲ್ಲಿ ನೋಡ್ರಿ, ಆಯ್ತಾ? ಬಟ್ ನಿಮ್ಮ ಹೆಸರಲ್ಲೇ ಇದೆ. ಇನ್ಯಾರ ಹೆಸರು? ಓಕೆ. ನಮಸ್ತೆ ಮಮತಾ. ವಿಜಯಲಕ್ಷ್ಮಿ. ಒಬ್ಬೊಬ್ಬರಾಗಿ ಮಮತಾನಾ? ಹಾ, ಒಂದು ನಿಮಿಷ. ಮಮತಾ ಅದು ನಿಮ್ಮ ಹೆಸರಲ್ಲೇ ಇದೆ ರೀ. ಸರಿ ಬ್ರದರ್, ಚೆಕ್ ಮಾಡಿ. ನಿಮ್ಮ ಹೆಸರಿಗೆ ಬರ್ಬೇಕದು. ಸರಿ, ಇನ್ಯಾರು ಕೇಳ್ತಿದ್ರಿ? ಬ್ರದರ್ ಹಾಗೆ ಮೀನಾಕ್ಷಿ. ವಿಜಯಲಕ್ಷ್ಮಿ. ಒಬ್ಬೊಬ್ಬರಾಗಿ ವಿಜಯಲಕ್ಷ್ಮಿ ಶಾಮಣ್ಣ. ಒಂದು ನಿಮಿಷ ಸಿಸ್ಟರ್, ಒಂದು ನಿಮಿಷ. ಮೀನಾಕ್ಷಿ GN. ಮೀನಾಕ್ಷಿ ಗೆಡ್ಡಮ್ ಅಂತನಾ? ಹಾ, ಮೀನಾಕ್ಷಿ ಗೆಡ್ಡಮ್ ಶಶಿಕಲಾ ಗುಮಟಾಗ್ ಹೋಗಿದೆ. ಓಕೆ, ಥ್ಯಾಂಕ್ ಯು. It's gone to ಫೋನ್ Shashikala ನಂಬರ್ Gumata. ಏನಾದ್ರು? You need to contact her, Shashikala Gumata. You please message me, I'll send the number. ಓಕೆ, ಥ್ಯಾಂಕ್ ಯು ಬ್ರದರ್. Okay, no problem. ಓಕೆ, ಥ್ಯಾಂಕ್ ಯು. ಒಬ್ಬೊಬ್ಬರಾಗಿ ಈಗ ಇವ್ರು ಹೇಳ್ರಿ, ವೆಂಕಟಲಕ್ಷ್ಮಿ ಶಾಮಣ್ಣ ಅವ್ರು ಹೇಳ್ರಿ. ನನಗೆ ಮಂಜುನಾಥ್ ವಿ ಮತ್ತೆ ಇವರು ನಿತಿನ್ ಹರಿಯ ಅವರಿಬ್ರು ಸಿಟ್ಟಿಂಗ್ಸ್ ಬರ್ತಾರೆ. ಅಲ್ಲ, ಸಿಟ್ಟಿಂಗ್ಸ್ ನಿತಿನ್ ಹರಿಯ ಅನ್ನೋರು ಯಾರ್ಯಾರ ಹತ್ರ ಇದ್ದು ಅವ್ರ ಹತ್ರನೇ ಕಂಟಿನ್ಯೂ ಮಾಡ್ತಾರೆ. ಸಿಟ್ಟಿಂಗ್ಸ್ ಬರೋರ್ ಬಗ್ಗೆ ಕೇಳಬೇಡಿ. ಅದೇ ನನಗೆ ಏನು ಅವ್ರ ಫಾರ್ಮ್ ಬಂದಿದೆ ಹೇಳ್ರಿ ನನಗೆ. ಅಂದ್ರೆ ಈ ನಿತಿನ್ ಹರಿಯಾನ್ ಅವರು ನನಗೆ ಸ್ವಲ್ಪ ಲೇಟ್ ಆಗಿ ಬಂದ್ರು. ಈ ಸಿಟ್ಟಿಂಗ್ ಬಗ್ಗೆ ಎಲ್ಲ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಬುಕ್ ರೀಡಿಂಗ್ ಯಾರಿದ್ದಾರೆ ಅವ್ರ ಬಗ್ಗೆ ಏನಾದ್ರು ನಿಮ್ ಫಾರ್ಮ್ ಬಂದಿಲ್ಲ ಅಂದ್ರೆ ಕೇಳಿ. ರಮ್ಯಾ ಮತ್ತೆ ಇನ್ನೊಬ್ರು ಸರಸ್ವತಿ ಶ್ರೀವಿದ್ಯಾ ಅಂತ. ಅಲ್ಲ, ಒಂದ್ ನಿಮಿಷ. ಅವ್ರು ನಿಮ್ಮ ಹತ್ರ ಬುಕ್ ರೀಡಿಂಗ್ ಬರ್ತಾ ಇದಾರೆ ಅಂದ್ರೆ? ಹೌದು, ಬರ್ತಾ ಇದ್ದಾರೆ, ಕರೆಕ್ಟ್ ಆಗಿ ಬರ್ತಾ ಇದ್ದಾರೆ. ಹಾರ್ಟ್ಫುಲ್ನೆಸ್ ಮುಗಿಸಿದ್ದಾರೆ. ಹಾರ್ಟ್ಫುಲ್ನೆಸ್ ಸಿಸ್ಟರ್ ಏನೇನೋ ಕೇಳ್ಬೇಡ್ರಿ, ಒಂದ್ ನಿಮಿಷ ಇರ್ರಿ. ಎಲ್ಲೆಲ್ಲೋ ಹೋಗ್ತಾ ಇದೀರಿ.
ನಾವಿಲ್ಲಿ ಮಾತಾಡ್ತಿರೋದು ಸ್ಪೆಸಿಫಿಕ್ ಆಗಿದೆ. ಹಾ ನಿಮಗೆ ಅವ್ರ ಬಗ್ಗೆ ಓಕೆ ಫಾರ್ಮ್ ಬಂದಿದ್ಯಾ? ಇಲ್ಲ ಬಂದಿಲ್ಲ ಅದಕ್ಕೆ ನಾನು ಕೇಳಿದ್ದು. ಸರಿ, ಫಾರ್ಮ್ ಬಂದಿಲ್ಲದೆ ಇದ್ರೆ ನಾನು ಪ್ರೆಸೆಪ್ಟರ್ ಗ್ರೂಪ್ ಅಲ್ಲಿ ಒಂದು ಲಿಂಕ್ ಹಾಕ್ತೀನಿ. ಹಾ ಆ ಅದನ್ನ ಲಿಂಕ್ ನಲ್ಲಿ ಹಾಕಿ. ಲಾಗಿನ್ ಆಗಿ ಓಕೆ ನೋಡ್ರಿ ಒಂದು. ಓಕೆ ಬಟ್ ಓಕೆ ನಿಮಗೆ ಯಾವಾಗ ಫಾರ್ಮ್ ಬರುತ್ತೆ ಅಂತಂದ್ರೆ ಓಪನ್ ಅಪ್ ಆಗುತ್ತೆ ಅಂದ್ರೆ ಅವರಿಬ್ರು ಕ್ಯಾಂಡಿಡೇಟ್ ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ನಿಮಗೆ ಓಪನ್ ಅಪ್ ಆಗುತ್ತೆ. ಓಕೆ ಓಕೆ ಫಾರ್ಮ್ ಸರ್ ಫಿಲ್ ಅಪ್ ಓಕೆ ಮಾಡಿಲ್ಲದೆ ಇದ್ರೆ ನಿಮಗೆ ಓಪನ್ ಅಪ್ ಆಗಲ್ಲ. ಜ್ಞಾಪಕ ಓಕೆ ಇಟ್ಕೊಳ್ಳಿ. ಬುಕ್ ರೀಡಿಂಗ್ ನವ್ರದ್ದು ಮಾತ್ರ ಬರುತ್ತೆ ನಮಗೆ ಅಲ್ಲ. ಬುಕ್ ರೀಡಿಂಗ್ ಅವ್ರದ್ದು ಮಾತ್ರ, ಸಿಟ್ಟಿಂಗ್ ಅವ್ರದ್ದಲ್ಲ. ಓಕೆ ಸರಿನಾ? ಆಯ್ತು ರೀ ಸಿಸ್ಟರ್. ಓಕೆ ಥ್ಯಾಂಕ್ ಯು ಯಾರ್ದೇನೋ ನೋಡ್ಬೇಕಾ? ಬುಕ್ ರೀಡಿಂಗ್ ಅವ್ರು ಬಂದಿಲ್ಲದೆ ಇರೋದು ಬ್ರದರ್ ನನ್ನ ಒಬ್ಬೊಬ್ಬರಾಗಿ Excuse me, sir. ಹೇಳ್ರಿ. Excuse me, sir. I am Dr. Hari Chawda. I want to know ಹೇಳ್ರಿ. the Sharath Raju candidate given to me. He has submitted the form, but I am not opening the link. Sharath Sharath Raju, Raju. it Yes. says in your name only, Hari Kumar Chavda. Yes, yes. But It's in your name only. link is not opening, which you gave in a preceptor link, no? It's not I'll put that opening. link. I'll put that link again today. Okay, sir. Okay. First you log out. Log out, Yes. delete the history, delete the cookies, and then log in. Oh, Otherwise, okay, sometimes it will show error. okay. Thank you, sir. Other option Thank is you. you can change the laptop or the phone which way you're using. Okay. Sometimes it opens in laptop, sometimes it opens in phone. Whichever works, you need to try it out. Sometimes Okay. 1 or 2 devices might not work. That's also something that we have seen for whatever reason. Because it's a Yeah. software issue, we don't know how it is going to work. Yeah. So if it doesn't Yes. work on the phone, try to log in on the laptop and see whether it works there. Okay? Yeah. Okay, sir. No problem. Thank you, But sir. it's in your name only, not to worry. Okay, sir. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ಒಬ್ಬೊಬ್ಬರಾಗಿ ಯಾರನ್ನ ಒಬ್ರು ಮಾತಾಡ್ರಿ, ಹೇಳ್ರಿ. ಯಾರನ್ನ ಒಬ್ರು ಹೇಳ್ರಿ. ಬ್ರದರ್ ನಂದು ತ್ಯಾಗರಾಜನ್ ದೊರೆಸ್ವಾಮಿ ಅಂತ ಅವ್ರನ್ನೇ ಸಬ್ಮಿಟ್ ಮಾಡಿದ್ದಾರೆ. ನಾನು ಈ ಲಿಂಕ್ ಓಪನ್ ಮಾಡಿದ್ರೆ ನಾಟ್ ಅಲೋಡ್ ಅಂತ ಬರ್ತಾ ಇದೆ. ಶ್ಯಾಮಲಾ ಅವರಲ್ಲೇನ್ರಿ ನಿಮ್ದು? ಹಾ ಬಿಟ್ಬಿಡ್ರಿ, ಇನ್ನೊಂದ್ಸತಿ ಮಾತಾಡಿ ನಿಮ್ಮ ಹತ್ರ. ಬೇರೆ ಯಾರನ್ನ ಪ್ರಶ್ನೆಗಳಿದ್ರೆ ಯಾವ್ದೊಂದು ಲಿಸ್ಟ್ ನೋಡ್ಬೇಕಂತಂದ್ರೆ ಹೇಳ್ರಿ. ಬ್ರದರ್ ಬ್ರದರ್ ರೀ, ಒಬ್ಬೊಬ್ರಾಗ ಮಾತಾಡಿ ಅಂದ್ರೆ ಯಾಕ್ರಿ ಇಬ್ಬಿಬ್ರು ಹೇಳ್ತೀರಾ ಇಲ್ಲ ಸುಮ್ಮನೆ ಆಗ್ಬಿಡ್ತೀರಿ? ಯಾರನ್ನು ಒಬ್ಬೊಬ್ರಾಗ ಮಾತಾಡ್ರಿ, ಹೇಳ್ರಿ. ನಾ ಉಮಾ ಪ್ರಕಾಶ್ ಅಂತ ಬ್ರದರ್ ಮಾತಾಡ್ತಾ ಇರೋದು. ನಂಗೆ ಹೇಳಿ. ವಸಂತ್ ಅವ್ರದ್ದು ಬರ್ಲಿಲ್ಲ ಬ್ರದರ್. 3 ಜನ ವಸಂತ್. ಇದ್ದಾರೆ. ಈ ರೀತಿ ಶ್ವೇತಾ ಆಮೇಲೆ ರೇವತಿ ಅವ್ರದ್ದು ಬಂದಿದೆ. ಯಾರ ಹೆಸರು ನಂದ್ರಲ್ಲಿ ತೋರಿಸ್ತಿಲ್ಲ ನಿಮ್ದು. ವಾಸಂತಿನ ವಸಂತ? ಆಮಲ್ಲ, ನಿಮ್ದೆಲ್ಲ ಹೆಸರು ವಸಂತ. ಎದುರೋಗಿದೆ ನಂದು. ವಸಂತ. ಒಂದ್ ನಿಮಿಷ ಇರಿ. ಒಂದ್ ನಿಮಿಷ. ಬರೀ ವಾಸಂತಿ ಮತ್ತೆ ವಾಸಂತಿ ಸುವೀರು, ವಾಸಂತಿ ಪಿ ಅಂತಿದೆ. ವಸಂತ್ ಅಂತ ಬರ್ತಾನೆ ಇಲ್ವಲ್ಲ? ವಾಸಂತಿ ಸುವೀರು ನನಗೆ ಶಾಂತಿ ನನ್ ಕ್ಯಾಂಡಿಡೇಟ್ ಇಟ್ ಇಸ್ ನಿಮ್ಮ ಕಮ್ ಟು ಮೀ. ಹೆಸರಲ್ಲಿದೆ, ಕರೆಕ್ಟ್ ಇದೆ. ವಿಶ್ವಾಸ ವಸಂತ್ ಅಂತ ಯಾವ್ದು ಬರ್ತಿಲ್ಲ ಸಿಸ್ಟರ್, ಇಲ್ಲಿ 2 ಹೆಸರು ಬರ್ತಿದೆ, ವಾಸಂತಿ ಉಮಾ ಮತ್ತೆ ಪ್ರಕಾಶ್ ವಸಂತ್. ಅಂತ ಉಮಾ ಪ್ರಕಾಶ್ಗೆ ಬ್ರದರ್ ವಸಂತ್ ಅಲಾಟ್ ಆಗಿದ್ದು. ಒಂದ್ ನಿಮಿಷ ಇರ್ರಿ. ಉಮಾ ಪ್ರಕಾಶ್ ಅಂತನಾ? ಒಂದ್ ನಿಮಿಷ ಹಾ. ಇರ್ರಿ. ನೋಡ್ತಾ ಇದ್ದೀನಿ ಇರ್ರಿ, ಸರಿನಾ? ಉಮಾ ಪ್ರಕಾಶ್ ಶ್ವೇತಾ ರಾವ್ ಇದೆ. ಹಾ. ಆಮೇಲೆ ರೇವತಿ ರಂಗಾಚಾರಿ ಇದೆ. ಹಾ. 2 ತೋರಿಸ್ತಿದೆಯಲ್ಲ? ಅದೇ ವಸಂತ್ ಅನ್ನೋರ್ನ ಆಮೇಲೆ ಆಡ್ ಮಾಡಿದ್ರಿ ಬ್ರದರ್, ಅವ್ರು ಜಾಯಿನ್ ಆದ್ರು. ಅಲ್ಲ, ಹಾಗಾದ್ರೆ ಒಂದ್ ನಿಮಿಷ. ಇಲ್ಲ, 2 ತೋರಿಸ್ತಿದೆ ನಿಮ್ಮ ಹೆಸರಲ್ಲಿ. ಪ್ರಾಯಶಃ ಏನಾಗಿರುತ್ತೆ ಅಂತಂದ್ರೆ, ವಸಂತ್ ಅವ್ರಿಗೆ ಮುಂಚೆ ಯಾರಿದ್ರಲ್ಲ ಆ ಮೆಂಟರ್ ಹತ್ರನೇ ಹೋಗಿರುತ್ತೆ. ವಸಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ಮೆಂಟರ್ ಇದ್ರು ಅಂತ. ಓಕೆ ಬ್ರದರ್. ಓಕೆ. ಬಟ್ ಇಲ್ಲಿ ವಸಂತ್ ಅವ್ರ ಹೆಸರು ನಂಗೆ ಸಿಗ್ತಾ ಇಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಲಿಸ್ಟ್ ಅಲ್ಲಿ ವಸಂತ್ ಅವ್ರ ಹೆಸರು ಸಿಗ್ತಾ ಇಲ್ಲ.
ನೋಡಿ ಅವರು ಮಹದೇವಪುರ ಕಡೆಯವರು ಬ್ರದರ್ ಅವರು. ಇಲ್ರಿ, ವಾಸಂತಿ ವಸಂತ್ ಬಿಟ್ರೆ ಇನ್ಯಾರೂ ಇಲ್ಲ. ಸರಿನಾ? ಬೇಕಾದ್ರೆ ಅವ್ರಿಗೂ ಏನೂ ಬಂದಿಲ್ಲ ಅಂತಂದ್ರೆ ನಂಗೆ ಅವ್ರದ್ದು SRCM ID ಇಸ್ಕೊಂಡು ಕಳಿಸಿದ್ರೆ ಬೇಕಾದ್ರೆ ID ಹೆಸರಲ್ಲಿ ಸರ್ಚ್ ಮಾಡ್ಬೋದು. ಬೇಕಾದ್ರೆ ಓಕೆ ಬ್ರದರ್, ನಾಳೆ ಕಾಂಟ್ಯಾಕ್ಟ್ ಮಾಡ್ತೀನಿ ಬ್ರದರ್. ಮಾಡ್ಬಿಟ್ಟು ನಂಗೆ ಕಳಿಸ್ಕೊಡ್ರಿ, ಬೇಕಾದ್ರೆ ನಾನು ನೋಡಿ ಹೇಳ್ತೀನಿ. ಸರಿನಾ? ಓಕೆ ಓಕೆ. ನಮಸ್ತೆ ಬ್ರದರ್, ನನಗೆ 3 ಕ್ಯಾಂಡಿಡೇಟ್ ಹಾಕಿದ್ರಿ ನೀವು. ಒಬ್ರು ಪದ್ಮಾವತಿ C, ಇನ್ನೊಬ್ರು ರುಕ್ಮಿಣಿ, ಇನ್ನೊಬ್ರು ಕೀರ್ತಿ ಹೆಗ್ಡೆ ಶಿರ್ಸಿಯಿಂದ. ಇದ್ರಲ್ಲಿ ಪದ್ಮಾವತಿ C ಅವರು ಆಗಲೇ ಸಬ್ಮಿಟ್ ಮಾಡಿದ್ದಾರೆ, ಆದ್ರೆ 3 ಅಪ್ಲಿಕೇಶನ್ ನನಗೆ ಕಾಣಿಸ್ತಿಲ್ಲ ನಂದ್ರಲ್ಲಿ. ಸ್ವಲ್ಪ ನೋಡ್ತೀರಾ ಪ್ಲೀಸ್? ಇದೇ ಹೇಳ್ತಾ ಇದ್ದೀನಿ, ಎಲ್ಲರೂ ಇದೇ ಹೇಳ್ತಾ ಇದ್ದಾರೆ, ನಂಗೆ ಅಪ್ಲಿಕೇಶನ್ ಕಾಣ್ತಿಲ್ಲ ಅಂತ. ನಾ ಏನ್ ಹೇಳಿದೆ ನಿಮಗೆ? ಪದ್ಮಾವತಿ C ಅನ್ನೋರ್ದು ಬೇರೆ ಯಾರಿಗೂ ಹೋಗಿದೆ ಅಂತ ಹೇಳಿದ್ರು. ಓಕೆ, ಕರೆಕ್ಟ್ ಅಲ್ವಾ? ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅಪ್ಡೇಟ್ ಮಾಡ್ತು ಅಂತಂದ್ರೆ ಅವ್ರು ನಿಮ್ ಪರವಾಗಿ ಎಂಟ್ರಿ ಮಾಡ್ತಾರೆ. ಓಕೆ ಬ್ರದರ್, ಸರಿನಾ? ಅದು ಅವ್ರದ್ದಾಯ್ತು. ಎರಡನೇದು, ಇನ್ನು ಇಬ್ರದ್ದು ಅಪ್ಲಿಕೇಶನ್ ಬಂದಿಲ್ಲ ಅಂತಂದ್ರೆ ಫಸ್ಟ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಅವ್ರು ಸಬ್ಮಿಟ್ ಮಾಡಿದಾರ ಅಂತ ಫಸ್ಟ್ ಕೇಳ್ರಿ. ಅವ್ರು ಸಬ್ಮಿಟ್ ಮಾಡಿದ್ರೆ ಮಾತ್ರ ಅದು ನಿಮ್ಮ ಹೆಸರಲ್ಲಿ ಕಾಣುತ್ತೆ. ಅದರಲ್ಲಿ ನಿಮ್ದು ಲಿಸ್ಟ್ ಅಲ್ಲಿ ನಂದ್ರಲ್ಲಿ ಇದೆಯಾ ಅವ್ರದ್ದು ಹೆಸರು? ಪದ್ಮಾವತಿ C ಪ್ರಕಾಶ್ ಅವ್ರಿಗೆ ಹೋಗಿದ್ದಾರೆ, ಪ್ರಕಾಶ್ ಇಂಗಳಿಗೆ ಅವ್ರಿಗೆ. ಓಕೆ, ಸೊ ನೀವು ನಮ್ಮ ಮೆಸೇಜ್ ಮಾಡಿದ್ರೆ ಅವ್ರ ನಂಬರ್ ಕಳಿಸ್ಕೊಡ್ತೀನಿ ನಾನು. ಫೈನ್ ಬ್ರದರ್. ನಾನು ಅದೇ ಹೇಳ್ತಾ ಇದ್ದೆ, ಈಗ ನಂಗೆ ಬಂತು, ಅವ್ರು ನಾನು ಮಾತಾಡಿದೆ ಪದ್ಮಾವತಿ ಸಿಗೆ, ಕಿಣಿ ಸಿಸ್ಟರ್ಗೆ ಮಾತಾಡಿ ನಾನು ಅದು ಫಾರ್ಮ್ ಸಬ್ಮಿಟ್ ಮಾಡ್ತೀನಿ. ಫೈನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಸೊ ಪದ್ಮಾವತಿ ಅವ್ರದ್ದಾಯ್ತು. ಇನ್ನೆರಡು ನಿಮಗೆ ಬರಬೇಕು. ಅವ್ರು ಫಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರ ಅಂತ ಕೇಳ್ರಿ ಅಭ್ಯರ್ಥಿಗಳು. ಅದಾದ್ಮೇಲೆ ನಿಮ್ಗೆ ಓಪನ್ ಅಪ್ ಆಗುತ್ತೆ. ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಸರಿನಾ? ಖಂಡಿತ. ಥ್ಯಾಂಕ್ ಯು ಬ್ರದರ್. ಸರಿ, ಇನ್ಯಾವ್ದಾನ ಇದೆಯಾ ಕೇಳುವಂಥದ್ದು? ನಮಸ್ತೆ ಬ್ರದರ್. ನಾನು ಅಂದ್ರೆ ನನ್ಗೆ ಅಶ್ವಿನಿ ಅಂತ ಹೇಳಿ ಹಾಕಿದ್ದಾರೆ ಬ್ರದರ್. ಅವ್ರೇನೋ ಹೇಳಿದ್ರು CT ಚೇಂಜ್ ಮಾಡಿದೆ, ಅಂದ್ರೆ ಬುಕ್ ರೀಡಿಂಗ್ ಬರ್ತಿರ್ಲಿಲ್ಲ ಅವರು. ನಂದು ಟೈಮಿಂಗ್ಸ್ ಅವ್ರದ್ದು ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತ. ಅದಕ್ಕೆ ಅವ್ರದ್ದು ಅಶ್ವಿನಿ P ಅಲ್ಲ, ಅವ್ರದ್ದು ನಿಮಗೆ ಬಂದಿದೆಯಾ ಏನಾದ್ರು ಫಾರ್ಮ್? ನನಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅಶ್ವಿನಿ R ಅಂತ ಒಬ್ರಿದ್ದಾರೆ, ಅಶ್ವಿನಿ PP, ಮೂಡಿಗೆರೆ ಗೀತಾ. M ಕರೆಕ್ಟಾ? ಮೂಡಿಗೆರೆ ಗೀತಾ. ಹೌದು ಬ್ರದರ್. ಅದು ನಿಮ್ಮ ಹೆಸರಿಗೆ ಬರ್ಬೇಕ್ರಿ. ಅದು ಅಂದ್ರೆ ಅವ್ರು ಇನ್ನೂ ಫಾರ್ಮ್ ಫಿಲ್ಅಪ್ ಮಾಡಿಲ್ಲ. ಅವ್ರು ಫಾರ್ಮ್ ಫಿಲ್ಅಪ್ ಮಾಡ್ತು ಅಂತಂದ್ರೆ ನಿಮಗೆ ತೋರಿಸುತ್ತೆ. ಅವ್ರಂದ್ರೆ ಬುಕ್ ರೀಡಿಂಗ್ ಗೆ ಬರ್ತಿರ್ಲಿಲ್ಲ ಬ್ರದರ್. ಸ್ವಲ್ಪ ಬರ್ತಿಲ್ಲ ಅಂತಂದ್ರೆ ಅದನ್ನ ಫಿಲ್ಅಪ್ ಮಾಡ್ರಿ. ಅವ್ರು ಬರ್ತಿಲ್ಲ ಅಂತ. ಓಕೆ, ಸರಿ ಬ್ರದರ್. ಅವ್ರು ಏನ್ ಮಾಡಿರ್ತಾರೋ ಅದ್ರ ಪ್ರಕಾರ ಫಿಲ್ಅಪ್ ಮಾಡ್ರಿ ಅಷ್ಟೇ. ಓಕೆ ಬ್ರದರ್. ನಿಮ್ಗೆ ಏನಾದ್ರು ಕನ್ಸರ್ನ್ ಇದೆ ಅಂತಂದ್ರೆ 4ನೇ ಕ್ವೆಶ್ಚನ್ ಇದೆ ಅದರಲ್ಲಿ. ಐ ಹ್ಯಾವ್ ಸಮ್ ಕನ್ಸರ್ನ್ಸ್ ಅಂತ ಇತ್ತು ಅಂತಂದ್ರೆ ಅದ್ರಲ್ಲಿ 2 ಆಪ್ಷನ್ ಇದೆ. ಐ ಹ್ಯಾವ್ ನೋ ಕನ್ಸರ್ನ್, ಕ್ಯಾಂಡಿಡೇಟ್ ಕ್ಯಾನ್ ಗೋ ಫಾರ್ವರ್ಡ್ ಅಂತ ಒಂದಿದೆ. ಐ ಹ್ಯಾವ್ ಸಮ್ ಕನ್ಸರ್ನ್ಸ್ ಅಂತ ಇತ್ತು ಅಂತಂದ್ರೆ ಬುಕ್ ರೀಡಿಂಗ್ ಮಾಡಿಲ್ಲ ಅಂತ ಬರೀರಿ ಅಲ್ಲಿ. ಐ ಹ್ಯಾವ್ ಸಮ್ ಕನ್ಸರ್ನ್ಸ್ ಅಂತ ಟಿಕ್ ಮಾಡ್ರಿ. ಓಕೆ ಸರಿ. ಓಕೆ ಬ್ರದರ್. ಆಯ್ತು. ಮತ್ತೆ ಇನ್ಯಾರದು? Brother, you gave me namaste brother. ಎಲ್ಲರೂ ಕೇಳಬೇಡಿ. You gave me 2 candidates brother, Dinesh brother and Suman. So I have got only Dinesh brother for review, and Suman brother I didn't get. He is also doing book reading with us, but he is little irregular. But just check with him whether he has submitted the application form. Why are you people looking at it now? Okay, I cannot brother. check everyone's application. There are 300 people here. I cannot check everyone's. So if you have 2 Okay, people, brother. check with them whether they have actually submitted the application. Some people might not be going forward. Who knows? First check with them. Yes sir. Okay brother. Okay? Thank you brother. No problem. ನಮಸ್ತೆ ಸರಿ. ಬ್ರದರ್. ಹೇಳಿ. 2 ಕ್ಯಾಂಡಿಡೇಟ್ ಅಪ್ರೂವ್ಡ್ ಆಗಿದ್ದಾರೆ. ಅವ್ರದ್ದು ಬ್ಯಾಕ್ಗ್ರೌಂಡ್ ಇದೆಲ್ಲ ಐ ಕಾಲ್ಡ್ ಅಪ್ ಟು ದ ಪ್ರಿಸೆಪ್ಟರ್ಸ್ ಅಂಡ್ ಐ ಫೌಂಡ್ ಔಟ್ ಆರ್ ದೇ ರೆಗ್ಯುಲರ್ಲಿ ಟೇಕಿಂಗ್ ದ ಸಿಟ್ಟಿಂಗ್ಸ್ ಅಂಡ್ ಸತ್ಸಂಗ್ ಅಂಡ್ ಎವ್ರಿಥಿಂಗ್. ದೇ ಬೋತ್ ಆರ್ ಗುಡ್. ಅಲ್ಲ ನಿಮಿಷ, ಅಪ್ರೂವ್ಡ್ ಅಂತ ಬಂದಿದೆ. ಸೊ ಫರ್ದರ್ ವಾಟ್ ಹ್ಯಾಸ್ ಟು ಬಿ ಡನ್? ದಟ್ಸ್ ಆಲ್. Well, if you have submitted the application, that's it. Then the system will take care of it. That's all. You don't need to do anything else after that. ನಿಮ್ಮ ಕೆಲಸ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ಮೇಲೆ ಮುಗಿದೋಯ್ತು. ಆಯ್ತು. ಏನು ಮಾಡುವಂತ ಅಗತ್ಯ ಇಲ್ಲ. ಆಮೇಲೆ ಸಿಸ್ಟಮ್ ತನ್ನ ಪಾಡಿಗೆ ಅದು ಏನ್ ಮಾಡ್ಬೇಕು ಅದು ಮಾಡುತ್ತೆ. ನೆಕ್ಸ್ಟ್ CT ಅಲಿಕೇಶನ್ ಬರುತ್ತೆ. ನಾವು CT ಅಲಿಕೇಶನ್ ಮಾಡ್ತೀವಿ ಆ ಟೈಮ್ನಲ್ಲಿ. ಓಕೆ. ಅಂಡ್ ಇವನ್ ದ ಬುಕ್ ರೀಡಿಂಗ್ ನಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಬೋತ್ ದ ಬುಕ್ಸ್. ಒಂದೇ ಬಂದಿದೆ, ಅದು ಪ್ರಾಕ್ಟೀಸ್ ರಿಲೇಟೆಡ್, ಇದು ಕ್ವೆಶ್ಚನ್ ಆನ್ಸರ್ಸ್ ಅಷ್ಟೇ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಾ ಬುಕ್ ರೀಡಿಂಗ್? ಹೌ ಇಸ್ ಇಟ್ ಲೈಕ್? ನೀವು ಈ ತರ ಸೂಪರ್ ಫಾಸ್ಟ್ ಆಗಿ ಹೋಗ್ತಿದ್ರ ಅಂದ್ರೆ 2 ಸತಿ ರಾಕೆಟ್ ಹಾರಿಸಿರಿ. ಇಲ್ಲ ಬ್ರದರ್, ಐ ಹ್ಯಾವ್ ಕಂಪ್ಲೀಟೆಡ್ ಆನ್ ಟೈಮ್.
ಅಲ್ಲ ಅದಕ್ಕೆ ನೀಟಾಗಿ ಹೇಳ್ತಿರೋದು ಸೂಪರ್ ಫಾಸ್ಟ್ ಆಗಿ ಮಾಡಿದ್ರು. ನಾವಿನ್ನು ಈಗ ತಾನೇ ಒಂದು ಬುಕ್ ಮುಗೀತು ನಮ್ದು ಕಂಪ್ಲೀಟ್ ಬುಕ್ಸ್ ಅಲ್ಲಿ. ನಿಧಾನಕ್ಕೆ ಮಾಡ್ತೀವಿ, ದಿನಕ್ಕೆ 4 ಪೇಜ್ ದಿನ ಆಗಿ ಮಾಡ್ತೀವಿ. 1 hour ಆಗ್ತಾ ಇತ್ತು ಆಕ್ಚುಲಿ, ಅದಕ್ಕೋಸ್ಕರ. ಆಯ್ತು ರೀ, ನೋ ಪ್ರಾಬ್ಲಮ್. ಹಂಗಿತ್ತು ಅಂತಂದ್ರೆ ಬೇಕಾದ್ರೆ ಒಂದು ರೌಂಡ್ ರಿವಿಷನ್ ಮಾಡಿಸಿ ಅಷ್ಟೇ, ಮುಗಿದೋದ್ರಿ. ಸರಿನಾ? ಓಕೆ, ಥ್ಯಾಂಕ್ ಯು. ಸರಿ. ಪರವಾಗಿಲ್ಲ. ಅಂದ್ರೆ ಕೆಲವರೆಲ್ಲ ಬೇಗ ಮಾಡಿದ್ದಾರೆ, ಇನ್ನು ಕೆಲವರು ನಿಧಾನಕ್ಕೆ ಆಗಿದೆ ಅಷ್ಟೇ. ಸರಿನಾ? ಚಿಂತೆ ಇಲ್ಲ. ಯಾರು ಬೇಗ ಮುಗಿಸಿದಾರ ದಯವಿಟ್ಟು ಬೇಕಾದ್ರೆ ಅವ್ರಿಗೆ ಒಂಚೂರು ರಿವಿಷನ್ ಮಾಡಿಸೋದಿದ್ರೆ ಮಾಡಿಸಿ. ಬೇರೆ ಪ್ರಶ್ನೆಗಳು ಕ್ವಶನ್ ಪೇಪರ್ಸ್ ಕೊಡ್ರಿ ಅವ್ರಿಗೆ, ಎನ್ಕರೇಜ್ ಮಾಡಿ ಕ್ವಶನ್ ಪೇಪರ್ಸ್ ಎಲ್ಲ ಅಟೆಂಪ್ಟ್ ಮಾಡಲಿಕ್ಕೆ. ಓಪನ್ ಬುಕ್ ಸೆಕ್ಷನ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಪ್ರಿಪೇರ್ ಮಾಡ್ರಿ. ನೋಡ್ರಿ, ಪ್ರೀ ವರ್ಕ್ ಮೆಂಟರ್ ಎಲ್ಲರೂ ಕೂಡ ಯು ಆರ್ ದೇರ್ ಟು ಹೆಲ್ಪ್ ದೆಮ್ ಟು ಆಕ್ಚುಲಿ ಪಾಸ್ ದ ಎಕ್ಸಾಮ್ಸ್. ದಟ್ಸ್ ವೈ ಯು ಆರ್ ದೇರ್. ಸೊ ಹಾಗಿರ್ಬೇಕಾದ್ರೆ ನಾಟ್ ಟು ವರಿ ಅಬೌಟ್ ಇಟ್. ಯು ಕ್ಯಾನ್ ಆಕ್ಚುಲಿ ಟ್ರೈ ಟು ಗಿವ್ ದೆಮ್ ಮೋರ್ ರಿವಿಷನ್, ಗಿವ್ ದೆಮ್ ಮೋರ್ ಕ್ವಶನ್ ಪೇಪರ್ಸ್, tell them some tips about how they can actually do the, what do you say, the approach the question paper, especially the open section. Most of the people are struggling in the open book section of the paper, not the closed book. So you can prepare them accordingly. Okay, no problem, sister. Uma Prakash, ಮತ್ತೆ ಇದೆಯಂದ್ರೆ ಏನೋ ಪ್ರಶ್ನೆ? ಬ್ರದರ್ ಸಿಟಿ ಕನ್ನಡ ಸಬ್ಮಿಟ್ ಮಾಡಿದೆ, ಅದು ಸ್ಟಿಲ್ ಇನ್ನೂ ಬಂದಿಲ್ಲ ಮೇಲ್. ಆ ಕೊನೆಗೆ ಇಂಗ್ಲಿಷ್ ಆದ್ರೂ ಕಳಿಸಿದ್ರೆ ಅದನ್ನ ಸಬ್ಮಿಟ್ ಮಾಡಿ ಮತ್ತೆ ಮುಂದೆ ಯೋಚನೆ ಮಾಡ್ತೀನಿ. ಸಿಟಿ ಕೋರ್ಸ್ ಏನೋ ಸ್ವಲ್ಪ ಕೆಲವ್ರಿಗೆಲ್ರಿಗೂ ತೊಡಕಾಗಿದೆ ಅಂತ ಕೇಳ್ಪಟ್ಟೆ. ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯದಲ್ಲೂ ತೊಡಕಾಗಿದೆ ಅಂತ ಹೇಳಿದ್ರು ನಮ್ಗೆ. ಐ ಆಮ್ ಕಂಫರ್ಟಬಲ್, ಇಂಗ್ಲಿಷ್ ಏನ್ ತೊಂದರೆ ಇಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗಾದ್ರೆ ನಾನು ನಿಮಗೆ ಇಂಗ್ಲಿಷ್ದು ಲಿಂಕ್ ಕಳಿಸ್ಕೊಡ್ತೀನಿ. ಇಂಗ್ಲಿಷ್ನಲ್ಲಿ ನೀವು ಅಪ್ಲೈ ಮಾಡಿ. ಬಟ್ ನೀವು ಕನ್ನಡದಲ್ಲಿ ಅಪ್ಲೈ ಮಾಡಿದ್ರೆ ಮತ್ತೆ ಇಂಗ್ಲಿಷ್ನಲ್ಲಿ ಅಪ್ಲೈ ಮಾಡಿದ್ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಲಿಂಕ್ ಅಂತೂ ಕಳಿಸ್ಕೊಡ್ತೀನಿ, ಅಪ್ಲೈ ಮಾಡಿ, ತೊಂದರೆ ಇಲ್ಲ. ಎರಡು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ? ತೊಂದರೆ ಇಲ್ಲ, ಎರಡು ಮಾಡಿದ್ರೆ ಏನು ತೊಂದರೆ ಇಲ್ಲ. ಸರಿ, ಇಂಗ್ಲಿಷ್ ಕಳಿಸ್ಕೊಡ್ರಿ, ಮಾಡ್ಕೊತೀನಿ, ಕಂಪ್ಲೀಟ್ ಮಾಡ್ಕೊತೀನಿ. ಅಲ್ಲ, ಇಂಗ್ಲಿಷ್ ನಾನು ನೇರವಾಗಿ ಕಳಿಸ್ಕೊಡಕ್ಕಾಗಲ್ಲ. ನಾನು ನಿಮಗೆ ಒಂದು ಗೂಗಲ್ ಫಾರ್ಮ್ ಕಳಿಸ್ಕೊಡ್ತೀನಿ. ಅಲ್ಲಿ ನಿಮ್ಮ ಹೆಸರು ಕ್ಲಿಕ್ ಮಾಡ್ಬಿಟ್ಟು ಇಂಗ್ಲಿಷ್ ಅಂತ ಹಾಕ್ರಿ, ಅವಾಗ ನಿಮ್ಗೆ ಇಂಗ್ಲಿಷ್ ಲಿಂಕ್ ಕೊಡ್ತಾರೆ. ಡೈಲಿ ಮೇಲ್ ಚೆಕ್ ಮಾಡೋದಾಗ್ಬಿಟ್ಟಿದೆ ಅದಕ್ಕೆ. ಓಕೆ ಬ್ರದರ್, ನಾನು ಬೇರೆ ಏನು ಕ್ಯಾಂಡಿಡೇಟ್ ರಿಗಾರ್ಡಿಂಗ್ ಯಾರ್ಯಾರು ಇಮೇಲ್ ಚೆಕ್ ಮಾಡಲ್ವೋ ಅವ್ರಿಗೆಲ್ಲ ಡೈಲಿ ಇಮೇಲ್ ಚೆಕ್ ಮಾಡೋದು ಅಭ್ಯಾಸ ಆಗಲಿ ಅಂತ ಮಾಡಿಸಿರ್ತೀವಿ. ಮಾಡ್ಲಿ. ಅಪ್ಪ, ಏನಾದ್ರು ಒಂದು ಆ್ಯಪ್ ಜನರೇಟ್ ಮಾಡಿ ಇದನ್ನೆಲ್ಲ ಒಂದು ಸೋರ್ಸ್ ಮಾಡೋದಕ್ಕೆ ಪ್ರಿಸೆಪ್ಟರ್ ಕ್ಯಾಂಡಿಡೇಟ್ಸ್. ಆಪ್ ಡೆವಲಪ್ ಮಾಡತಕ್ಕಂತ ಅಪ್ಪ ಅವ್ರು ಇಲ್ಲಿ ಇರ್ಬೇಕಾದ್ರೆ ಆಪ್ ಯಾರು ಬೇರೆಯವ್ರು ಡೆವಲಪ್ ಮಾಡ್ತಾರೆ? ಆಯ್ತು, ಕೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್ ನಮಸ್ತೆ. ನನಗೆ ವಿಜಯ ನಾರಾಯಣ ಅಂತ ಒಬ್ಬರೇ ನನ್ನ ಬುಕ್ ರೀಡಿಂಗ್ ಬರ್ತಾ ಇದ್ರು. ಮತ್ತೆ ನನ್ನ ಪೋರ್ಟಲ್ ಅಲ್ಲಿ 4 ಜನದ ಬರ್ತಾ ಇದೆ. ಏನಂತಾರೆ? ಅಂದ್ರೆ ನಾನು ಎಲ್ಲ 4 ಜನದ್ದು ಪ್ರಿಸಿಪ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿ ಫಿಲ್ಅಪ್ ಮಾಡ್ಬೇಕಾ? 4 ಜನದ ಹೆಸರು ಬರ್ತಿದೆ ಅಂತ ನಿಮ್ ಹೆಸರು 4 ಜನ ಇದ್ದೀರಾ? ಅದ್ ಹೆಂಗ್ರಿ? ಪರವಾಗಿಲ್ಲ, ನೀವು ಗೊತ್ತಿಲ್ಲ, ಲಾಟ್ರಿ ನಂದ್ರಲ್ಲಿ ಒಬ್ಬರೇ ಬರ್ತಿದ್ದಾರೆ. ನನಗೆ ವಿಜಯ ನಾರಾಯಣನ್ ಅಂತ ಅಷ್ಟೇ ಬರ್ತಿದ್ರು. ಈಗ ದೇವಪ್ಪ ಬರಾಕರ್ ಅವ್ರದ್ದು ರಿವ್ಯೂ ತೋರಿಸ್ತಾ ಇದೆ ನಂದ್ರಲ್ಲಿ. ಒಂದ್ ನಿಮಿಷ, ನಿಮ್ ಅವ್ರು ಹೆಸರು ಆಕ್ಚುಲಿ ಯಾವ್ದು? ಕನ್ನಡ. ಒಂದ್ ನಿಮಿಷ ಇರ್ರಿ. ನಿಮಗೆ ಹೆಸರಲ್ಲಿ ಆಕ್ಚುಲಿ ಸಿಸ್ಟಮ್ ಅಲ್ಲಿ ಏನ್ ತೋರಿಸ್ಬೇಕು ಅಂತ ತೋರಿಸ್ತೀನಿ ರೀ. ಒಂದ್ ನಿಮಿಷ. ವಾಣಿಶ್ರೀ ಅಂತ ಇಲ್ವೇ? ಬ್ರದರ್ ನಂದ್ರಲ್ಲಿ ಓಪನ್ ಆಗ್ತಾ ಇದೆ, ದೇವಪ್ಪ ಬರಾಕರ್ ರಿವ್ಯೂ ಓಪನ್ ಆಗ್ತಾ ಇದೆ. ಒಂದ್ ನಿಮಿಷ. ವಾಣಿಶ್ರೀ ಅಂತ ಹಾಕಿದ್ರೆ ಅದೇನ್ ತೋರಿಸ್ತೇನೆ ಇಲ್ವಲ್ಲ ನಿಮ್ದು? ನಂದ್ರಲ್ಲಿ ಓಪನ್ ಆಗಿದೆ. ನಿಮ್ದು SRCM ID ಗೊತ್ತಿದೆ? ಹೇಳ್ರಿ. INVKAB VKAD ನ AB. ಹಾ, 195. 195. ಆಯ್ತು, ಅದ್ರಲ್ಲಾದ್ರೂ ಚೆಕ್ ಮಾಡಿ. ವಿಜಯ ನಾರಾಯಣ್ ಬರ್ತಿದೆ ನಿಮ್ಮ ಹೆಸರಲ್ಲಿ, ಕರೆಕ್ಟ್. ಆಮೇಲೆ ನಿಶಾ ಸತೀಶ್. ದೇವಪ್ಪ ಬರಾಕರ್. ಒಂದ್ ನಿಮಿಷ ಇರ್ರಿ, ಕೇಳಿಸ್ಕೊಳ್ರಿ. ನಿಶಾ ಸತೀಶ್ ಎರಡನೇದು ಕರೆಕ್ಟಾ? ಮೂರನೇದು ಶಿವಕುಮಾರ್ ಕಲ್ಯಾಣ್ ರಾವ್ ಜೊತೆ, ಸರಿನಾ? 4ನೇದು ದೇವಪ್ಪ ಬರಾಕರ್. 4 ಜನದಲ್ಲಿ ಒಬ್ರೇ ನನ್ನ ಹತ್ರ ಬುಕ್ ರೀಡಿಂಗ್ ಬರ್ತಿದೆ. ಕರೆಕ್ಟ್. ಇನ್ 3 ಜನದ್ದು ಇನ್ ಯಾರ ಹತ್ರ ಹೋಗ್ತಿದ್ರು ಬುಕ್ ರೀಡಿಂಗ್ ಅಂತ ಚೆಕ್ ಮಾಡ್ಬಿಟ್ಟು ಅವ್ರ ಪರವಾಗಿ ನೀವು ಅದನ್ನ ಅಪ್ಲೋಡ್ ಮಾಡಿ. ಸರಿ ಸರಿ. ಕ್ಯಾಂಡಿಡೇಟ್ ನಿಮಗೆ ನಂಬರ್ ಬಂದಿದೆ ಅಲ್ವಾ? ಕ್ಯಾಂಡಿಡೇಟ್ ನಂಬರ್ ನಾನು ನೋಡ್ತೀನಿ. ಚೆಕ್ ಮಾಡ್ರಿ, ಕ್ಯಾಂಡಿಡೇಟ್ ನಂಬರ್ ಬಂದಿರುತ್ತೆ ಜನರಲ್ಲಿ.
ಯಾಕಂದ್ರೆ ಬೇರೆಯವರೆಲ್ಲ ಹೇಳಿದ್ರು ಕ್ಯಾಂಡಿಡೇಟ್ ನಂಬರ್ ಬಂದಿದೆ ಅಂತ. ನಂಬರ್ ಬಂದಿದ್ರೆ ಅವ್ರನ್ನ ಕ್ಯಾಂಡಿಡೇಟ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪ್ರೀ ವರ್ಕ್ ಮೆಂಟರ್ ಮುಂಚೆ ಯಾರಿದ್ರು ಅಂತ ಚೆಕ್ ಮಾಡಿಕೊಂಡು ಅವ್ರ ಮುಖಾಂತರ ಡೇಟಾ ತರಿಸ್ಕೊಂಡು ನೀವು ಫಿಲ್ಅಪ್ ಮಾಡಿ. ಬಟ್ ಮೊದಲು ಕ್ಯಾಂಡಿಡೇಟ್ ಫಿಲ್ಅಪ್ ಮಾಡಿರ್ಬೇಕು, ಅದು ಚೆಕ್ ಮಾಡ್ಕೊಳ್ರಿ. ಸೊ ಕ್ಯಾಂಡಿಡೇಟ್ ಕಾಲ್ ಮಾಡಿದಾಗ 2 ಪ್ರಶ್ನೆ ಕೇಳ್ರಿ. ಅವ್ರು ಫಿಲ್ಅಪ್ ಮಾಡಿದಾರ, ಎರಡನೇದು ಮುಂಚೆ ಇದ್ದಂತ ಪ್ರೀ ವರ್ಕ್ ಮೆಂಟರ್ ಯಾರಿದ್ದಾರೆ ಅವ್ರದ್ದು ಹೆಸರು ನಂಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಪರವಾಗಿ ನೀವು ಫಿಲ್ಅಪ್ ಮಾಡಿ. ಸರಿನಾ? ಸರಿ ಕಣ್ರಿ, ಥ್ಯಾಂಕ್ ಯು. ಇನ್ಯಾರ್ದಾನ ಇದೆಯಾ? ಎಲ್ಲರದ್ದು ಮುಗಿತಾಗ ರಾಜೇಶ್ವರಿ ಜಲಾಲಿ ಅನ್ನೋರ್ದು ಬಂದಿಲ್ಲ ನೋಡಿ ಬ್ರದರ್. ಒಂದ್ ನಿಮಿಷ ಇದೆ. ರಾಜೇಶ್ವರಿ ಜಾಲಹಳ್ಳಿ ಇಲ್ವಾ? ರಾಜೇಶ್ವರಿ ಜಾಲಹಳ್ಳಿ ನಿಮ್ಮ ಹೆಸರಲ್ಲಿ ಇದೆ ರೀ. ಬಟ್ ನಾನು ಫಾರಂ ಬಂದಿಲ್ಲ ಅವರಿಂದ. ಅವ್ರು ಫಿಲ್ಅಪ್ ಮಾಡಿಲ್ಲ ಅಷ್ಟೇನೆ ಪೂರ್ತಿ. ಅಲ್ಲ, ಮುಂಚೆ ಅವಳಿಗೇನೋ ನಿನ್ನ ಪ್ರಾಕ್ಟೀಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ ಇದಾಗಿಲ್ಲ ಅಂತ ಬಂದಿದೆಯಂತೆ, ಮೆಸೇಜ್ ಕಳ್ಸಿದಾಳೆ. ಹಾಗಾಗಿ ಬಂದಿರಲ್ಲ ನಿಮ್ಮ ಮೆಸೇಜ್. ಆವಾಗ ನಿಮ್ಗೆ ಫಾರ್ಮ್ ಬರಲ್ಲ. ಅವಾಗ ಯಾರ್ಯಾರು ಮುಂದಕ್ಕೆ ಹೋಗ್ತಾ ಇಲ್ವೋ ಅವ್ರಿಗೆ ಸಂಬಂಧಪಟ್ಟಾಗ ಯಾವ ಫಾರ್ಮು ಬರಲ್ಲ. ಓಕೆ ಸರಿನಾ? ಸರಿ. ಅದಕ್ಕೆ ಓಕೆ. ಅರ್ಚನಾ ಅವ್ರದ್ದು ಬಂದಿರ್ಬೇಕು ನಿಮ್ಗೆ. ಆಯ್ತು ರೀ. ಇನ್ಯಾರ್ದಾನ ಇದೆಯಾ? ಗಿರಿಜಾ ಕುಲಕರ್ಣಿ. ಒಂದ್ ನಿಮಿಷ ಇರಿ. ಸುರೇಶ್ ಕುಮಾರ್ ಕೇಳ್ರಿ. ನಂದು 2 ಕ್ಯಾಂಡಿಡೇಟ್ ಸುಬ್ರಹ್ಮಣ್ಯ ವೈ ರಾವ್ ಅಂಡ್ ಶಂಕರ್ ಪಿ ಎ ಅಂತ, ಇಬ್ಬರದು ಬಂದಿಲ್ಲ. ಒಂದ್ ನಿಮಿಷ. ನಿಮ್ದು SRCM ID ಗೊತ್ತಿದ್ಯಾ? ನಿಮ್ದು INSSAA 336. 336. ಆಯ್ತು, ಒಂದ್ ನಿಮಿಷ ಇರಿ. ಸೊ ಮೊದಲನೇದು ಶಂಕರ್ ಪಿ ಎ ನಿಮ್ಮ ಹೆಸರಲ್ಲೇ ಬಂದಿರಬೇಕು. ಎರಡನೇದು ಸುಬ್ರಹ್ಮಣ್ಯ ರಾವ್, ಎರಡು ನಿಮ್ಮ ಹೆಸರಲ್ಲೇ ಇದೆ ಸಿಸ್ಟಮ್ ಅಲ್ಲಿ. ಸೊ ಹಾಗಾಗಿ ಇಲ್ಲ ಅವ್ರು ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಇನ್ನು, ಅಥವಾ ಅವ್ರು ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಅವರು ಇನ್ಕಂಪ್ಲೀಟ್ ಇರಬೇಕು, ಅಥವಾ ಮೂರನೇದು ಅವರು ಮುಂದಕ್ಕೆ ಹೋಗ್ತಾ ಇಲ್ಲ. ಈ ಮೂರಲ್ಲಿ ಒಂದು ಕಾರಣ ಇರುತ್ತೆ. ಓಕೆ ಬ್ರದರ್, ಐ ವಿಲ್ ಏನ್ ಚೆಕ್. ಮಾಡಿ ಅಂತಂದ್ರೆ, ಈಗ ಯಾರ್ಯಾರಿಗೆ ನಮ್ಗೆ ಫಾರ್ಮ್ ಇನ್ನೂ ಬಂದಿಲ್ಲ, ನಮ್ಗೆ ಯಾವ್ದು ಫಾರ್ಮ್ ಬರ್ತಾ ಇಲ್ಲ, ನಮ್ಗೆ ಕ್ಯಾಂಡಿಡೇಟ್ ಏನಾಗಿದೆ ಗೊತ್ತಿಲ್ಲ ಅಂತಂದ್ರೆ, ಕ್ಯಾಂಡಿಡೇಟ್ಗೆ ಏನ್ ಇಮೇಲ್ ಬಂದಿದೆ ಫಸ್ಟ್ ಅವ್ರ ಹತ್ರ ತರಿಸ್ಕೊಳ್ರಿ. ಅದನ್ನ ತರಿಸ್ಕೊಂಡು ನೀವು ನೋಡ್ರಿ ಏನಂತ ಬಂದಿದೆ ಅಂತ. ಅವಾಗ ನಿಮಗೆ ಗೊತ್ತಾಗತ್ತೆ ಫಾರ್ಮ್ ಎಕ್ಸ್ಪೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ. ಓಕೆ. ಯಾಕಂದ್ರೆ ನಮಗೂ ಗೊತ್ತಿರಲ್ಲ ಯಾರ ರಿಸಲ್ಟ್ ಏನಾಗಿದೆ ಅಂತ. ಸೊ ಹಾಗಾಗಿ ನೀವು ಅವ್ರದ್ದು ರಿಸಲ್ಟ್ ನೀವು ತರಿಸ್ಕೊಳ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಫಾರ್ಮ್ ಬರುತ್ತಾ ಇಲ್ವಾ ಅಂತ. ಓಕೆ ಬ್ರದರ್. ಅನ್ಸಕ್ಸಸ್ಫುಲ್ ಆಗಿದ್ರೆ ನಿಮಗೆ ಫಾರ್ಮ್ ಬರಲ್ಲ, ಇನ್ಕಂಪ್ಲೀಟ್ ಆಗಿದ್ರೆ ಫಾರ್ಮ್ ಬರಲ್ಲ, ಇನ್ಯಾರಿಗೂ ಹೋಗಿದ್ರೆ ನಿಮಗೆ ಫಾರ್ಮ್ ಬರಲ್ಲ. ಇದು ಮೂರೇ ಕಾರಣ ಇರುತ್ತೆ ಫಾರ್ಮ್ ನಿಮಗೆ ಬರ್ದೇ ಇರೋದಕ್ಕೆ. ಸರಿನಾ? ಸರಿಪ್ಪ, ಆಯ್ತು. ಗಿರಿಜಾ ಅವರೇ ಕೇಳ್ರಿ. ನಮಸ್ತೆ ಸರ್. ಸಿಸ್ಟರ್ ಭಾರತಿ ಅವರು ಸತ್ಕೋಲ್ದಲ್ಲಿ ಇದ್ದಾರೆ. ಅವ್ರಿಗೆ ಒಂದು ಫೋನ್ ನಾಟ್ ರೀಚೇಬಲ್. ಅವ್ರಿಗೆ ಒಂದು ಟೈಮ್ ಕೊಡ್ತೀರಾ ನೆಕ್ಸ್ಟ್ ವೀಕ್ ವರೆಗೂ ಫಾರ್ಮ್ ಫಿಲ್ ಮಾಡಕ್ಕೆ? 23 ಬರ್ತಾರಂತೆ ಅವರು ಬೆಂಗಳೂರು. ಟೈಮ್ ಕೊಡೋದು ಬಿಡೋದು ಸೆಂಟ್ರಲ್ ಟೀಮ್ ಸೆಂಟ್ರಲ್ IT ಟೀಮ್ ಅವ್ರ ಹತ್ರ ಇದೆ, ದಾಜಿ ಅವ್ರ ಹತ್ರ ಇದೆ, ಭಗವಂತನ ಹತ್ರ ಇದೆ ಅಷ್ಟೇ. ನಮ್ ಕೈನಲ್ಲಿ ಇಲ್ಲ. ಅಲ್ಲ, 1-2 ದಿನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ರೆ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ. ತೊಂದರೆ ಇಲ್ಲ, ಬಟ್ ಮತ್ತೆ ಟ್ರೈ ಮಾಡ್ತೀವಿ ಅವ್ರಿಗೆ. ಇಲ್ಲ, ಒಂದು ಕೆಲಸ ಮಾಡಿ, ಅವ್ರಿಗೆ ಮೆಸೇಜ್ ಹಾಕ್ಬಿಡಿ ಅಷ್ಟೇ. ಒಂದು ವಾಟ್ಸಪ್ SMS 2 ಮೆಸೇಜ್ ಹಾಕ್ಬಿಡಿ. ಸೊ ದಟ್ ಒಂದಿಷ್ಟು ವಿಷಯ ಮುಟ್ಟಿಸಿದಂಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬಟ್ ಫಾರ್ಮ್ ಅಪ್ಲಿಕೇಶನ್ ಓಪನ್ ಅಪ್ ಇರುತ್ತೆ. ಐ ಡೋಂಟ್ ಥಿಂಕ್ ಅದು ತಕ್ಷಣ ಕ್ಲೋಸ್ ಆಗುತ್ತೆ ಅಂತ. ನೆಕ್ಸ್ಟ್ ಕೆಲವು ದಿವಸದಲ್ಲಿ ಯಾವಾಗ ಬೇಕಾದ್ರೂ ಅದನ್ನ ಎಂಟರ್ ಮಾಡ್ಬೋದು, ತೊಂದರೆ ಇಲ್ಲ. ಸರಿ, ಥ್ಯಾಂಕ್ ಯು. ಸರಿ, ಎಲ್ಲರೂ ಮುಗಿತಾಗನೆ. ಸೊ ನಂದು ಒಂದೇ ಒಂದು ಕೆಲಸ ಬಾಕಿ ಇದೆ, ಅದನ್ನ ಪರ್ಸೆಪ್ಟರ್ ಗ್ರೂಪ್ ಅಲ್ಲಿ ಲಿಂಕ್ ಒಂದು ಹಾಕ್ತೀನಿ. ಮತ್ತೊಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ, ನಿಮಗೆ ಅಪ್ಲಿಕೇಶನ್ ಬಂದಿಲ್ಲ ಅಂತಂದ್ರೆ ಮೂರೇ ಕಾರಣ ಇರ್ಲಿಕ್ಕೆ ಸಾಧ್ಯ. ಇಲ್ಲ ಕ್ಯಾಂಡಿಡೇಟ್ ಮುಂದಕ್ಕೆ ಹೋಗ್ತಾ ಇಲ್ಲ, ಅವಾಗ ಬರಲ್ಲ. ಎರಡನೇದು ಕ್ಯಾಂಡಿಡೇಟ್ ಫಾರ್ಮ್ ಇನ್ನು ಫಿಲ್ಅಪ್ ಮಾಡಿಲ್ಲ. ಕ್ಯಾಂಡಿಡೇಟ್ ಫಾರ್ಮ್ ಫಿಲ್ಅಪ್ ಮಾಡಿದರೆ ಆದರೆ ಇನ್ಕಂಪ್ಲೀಟ್ ಆಗಿದೆ. ಈ 3 ಕಾರಣ ಇತ್ತು ಅಂತಂದ್ರೆ ನಿಮಗೆ ಫಾರ್ಮ್ ಓಪನ್ ಅಪ್ ಆಗಲ್ಲ. ಸೊ ದೇರ್ ಆರ್ ಓನ್ಲಿ 3 ರೀಸನ್ಸ್ ವೈ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ದ ಫಾರ್ಮ್. ಐದರ್ ದ ಕ್ಯಾಂಡಿಡೇಟ್ ಇಸ್ ನಾಟ್ ಗೋಯಿಂಗ್ ಫಾರ್ವರ್ಡ್, or the candidate has not filled up the form, or the candidate has filled up the form but is now showing as incomplete. In these 3 reasons, you will not be able to see the form. So my suggestion is that if you have not got the form, just ask your pre-work candidates to forward the email to you what they have received. Then you will get an idea whether you are going to get the form or not. ಒಂದು ಒಳ್ಳೆ ನಿಮಗೆ
ಫಾರ್ಮ್ ನಿಮಗೆ ಬಂದಿಲ್ಲ ಅಂತಂದ್ರೆ ಪರ್ಸೆಪ್ಟರ್ ಅಪ್ಲಿಕೇಶನ್ ಲಿಂಕ್ ಏನು ಹಾಕ್ತೀನಿ ಅಲ್ಲಿ ಲಾಗಿನ್ ಆಗಿ ನೋಡ್ರಿ. ಅಲ್ಲಿ ಆಯಿತು ಅಂತಂದ್ರೆ ಓಕೆ. ಅಲ್ಲಿ ಆಗದೇ ಇದ್ರೆ ನೀವೇನು ಮಾಡ್ಬೇಕಂತಂದ್ರೆ ಕ್ಯಾಂಡಿಡೇಟ್ ಹತ್ರ ಅವ್ರ ಇಮೇಲ್ನ ನಿಮ್ಮ ಹತ್ರ ತರಿಸ್ಕೊಂಡು ಏನಾಗಿದೆ ಅಂತ ನೀವು ಮೊದಲು ಚೆಕ್ ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಿಮಗೆ ಫಾರ್ಮ್ ಇನ್ನೂ ಬಂದಿಲ್ಲ ಅಂತ. ಸರಿನಾ? ಸರಿಯಪ್ಪ, ಇಲ್ಲಿಗೆ ನಿಲ್ಸೋಣಂತೆ. ಐ ಥಿಂಕ್ ಎಲ್ಲರದು ಪ್ರಶ್ನೆಗಳು ಸಾಲ್ವ್ ಆಗಿದೆ ಅಂತ ಅನಿಸುತ್ತೆ. ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿರುತ್ತೆ, ಚಿಂತೆ ಮಾಡಬೇಡಿ. ದಿನಕ್ಕೆ ಹೋಗ್ತಾ ಹೋಗ್ತಾ ಒಂದಿಷ್ಟು ಸಾಲ್ವ್ ಆಗ್ತಾ ಹೋಗುತ್ತೆ. ಈ ರೆಕಾರ್ಡಿಂಗ್ನ ನಾನು ನಿಮಗೆ ಇದರಲ್ಲಿ ಹಾಕ್ತೀನಿ, ಯಾವುದರಲ್ಲಿ